ವೀಕ್ಷಕರೇ ನಮಸ್ತೆ. ಇವತ್ತಿನ ಪ್ರೈಮ್ ಟೈಮ್ ಕಾರ್ಯಕ್ರಮಕ್ಕೆ ಸ್ವಾಗತ. ಇವತ್ತು ನಾವು ಮಾತನಾಡ್ತಿರುವಂತಹ ವಿಚಾರ ರಾಜಕೀಯ ಬೆಳವಣಿಗೆಗಳು, ವಿವಾದಾತ್ಮಕ ಹೇಳಿಕೆಗಳು, ಇದನ್ನೆಲ್ಲ ಸ್ವಲ್ಪ ಬದಿಗಿಟ್ಟು ಆರೋಗ್ಯಕರವಾಗಿರುವಂತಹ ಚರ್ಚೆ, ಜೊತೆಗೆ ನಮ್ಮ ಸಮಾಜಕ್ಕೆ ಮಾದರಿಯಾಗಿರುವಂತಹ ಒಂದು ವಿಚಾರ, ಈ ಒಂದು ವಿಚಾರದ ಬಗ್ಗೆ ನಾವು ಮಾತನಾಡ್ತಿದ್ದೇವೆ ಇವತ್ತಿನ ಕಾರ್ಯಕ್ರಮದಲ್ಲಿ. ಲಾಕ್ಡೌನ್ ಬಂತು. ಕೊರೋನಾ ಅನ್ನುವಂತಹ ಮಹಾಮಾರಿಯ ಭಯ ಆತಂಕದಿಂದ ಲಾಕ್ಡೌನ್ ಆಗಿತ್ತು. ಈ ಲಾಕ್ಡೌನಲ್ಲಿ ಪ್ರತಿಯೊಬ್ಬರು ಕೂಡ ಕಷ್ಟಪಟ್ಟಿದ್ದಾರೆ, ಸಂಕಷ್ಟಪಟ್ಟಿದ್ದಾರೆ. ಪ್ರತಿಯೊಬ್ಬರ ಜೀವನ ತುಂಬ ದೊಡ್ಡ ಮಟ್ಟದಲ್ಲಿ ಕಷ್ಟವನ್ನು ಅನುಭವಿಸಿದ್ದಾರೆ. ಅದರಲ್ಲೂ ಕೂಡ ನಮ್ಮವರು ನಮ್ಮ ಊರಿನಲ್ಲಿದ್ದು, ನಮ್ಮ ಊರಿನಲ್ಲಿರುವಂತಹ ಅವರ ಕುಟುಂಬ, ಅವರ ತಂದೆ ತಾಯಿ, ಅವರ ಮಕ್ಕಳು ಜೀವನೋಪಾಯಕ್ಕೋಸ್ಕರ ಹೊರದೇಶಕ್ಕೆ ಹೋಗಿ ದುಡಿಯುವಂತಹ ನಮ್ಮ ಅನಿವಾಸಿ ಭಾರತೀಯರೇನಿದ್ದಾರೆ ನೋಡಿ, ತುಂಬ ದೊಡ್ಡ ಮಟ್ಟದಲ್ಲಿ ಈ ಲಾಕ್ಡೌನ್ನಲ್ಲಿ ಕಷ್ಟವನ್ನು, ಸಂಕಷ್ಟವನ್ನು ಅನುಭವಿಸಿದ್ದಾರೆ. ಕಾರಣ ಲಾಕ್ಡೌನ್ ಆಗುತ್ತೆ ಅಂತ ಬಂದಾಗ ಅವರು ಊರಿಗೆ ಬಂದಿದ್ರು. ತದನಂತರ ಲಾಕ್ಡೌನ್ನಿಂದ ಮತ್ತೆ ಅವರು ಹೊರದೇಶಗಳಿಗೆ ಹೋಗಬೇಕು. ಅಂದರೆ ಅವರು ಎಲ್ಲಿ ಕೆಲಸವನ್ನು ಮಾಡ್ತಾ ಇದ್ದಾರೆ ಆ ಹೊರದೇಶಗಳಿಗೆ ಅವರು ಹೋಗಬೇಕಾಗುತ್ತೆ. ಆದರೆ ಲಾಕ್ಡೌನ್ನಿಂದ ಸಂಕಷ್ಟವನ್ನು ಅನುಭವಿಸಿದ್ರು ಅವರಿಗೆ ಯಾರು ಗತಿ ಅಂತ ಅನ್ನುವಂತಹ ಪ್ರಶ್ನೆಯು ಕೂಡ ತುಂಬ ದೊಡ್ಡ ಮಟ್ಟದಲ್ಲಿ ಕೇಳಿ ಬರ್ತಾ ಇತ್ತು. ಈ ಸಂದರ್ಭ ನಾವು ಹಲವಾರು ಏಜೆನ್ಸಿಗಳನ್ನು ನೋಡಿದ್ದೇವೆ, ಹಲವಾರು ಟೂಲ್ಸ್ ಆ್ಯಂಡ್ ಟ್ರಾವೆಲ್ಸ್ ಅನ್ನುವಂತಹ ಸಂಸ್ಥೆಗಳನ್ನು ನೋಡಿದ್ದೇವೆ. ಆದರೆ ಇವುಗಳ ನಡುವೆ ಕೆಲವರು ಈ ಒಂದು ಕಷ್ಟವನ್ನು ಅನ್ಯಾಯದ ದಾರಿಯಲ್ಲೂ ಕೂಡ ಹಿಡಿದವರಿದ್ದಾರೆ. ಆದರೆ ಒಂದು ಸಂಸ್ಥೆ ತುಂಬ ದೊಡ್ಡ ಮಟ್ಟದಲ್ಲಿ ಈ ಸಂದರ್ಭ ಸಂಕಷ್ಟದಲ್ಲಿದ್ದಂತಹ ಅನಿವಾಸಿ ಭಾರತೀಯರಿಗೆ ತುಂಬ ದೊಡ್ಡ ಮಟ್ಟದಲ್ಲಿ ಸಹಾಯ ಹಸ್ತವನ್ನು ನೀಡಿದೆ. ನಿಜವಾಗ್ಲೂ ಕೂಡ ಹೆಮ್ಮೆ ಆಗುತ್ತೆ ಇವರು ಮಾಡಿರುವಂತಹ ಪ್ರಾಮಾಣಿಕವಾಗಿರುವಂತಹ ಕೆಲಸ. ಒನ್ಸ್ ಅಗೇನ್ ನಾನು ಹೇಳ್ತಾ ಇದ್ದೇನೆ, ಪ್ರಾಮಾಣಿಕವಾಗಿರುವಂಥ ಕೆಲಸವನ್ನು ಇವರುಗಳು ಮಾಡಿದ್ದಾರೆ. ಹಾಗಾಗಿ ಇವತ್ತಿನ ವಿಶೇಷ ಕಾರ್ಯಕ್ರಮ ಸಂಕಷ್ಟದಲ್ಲಿದ್ದಂತಹ ನಮ್ಮ ಅನಿವಾಸಿ ಭಾರತೀಯ ಕಾರ್ಮಿಕರಿಗೆ ಇವರು ಆಪತ್ ಬಂಧುಗಳಾಗಿದ್ದಾರೆ. ವಿಶೇಷ ಕಾರ್ಯಕ್ರಮಕ್ಕೆ ಸ್ವಾಗತ. ನಾನು ನಿತಿನ್ ಸಾಲ್ಯ. ಲಾಕ್ಡೌನ್ನಿಂದ ನಮ್ಮ ಅನಿವಾಸಿ ಭಾರತೀಯರು ಸಂಕಷ್ಟದಲ್ಲಿದ್ದರು. ಮತ್ತೆ ಅವರ ಊರಿಗೆ ಹೋಗಬೇಕಾಗಿತ್ತು, ಅಂದರೆ ಹೊರದೇಶಗಳಿಗೆ ಹೋಗಬೇಕಾಗಿತ್ತು, ಅವರು ಕೆಲಸ ಮಾಡ್ತಾ ಇದ್ದಂತಹ ಊರಿಗೆ ಹೋಗಬೇಕಾಗಿತ್ತು. ಆದರೆ ಒಂದು ವೇಳೆ ಆ ಸಂದರ್ಭಗಳಲ್ಲಿ ಅವರು ಹೋಗಲ್ಲ ಅಂತ ಹೇಳಿದ್ರೆ ಅವರ ಕೆಲಸ ಅವರು ಕಳೆದುಕೊಳ್ಳುವಂತಹ ಭೀತಿಯಲ್ಲಿದ್ದರು. ಜೊತೆಗೆ ಅವರ ಉದ್ಯಮ ನಷ್ಟ ಆಗುವಂತಹ ಭೀತಿಯಲ್ಲಿತ್ತು. ಎಲ್ಲ ವಿಚಾರಗಳಲ್ಲೂ ಕೂಡ ಅವರನ್ನು ಪ್ರಾಮಾಣಿಕವಾಗಿ ಅವರು ಕೆಲಸ ಮಾಡಬೇಕಾಗಿರುವಂತಹ ಹೊರದೇಶದ ಊರುಗಳಿಗೆ ಸಾಗಿಸುವಂಥದ್ದು, ಕಳಿಸಿಕೊಡುವಂತಹ ಒಂದು ಒಳ್ಳೆಯ ಕೆಲಸವನ್ನು ಮಾಡಿದ್ದಾರೆ. ಯಾಕಂದರೆ ನಾವು ನೋಡಿದ್ದೇವೆ ನಿರುದ್ಯೋಗ ಸಮಸ್ಯೆ ಯಾವ ರೀತಿ ಇದೆ ಅನ್ನುವಂಥದ್ದು ನಮ್ಮ ದೇಶದಲ್ಲೂ ಕೂಡ. ಅದೇ ರೀತಿ ಹೊರದೇಶದಲ್ಲಿ ಈ ಸಂದರ್ಭಗಳಲ್ಲಿ ಅವರು ಸರಿಯಾದ ಸಮಯಕ್ಕೆ ಹೋಗಿಲ್ಲ ಅಂತ ಹೇಳಿದ್ರೆ ಅವರು ಕೆಲಸವನ್ನು ಕಳೆದುಕೊಳ್ಳುವಂತಹ ಭೀತಿಯಲ್ಲಿದ್ದರು. ಆದರೆ ಈ ಒಂದು ಸಂಸ್ಥೆ ಏನಿದೆ ತುಂಬ ಪ್ರಾಮಾಣಿಕವಾಗಿರುವಂತಹ ಪ್ರಯತ್ನವನ್ನು ಮಾಡಿದೆ. ಅತ್ಯಂತ ಕಡಿಮೆ ಖರ್ಚಿನಲ್ಲಿ ಮಾಡಿರುವಂತಹ ಒಂದು ವ್ಯವಸ್ಥೆ ನಿಜವಾಗ್ಲೂ ಕೂಡ ಹೆಮ್ಮೆಯಾಗಿದೆ, ಮಾದರಿಯಾಗಿದೆ. ಒನ್ಸ್ ಅಗೇನ್ ಹೇಳ್ತಾ ಇದ್ದೇನೆ, ಆ ಸಂಸ್ಥೆ ಮಾಡಿರುವಂಥದ್ದು ಕಮರ್ಷಿಯಲ್ ಆಗಿರುವಂಥ ಸಂಸ್ಥೆ, ನೋ ಡೌಟ್. ಆದರೆ ಮಾಡಿರುವಂತಹ ಕೆಲಸ ಏನಿದೆ ಪ್ರಾಮಾಣಿಕವಾಗಿ ಮಾನವೀಯತೆಯಿಂದ ಮಾಡಿರುವಂತಹ ಕೆಲಸ. ಯಾಕಂದರೆ ನಾವು ಅನೇಕ ಜನರನ್ನು ನೋಡಿದ್ದೇವೆ, ಅನೇಕ ಸಂಸ್ಥೆಗಳನ್ನು ನೋಡಿದ್ದೇವೆ. ನಿಮ್ಮನ್ನು ಹೊರದೇಶಗಳಿಗೆ ನಾವು ಕರೆದುಕೊಂಡು ಹೋಗ್ತೇವೆ, ಇಷ್ಟು ದುಡ್ಡುಗಳನ್ನು ಕೊಡಿ ಅನ್ನುವಂಥದ್ದು. ತದನಂತರ ಮಾಡಿರುವಂಥ ಅನೇಕ ಒಂದು ಫ್ರಾಡ್ ಅನ್ನುವಂಥ ಕೆಲಸಗಳು ಏನಿದೆ ನೋಡಿ, ಗೊತ್ತಿರುವಂಥದ್ದು. ಯಾವ ರೀತಿ ಅನ್ಯಾಯವನ್ನು ಮಾಡಿದ್ದಾರೆ, ಯಾವ ರೀತಿ ದ್ರೋಹವನ್ನು ಮಾಡಿದ್ದಾರೆ ಅನ್ನುವಂಥದ್ದು ಎಲ್ಲರೂ ಕೂಡ ಗೊತ್ತಿದೆ. ಆದರೆ ಈ ಒಂದು ಸಂಸ್ಥೆ ಲಾಕ್ಡೌನಲ್ಲಿ ಪ್ರಾಮಾಣಿಕವಾಗಿರುವಂಥ ಕೆಲಸವನ್ನು ಮಾಡಿದೆ. ಈ ಸಂಸ್ಥೆಯ ಬಗ್ಗೆ ಹೆಮ್ಮೆಯಾಗಿ ನಾನು ಇವತ್ತು ಮಾತನಾಡ್ತಿದ್ದೇನೆ. ಯಾವ ಸಂಸ್ಥೆ ಏನು ಮಾಡಿದೆ, ಕಂಪ್ಲೀಟ್ ಡೀಟೇಲ್ಸ್ ಬರ್ತಾ ಇದೆ, ನೋಡ್ಕೊಂಬನ್ನಿ. ಲಾಕ್ಡೌನ್ನಿಂದ ಊರಲ್ಲೇ ಬಾಕಿಯಾಗಿದ್ದ ಅನಿವಾಸಿ ಭಾರತೀಯರು ಕೆಲಸ ಕಳೆದುಕೊಳ್ಳುವ ಭೀತಿಯಲ್ಲಿದ್ದ 50 ಕಾರ್ಮಿಕರು ಮತ್ತೆ ವಿದೇಶಕ್ಕೆ. ಲಾಕ್ಡೌನ್ನಿಂದ ಊರಲ್ಲೇ ಬಾಕಿಯಾಗಿದ್ದ ಸುಮಾರು 50ರಷ್ಟು ಅನಿವಾಸಿ ಭಾರತೀಯರು ಬೆಂಗಳೂರು ಅಂತಾರಾಷ್ಟ್ರೀಯ ವಿಮಾನ ನಿಲ್ದಾಣದಿಂದ ಮಾಲ್ಡೀವ್ಸ್ ಮೂಲಕ ಸೌದಿ ಅರೇಬಿಯಾಗೆ ತೆರಳಿದ್ದಾರೆ. ಕೆಲಸ ಕಳೆದುಕೊಳ್ಳುವ ಭೀತಿಯಲ್ಲಿದ್ದ ಇವರನ್ನ ದೇರಳಕಟ್ಟೆಯ ಫಾಹಿಮಾ ಇಂಟರ್ ನ್ಯಾಷನಲ್ ಅವರು ವಿಶೇಷ ಮುತುವರ್ಜಿ ಮೂಲಕ ವಿದೇಶಕ್ಕೆ ಕಳುಹಿಸಿಕೊಟ್ಟಿದ್ದಾರೆ. ಕೊಲ್ಲಿ ರಾಷ್ಟ್ರಗಳ ದಿನಕ್ಕೊಂದು ನೀತಿ, ಅನಿವಾಸಿ ಭಾರತೀಯರ ಸಂಕಷ್ಟ. ಸೌದಿ ಅರೇಬಿಯಾ, ಯುಎಇ, ಕತಾರ್ ಮೊದಲಾದ ಕೊಲ್ಲಿ ರಾಷ್ಟ್ರಗಳ ದಿನಕ್ಕೊಂದು ನೀತಿಯಿಂದಾಗಿ ಬಹಳಷ್ಟು ಅನಿವಾಸಿ ಭಾರತೀಯರು ಊರಲ್ಲೇ ಬಾಕಿಯಾಗಿದ್ರು. ಹಲವರಿಗೆ ತನ್ನ ಉದ್ದಿಮೆ ನಷ್ಟವಾಗುವ ಭೀತಿಯಾದರೆ ಕೆಲವರಿಗೆ ಉದ್ಯೋಗ ಕಳೆದುಕೊಳ್ಳುವ ಭೀತಿ ಎದುರಾಗಿತ್ತು.
ಇವರ ಸಮಸ್ಯೆಯನ್ನ ಮನಗಂಡ ಫಾಹಿಮಾ ಇಂಟರ್ನ್ಯಾಷನಲ್ ಅವರು ಅವರನ್ನ ನಿರ್ಬಂಧವಿಲ್ಲದ ನೆರೆಯ ದೇಶಗಳಲ್ಲಿ ಕ್ವಾರಂಟೈನ್ ಮಾಡಿಸಿ ಕೊಲ್ಲಿ ರಾಷ್ಟ್ರಗಳಿಗೆ ಕಳುಹಿಸುವ ವ್ಯವಸ್ಥೆಯನ್ನು ಮಾಡಿದ್ರು. ಈ ಹಿಂದೆ ಯುರೋಪ್ ರಾಷ್ಟ್ರಗಳ ಮೂಲಕ ಹಲವರನ್ನ ಕಳುಹಿಸಿಕೊಟ್ಟಿದ್ದಾರೆ. ಇದೀಗ ಮಾಲ್ಡೀವ್ಸ್ ಮೂಲಕ ಕಳುಹಿಸಿಕೊಡುವ ಮೂಲಕ ಹಲವರ ಕಷ್ಟಕ್ಕೆ ನೆರವಾಗಿದೆ ಫಾಹಿಮಾ ಇಂಟರ್ನ್ಯಾಷನಲ್. ಫಹಿಮಾ ಇಂಟರ್ನ್ಯಾಷನಲ್ ಟೂರ್ಸ್ ಆ್ಯಂಡ್ ಟ್ರಾವೆಲ್ಸಿನ 40 ಮಂದಿಗಳ ತಂಡ ಇದೀಗ 1.5 ಗಂಟೆ ಫ್ಲೈಟಲ್ಲಿ ಬ್ಯಾಂಗ್ಳೂರು ಏರ್ಪೋರ್ಟಿಂದ ಮಾಲ್ದೀವ್ಸಲ್ಲಿ 15 ದಿವಸ ಕ್ವಾರಂಟೈನ್ ಆಗಿ ಅಲ್ಲಿಂದ ಸೌದಿ ಅರೇಬಿಯಾಕ್ಕೆ ಪ್ರಯಾಣ ಬೆಳೆಸಲಿದ್ದಾರೆ. ಅದೇ ರೀತಿ ನಮ್ಮ ಈ ಪ್ರವಾಸಿಗಳು ವರ್ಷಗಳಿಂದ ಪ್ರವಾಸಿ ಆ ಜೀವನಕ್ಕೆ ಹೋಗಲಾರದೆ ಮನೆಯಲ್ಲಿದ್ದು ಇದೀಗ ಟ್ರಾವೆಲ್ಸ್ಗಳನ್ನು ಹುಡುಕುತ್ತಿದ್ದಾಗ ಹೋಗುವ ಯಾವುದೇ ಮಾರ್ಗಗಳಿಲ್ಲದಿದ್ದಾಗ ಫಹಿಮಾ ಟ್ರಾವೆಲ್ಸಿನವರು ಎಲ್ಲ ರೀತಿಯ ತಯಾರು ಇವರಿಗೆ ಮಾಡಿಕೊಟ್ಟಿದ್ದಾರೆ. ಈಗ ನಾವೆಲ್ಲರೂ ಫಾಹಿಮಾ ಟ್ರಾವೆಲ್ಸ್ ಅರೇಂಜ್ ಮಾಡಿದ ಪ್ಯಾಕೇಜಿಂದ ಇವತ್ತು ಮಧ್ಯಾಹ್ನ 1.5 ಗಂಟೆಗೆ ಮಾಲ್ದೀವ್ಸ್ಗೆ ಹೋಗ್ತಿದ್ದೇವೆ. ನಮ್ಮೊಂದಿಗೆ ಈ ಥರ 40 ಜನ ಕೂಡ ಇದ್ದಾರೆ. ಸೊ ಮಾಶೂಕ್ ಅವರ ಕೋಆರ್ಡಿನೇಷನಿಂದ ಒಳ್ಳೆಯ ರೀತಿಯ ಕೋಆಪರೇಷನಿಂದ ಇಲ್ಲಿವರೆಗೆ ನಾವು ಟ್ರಾವೆಲ್ ಮಾಡ್ತಿದ್ದೇವೆ. ಈಗ ಅತ್ಯಂತ ಕಡಿಮೆ ದರ, ಕಡಿಮೆ ಖರ್ಚಿನಲ್ಲಿ ಕ್ವಾರಂಟೈನ್ ವ್ಯವಸ್ಥೆ. ಈ ಬಾರಿಯೂ ದಕ್ಷಿಣ ಕನ್ನಡ, ಉಡುಪಿ ಸಹಿತ ಹಲವೆಡೆಯಿಂದ ಸುಮಾರು 50ರಷ್ಟು ಮಂದಿ ಬೆಂಗಳೂರು ವಿಮಾನ ನಿಲ್ದಾಣದಿಂದ ಮಾಲ್ಡೀವ್ಸ್ ಮೂಲಕ ಸೌದಿ ಅರೇಬಿಯಾಗೆ ತೆರಳಿದ್ದಾರೆ. ಅತ್ಯಂತ ಕಡಿಮೆ ದರದಲ್ಲಿ, ಕಡಿಮೆ ಖರ್ಚಿನಲ್ಲಿ ಕ್ವಾರಂಟೈನ್ ಸಾಧ್ಯವಾಗುವ ದೇಶಗಳ ಮೂಲಕ ವ್ಯವಸ್ಥೆ ಮಾಡುವ ಮೂಲಕ ಸಂಕಷ್ಟಕ್ಕೀಡಾದವರಿಗೆ ಫಾಹಿಮಾ ಇಂಟರ್ನ್ಯಾಷನಲ್ಸ್ ಬಂಧುಗಳು ಆಪತ್ ಬಾಂಧವರಾಗಿದ್ದಾರೆ. ಇದು ಕೊಲ್ಲಿ ರಾಷ್ಟ್ರಗಳಲ್ಲಿ ಪ್ರತಿದಿನ ದಿನಕ್ಕೊಂದು ನೀತಿ. ಇದರಿಂದ ತುಂಬಾ ದೊಡ್ಡ ಮಟ್ಟದಲ್ಲಿ ಸಂಕಷ್ಟಕ್ಕೀಡಾಗಿದ್ದದ್ದು ನಮ್ಮ ಭಾರತೀಯರು, ಅನಿವಾಸಿ ಭಾರತೀಯರು. ಹೊರದೇಶಗಳಿಗೆ ಹೋಗಬೇಕಾಗಿತ್ತು, ಇಲ್ಲದಿದ್ದ ಅಂತ ಹೇಳಿದ್ರೆ ಅಲ್ಲಿ ಅವರ ಕೆಲಸ ಕಳೆದುಕೊಳ್ಳುವಂತಹ ಭೀತಿ, ಒಂದ್ ಕಡೆ ಅವರ ಉದ್ಯಮ ನಷ್ಟ ಆಗುವಂತಹ ಭೀತಿ. ಈ ಸಂದರ್ಭ ಅವರುಗಳಿಗೆ ಸಿಕ್ಕಿರುವಂಥದ್ದು ಫಾಹಿಮಾ ಇಂಟರ್ನ್ಯಾಷನಲ್. ನೋಡ್ಕೊಂಡು ಬಂದ್ರಿ, ಈ ಒಂದು ಲಾಕ್ಡೌನ್ ಸಂದರ್ಭಗಳಲ್ಲಿ ಪ್ರಾಮಾಣಿಕವಾಗಿ ಮಾನವೀಯತೆಯಿಂದ ಈ ಕೆಲಸವನ್ನ ಮಾಡಿದ್ದಾರೆ. ತಾವು ಕೇಳ್ಬೋದು, ಎಸ್ ಇದು ಕಮರ್ಷಿಯಲ್ ಅಲ್ಲ, ಅವ್ರ ಕೆಲಸ ಅಲ್ವಾ, ಅವರ ಜವಾಬ್ದಾರಿ ಅಲ್ವಾ ಅಂತ. ಎಸ್, ಅವರ ಜವಾಬ್ದಾರಿ, ಅವರ ಕೆಲಸ ಕರೆಕ್ಟ್. ಆದರೆ ಮಾಡಿರುವಂತಹ ಒಂದು ಕಾರ್ಯ ಏನಿದೆ, ಯಾವ ಸಂದರ್ಭದಲ್ಲಿ ಮಾಡಿದ್ದಾರೆ, ಆ್ಯಂಡ್ ಮಾಡಿರುವಂತಹ ಮಾನವೀಯ ಕಾರ್ಯ ಜೊತೆಗೆ ಪ್ರಾಮಾಣಿಕವಾಗಿ ಮಾಡಿರುವಂಥ ಕೆಲಸ ನಮ್ಮ ಕಣ್ಣ ಮುಂದೆ ಎಷ್ಟೋ ಸಂಸ್ಥೆಗಳನ್ನು ನಾವು ನೋಡಿದ್ದೇವೆ. ನಾವು ಕೂಡ ಸ್ಪೆಷಲ್ ಆಗಿ ಕಾರ್ಯಕ್ರಮ ಕೂಡ ಮಾಡಿದ್ದೇವೆ, ಗೊತ್ತಿರುವಂಥದ್ದು. ನಮ್ಮ ಈ ಒಂದು ಪ್ರೈಮ್ ಡಿಬೇಟ್ ಕಾರ್ಯಕ್ರಮದಲ್ಲೂ ಕೂಡ ನೇರವಾಗಿ ನಾನು ಕೊಲ್ಲಿ ರಾಷ್ಟ್ರಗಳ ಜೊತೆ ಮಾತನಾಡಿದ್ದೆ, ನೇರ ಸಂಪರ್ಕದ ಮೂಲಕ ಮಾತನಾಡಿದ್ದೆ. ಇಲ್ಲಿಂದ ಹೋದವರು ಇನ್ನಿತರ ಸಂಸ್ಥೆಗಳ ಬಗ್ಗೆ ಹೆಸರು ನಾನು ಬಳಕೆ ಮಾಡಲ್ಲ, ಆ ಸಂಸ್ಥೆಗಳು ಮಾಡಿರುವಂಥ ಅನ್ಯಾಯದ ಬಗ್ಗೆಯೂ ಕೂಡ, ಆಗಿರುವಂತಹ ದ್ರೋಹದ ಬಗ್ಗೆಯೂ ಕೂಡ, ವಂಚನೆಯ ಬಗ್ಗೆಯೂ ಕೂಡ ನಾವು ಮಾತನಾಡಿದ್ವಿ. ಈ ಸಂದರ್ಭ ಇವುಗಳು ಮಾಡಿರುವಂತಹ ಪ್ರಾಮಾಣಿಕವಾಗಿರುವಂಥ ಸೇವೆಯನ್ನು ನಾವು ಗುರುತಿಸಬೇಕಾಗುತ್ತೆ. ಹಾಗಾಗಿ ಇವತ್ತು ನಮ್ಮ ಜೊತೆ ಇದ್ದಾರೆ ಇಬ್ಬರು ಗಣ್ಯ ವ್ಯಕ್ತಿಗಳು, ಆಪತ್ ಬಂಧುಗಳು ಅನ್ನೋ ಟೈಟಲನ್ನು ನಾವು ಕೊಟ್ಟಿದ್ವಿ. ಎಸ್, ಸದ್ಯದ ಪರಿಸ್ಥಿತಿಯಲ್ಲಿ ಕಷ್ಟ ಇದ್ದವರಿಗೆ ಸಹಾಯವನ್ನು ನೀಡಿದ್ದಾರೆ, ಅವರಿಗೆ ಪ್ರಾಮಾಣಿಕವಾಗಿರುವಂತಹ ಈ ಒಂದು ಸಂದರ್ಭಗಳಲ್ಲಿ ಸೇವೆಯನ್ನು ಒದಗಿಸಿಕೊಟ್ಟಿದ್ದಾರೆ. ಸೊ ಹಾಗಾಗಿ ಇವತ್ತಿನ ವಿಶೇಷ ಕಾರ್ಯಕ್ರಮದಲ್ಲಿ ನಮ್ಮ ಜೊತೆ ಇದ್ದಾರೆ ಫಾಹಿಮಾ ಇಂಟರ್ನ್ಯಾಷನಲ್, ಇದರ ಮ್ಯಾನೇಜಿಂಗ್ ಡೈರೆಕ್ಟರ್ ಮೆಹಶೂಕ್ ಫಾಹಿಮಾ ಅವರು. ಆತ್ಮೀಯವಾಗಿರುವಂತಹ ಸ್ವಾಗತ ಮೆಹಶೂಕ್ ಫಾಹಿಮಾ ಅವರಿಗೆ. ನಮಸ್ತೆ ಸರ್. ಎಸ್, ಅದೇ ರೀತಿ ನಮ್ಮ ಜೊತೆ ಅಬ್ದುಲ್ ಅಜೀಜ್ ಜೂರಿ ಅವರಿದ್ದಾರೆ, ಮ್ಯಾನೇಜರ್ ಅವರು. ಆತ್ಮೀಯವಾಗಿರುವಂತಹ ಸ್ವಾಗತ ಅಬ್ದುಲ್ ಅಜೀಜ್ ಜೂರಿ ಅವರಿಗೆ. ನಮಸ್ತೆ ಸರ್. ಎಫ್ ಇಬ್ರು ಗಣ್ಯ ವ್ಯಕ್ತಿಗಳು ಕಾರ್ಯಕ್ರಮದಲ್ಲಿ ಜಾಯಿನ್ ಆಗಿದ್ದಾರೆ. ಎಸ್, ಮಾತಾಡಬೇಕು. ತಾವು ಕೂಡ ಕಾರ್ಯಕ್ರಮ ನೋಡ್ತಾ ಇದ್ದೀರಾ, ತಮ್ಮಲ್ಲೂ ಕೂಡ ಪ್ರಶ್ನೆಗಳು, ತಮ್ಮಲ್ಲೂ ಕೂಡ ಇವರು ಮಾಡಿರುವಂತಹ ಕೆಲಸಗಳು ಅಥವಾ ಏನೊಂದೊಂದು ಡೌಟ್ಗಳಿದ್ರೆ, ಗೊಂದಲಗಳಿದ್ರೆ ಕರೆ ಮಾಡ್ಬೋದು. ಮಾಡಿರುವಂತಹ ಕೆಲಸಗಳು ಖುಷಿಯಾಗಿದೆ ಅಂತ ಹೇಳಿದ್ರೆ ಎಸ್, ಒಳ್ಳೆಯ ಮಾತುಗಳು. ಮತ್ತಷ್ಟು ಇಂತಹ ಪ್ರಾಮಾಣಿಕವಾಗಿರುವಂತಹ ಕೆಲಸವನ್ನ ಮಾಡಲಿಕ್ಕೆ ಈ ಸಂಸ್ಥೆಗೆ ಸ್ಫೂರ್ತಿಯಾಗುತ್ತೆ. ಸೊ ಹಾಗಾಗಿ, ಯಾಕಂದ್ರೆ ಅನೇಕ ಜನರು ಹೋಗಿರುವಂಥವರು ನಮ್ಮವರು ಹೊಟ್ಟೆಪಾಡಿಗೋಸ್ಕರ, ಜೀವನೋಪಾಯಕ್ಕೋಸ್ಕರ ಹೊರದೇಶಕ್ಕೆ ಹೋಗಿದ್ದಾರೆ. ಸೊ ಹಾಗಾಗಿ ಒಳ್ಳೆಯ ಮನಸ್ಸಿಂದ ಕಳಿಸಿಕೊಟ್ಟಿದ್ದಾರೆ. ಎಸ್, ಇವರನ್ನು ಕೂಡ ನಾವು ಗುರುತಿಸಬೇಕಾಗಿರುವಂಥ ನಮ್ಮ ಕರ್ತವ್ಯ. ಯಾಕಂದರೆ ಸಂಕಷ್ಟದಲ್ಲಿದ್ದ ಭಾರತೀಯರು, ಅವರ ಕಷ್ಟ ಏನು ಅನ್ನೋದು ನಮಗೂ ಕೂಡ ಗೊತ್ತಿದೆ. ಯಾಕಂದರೆ ಅನೇಕ ಜನರನ್ನು ನಾವು ನೋಡಿದ್ದೇವೆ, ಅನಿವಾಸಿ ಭಾರತೀಯರು. ಅಟ್ ದ ಸೇಮ್ ಟೈಮ್ ಅವರಿಗೆ ಅಲ್ಲಿ ಕೆಲಸಕ್ಕೆ ಹೋಗಿಲ್ಲ ಅಂತ ಹೇಳಿದ್ರೆ ಅವರು ಬರುವಂತಹ ಕಷ್ಟ, ಅವರ ಜೀವನ ಎಲ್ಲವೂ ಕೂಡ ಎಸ್ ಪ್ರಶ್ನೆ ಮಾಡುವಂಥದ್ದೇ. ಎಸ್, ಮೊದಲನೇದಾಗಿ ನಾನು ಮೆಹಶೂಕ್ ಫಾಹಿಮಾ ಅವ್ರ ಜೊತೆ ಮಾತಾಡಬೇಕು, ಮ್ಯಾನೇಜಿಂಗ್ ಡೈರೆಕ್ಟರ್. ಫಸ್ಟ್ ಆಫ್ ಆಲ್
ಹ್ಯಾಟ್ಸ್ ಆಫ್ ಸರ್, ಅಭಿನಂದನೆಗಳು ಈ ಒಂದು ಕೆಲಸವನ್ನ ಮಾಡಿರೋದಕ್ಕೆ. ಯಾಕಂದ್ರೆ ಒನ್ಸ್ ಅಗೇನ್ ಹೇಳ್ಬೋದು, ಎಸ್ ಕಮರ್ಷಿಯಲ್ ಆಗಿ ಮಾಡಿದ್ರೆ ತಮ್ಮ ಕೆಲಸವನ್ನ ಮಾಡಿದ್ದಾರೆ, ಬಟ್ ಸ್ಟಿಲ್ ಪ್ರಾಮಾಣಿಕವಾಗಿ ಮಾಡಿದ್ರೆ ಆ ಒಂದು ವಿಚಾರಕ್ಕೆ ಅಭಿನಂದನೆಗಳು ಮೊದಲನೇದಾಗಿ. ಎಸ್ ಸರ್, ಏನು ಹೇಳಲಿಕ್ಕೆ ಇಷ್ಟಪಡ್ತೀರಾ? ಈ ಒಂದು ಎಷ್ಟು ಜನರಿದ್ದು ಸರ್ ಕಾರ್ಮಿಕರು ಒಟ್ಟು ನಮ್ಮ ಭಾರತೀಯ ಅನಿವಾಸಿ ಭಾರತೀಯರು, ಅಂಡ್ ಯಾವ ರೀತಿ ಆಯ್ತು ಈ ಪ್ರೊಸೆಸ್? ಫಸ್ಟ್ ರಿಯಾಕ್ಷನ್ ಸರ್. ಇದು ಆಲ್ಮೋಸ್ಟ್ ನಾವೀಗ ಸ್ಟಾರ್ಟ್ ಮಾಡಿ ಒಂದು ಆಲ್ಮೋಸ್ಟ್ 9 months ಆಯ್ತು. ಓಕೆ. ಫಸ್ಟಿಗೆ ಈಗ ಸೌದಿ ಅರೇಬಿಯಾ ಕ್ಲೋಸ್ ಮಾಡಿ, ಮೇನ್ ನಾವು ಕೆಲಸ ಮಾಡ್ತಾ ಇರೋದು ಸೌದಿ ಅರೇಬಿಯಾ ಕರೆಸ್ಲಿಕ್ಕೆ. ಸೌದಿ ಅರೇಬಿಯಾ ಕ್ಲೋಸ್ ಮಾಡಿ ಆಲ್ಮೋಸ್ಟ್ ಒಂದು 1 year 3 months ತನಕ ಕಂಪ್ಲೀಟ್ ರೆಡ್ ಲಿಸ್ಟ್ ಕಂಟ್ರಿ ಕ್ಲೋಸ್ ಮಾಡಿ, ನಮ್ಮ ಇಂಡಿಯಾ ರೆಡ್ ಲಿಸ್ಟ್ ಅಲ್ಲಿ ಇದೆ. ಓಕೆ. ಇಂಡಿಯಾ ರೆಡ್ ಲಿಸ್ಟ್ ಕಂಟ್ರಿ ಕ್ಲೋಸ್ ಮಾಡಿ ಆಲ್ಮೋಸ್ಟ್ 1 year 3 months ತನಕ ಆಯ್ತು. ಅದೇ ಅವರು ಅಲ್ಲಿಗೆ ಹೋಗ್ಬೇಕಾದ್ರೆ ಯಾವುದಾದ್ರೂ ಒಂದು ಕಂಟ್ರಿಯಲ್ಲಿ ಗ್ರೀನ್ ಲಿಸ್ಟ್ ಇರುವ ಕಂಟ್ರಿಯಲ್ಲಿ 14 days ಕ್ವಾರಂಟೈನ್ ಆಗಿ ಸೌದಿ ಅರೇಬಿಯಾಗೆ ಹೋಗಬೇಕು. ಓಕೆ. ಇಂಥ ಸಂದರ್ಭದಲ್ಲಿ ನಾವು ಫಸ್ಟಿಗೆ ದುಬೈಯನ್ನು ಆಪ್ಷನ್ ಆಗಿ ತಗೊಂಡಿದ್ವಿ. ನಾವಂತಲ್ಲ, ಎಲ್ಲ ಟ್ರಾವೆಲ್ ಏಜೆಂಟ್ ಅವರು ಎಲ್ಲರೂ ಮಾಡಿದ್ರು. ಮತ್ತೆ ನೆಕ್ಸ್ಟ್ ಅದು ದುಬೈ ಸೌದಿ ಕ್ಲೋಸ್ ಮಾಡಿತ್ತು, ಅಲ್ಲಿ ರೆಡ್ ಲಿಸ್ಟ್ ಬಿತ್ತು, ಆ ಕಾರಣದಿಂದ ದುಬೈ ಸೌದಿ ಕ್ಲೋಸ್ ಮಾಡಿತ್ತು. ಮತ್ತೆ ನೆಕ್ಸ್ಟ್ ನಾವು ಮಸ್ಕತ್ ತಗೊಂಡ್ವಿ, ಮಸ್ಕತ್ ಒಮಾನ್. ಓಕೆ. ಒಮಾನ್ ತಗೊಂಡ್ವಿ. ಆ ಒಮಾನ್ ನಂತರ ಅಲ್ಲಿ ಕೂಡ ಒಮಾನ್ ಇಂಡಿಯಾ ಕ್ಲೋಸ್ ಮಾಡಿತ್ತು. ಒಮಾನ್ ಮತ್ತೆ ಇಂಡಿಯಾ ಇಲ್ಲಿ ರೆಡ್ ಲಿಸ್ಟ್ ಬಂದ ಕಾರಣ ಕ್ಲೋಸ್ ಮಾಡಿತ್ತು. ಅದ ನಂತರ ನಾವು ಬಹ್ರೇನ್ ತಗೊಂಡ್ವಿ, ಬಹ್ರೇನ್ ಆಗಿ ಹೋಗ್ಲಿಕ್ಕೆ ತಗೊಂಡ್ವಿ. ಬಹ್ರೇನ್ ಎಲ್ಲ ಇದು ಮಾಡಿ ಲಾಸ್ಟ್ಗೆ ಫೈನಲ್ ಬಹ್ರೇನ್ ವಿಸಿಟರ್ಸ್ ಹೋಗ್ಲಿಕ್ಕೆ ಕ್ಲೋಸ್ ಮಾಡಿತ್ತು. ಆ ಕಂಟ್ರಿಗೆ ವಿಸಿಟರ್ಸ್ ಇದೊಂದು ಕಂಟ್ರಿಗೆ ಹೋಗ್ಬೇಕಾದ್ರೆ ಅಲ್ಲಿ ವಿಸಿಟ್ ವೀಸಾ ತೆಗೆದು ಅಲ್ಲಿ 14 days ನಿಂತು ಮತ್ತೆ ಹೋಗ್ಬೇಕು. ಅಲ್ಲಿ 14 days 1 month ವಿಸಿಟ್ ತೆಗೆದು ಅಲ್ಲಿ 14 days ನಿಂತು ಅಲ್ಲಿ ಸೌದಿ ಅರೇಬಿಯಾಗೆ ಹೋಗ್ಬೇಕು. ಅದು ಇದೆಲ್ಲ ಕ್ಲೋಸ್ ಆದ್ರಿಂದ ನಾವೊಂದು ಸ್ಪೆಷಲ್ ಆಗಿ ಒಂದು ವೇ ನೋಡಿದ್ವಿ. ಸ್ಪೆಷಲ್ ವೇ ಫಸ್ಟಿಗೆ ನಾವೊಂದು ರಷ್ಯಾ ವೇ ನೋಡಿದ್ವಿ. ರಷ್ಯಾ ವೇ ಅಲ್ಲಿ ಅದ್ರ ನಂತರ ನೆಕ್ಸ್ಟ್ ನಾವು ಅರ್ಮೇನಿಯಾ ವೇ ನೋಡಿದ್ವಿ. ಅದರ ನಂತರ ನಾವು ಉಜ್ಬೇಕಿಸ್ತಾನ್, ಅದರ ನಂತರ ಈಗ ಫೈನಲ್ ಎಲ್ಲ ಆದ್ಮೇಲೆ ನಾವೀಗ ಫೈನಲ್ ಮಾಲ್ದೀವ್ಸಿಗೆ ಬಂದು ಮುಟ್ಟಿದ್ದೇವೆ. ಎಲ್ಲ ಈಗ ಕ್ಲೋಸ್ ಆಗಿ ಬಂದು ಈಗ ಮಾಲ್ದೀವ್ಸಿಗೆ ಬಂದು ಮುಟ್ಟಿದ್ದೇವೆ. ಆದ್ರೂ ಕೂಡ ನಮ್ಮ ಕೆಲಸ ನಾವು ನಿಲ್ಲಿಸಲಿಲ್ಲ, ನಾವು ಮಾಡ್ತಾನೆ ಇದ್ದೇವೆ. ಮತ್ತೆ ಎಲ್ಲರಿಗೆ ಒಂದು ಸಪೋರ್ಟಿವ್ ಆಗಿ ಇದರದ್ದು ನಮ್ಗೆ ಅಂದ್ರೆ ನಮ್ಮ ಬ್ಯಾಕ್ ಗ್ರೌಂಡ್ ಅಲ್ಲಿ ಕೂಡ ಸಪೋರ್ಟ್ ಇದೆ. ನಮ್ದು ಬೇರೆ ಸಪೋರ್ಟಿವ್ ಜನರು ಕೂಡ ಇದ್ದಾರೆ. ಸಪೋರ್ಟ್ ಇದ್ದ ಕಾರಣದಿಂದ ನಮ್ದೊಂದು ಈ ಕೆಲಸ ನಾವು ಮಾಡಿದ್ದೇವೆ. ತುಂಬಾ ಕಷ್ಟ ಅಂದ್ರೆ ತಮಾಷೆ ಅಲ್ಲ, ತಾವು ಹೇಳಿದ್ರಿ ಯಾವ ರೀತಿಯ ಪ್ರೊಸೆಸ್ ಗಳು ಆಗುತ್ತೆ ಅನ್ನೋದಲ್ವಾ? ತುಂಬಾ ನಮ್ಗೆ ಅಂದ್ರೆ ಆಲ್ಮೋಸ್ಟ್ ಏನಿಲ್ಲಾದ್ರೂ ಒಂದು 7 months ಆಯ್ತು ರಾತ್ರಿ ನಿದ್ದೆ ಇಲ್ಲ, ರಾತ್ರಿ ನಿದ್ದೆನೇ ಇಲ್ಲ. 7 months ಇಂದ ನಾವು ಕೆಲಸ ಮಾಡ್ತಾ ಇದ್ದೇವೆ. ಈ ಲಾಕ್ ಡೌನ್ ಸಂದರ್ಭದಲ್ಲಿ ಕೂಡ ಇಂಟರ್ನ್ಯಾಷನಲ್ ಏರ್ಪೋರ್ಟ್ ಅಲ್ಲಿ ಓಪನ್ ಇತ್ತು. ನಾವು ಮನೆಯಲ್ಲಿ ಕುತ್ಕೊಂಡು ಅವರದ್ದೇನು ಪಾಸ್ಪೋರ್ಟ್ ಕಾಪಿ ಇದೆ, ಏನು ಡೀಟೇಲ್ಸ್ ಇದೆ, ನಾವು ವಾಟ್ಸಪ್ ಅಲ್ಲಿ ಕಳಿಸಿ, ನಮ್ಮ ಟೀಮ್ ಇದೆ, ನಮ್ದೊಂದು 5-6 ಜನರು ಇದ್ದಾರೆ, ಎಲ್ಲ ನಾವು ಟೀಮ್ ವರ್ಕ್ ಫ್ರಮ್ ಹೋಮ್ ನಾವು ಮಾಡ್ತಾ ಇದ್ವಿ. ಇಲ್ಲಿ ನಾವು ಮ್ಯಾಂಗ್ಳೂರ್, ಕರ್ನಾಟಕ ಆಲ್ ಓವರ್ ಲಾಕ್ ಡೌನ್ ಇತ್ತು. ಆಫೀಸಿಗೆ ಆ ಸಮಯದಲ್ಲಿ ಹೋಗ್ಲಿಕ್ಕಿಲ್ಲ. ಆ ಕಾರಣದಿಂದ ನಾವು ಮನೆಯಲ್ಲೇ ಕುತ್ಕೊಂಡು ಅದು ಕೆಲಸ ನಾವು ಮಾಡ್ತಾ ಇದ್ವಿ. ಅವ್ರದ್ದು ಪೇಮೆಂಟ್ ಏನಿದೆ ನಮ್ಮ ಅಕೌಂಟಿಗೆ ಹಾಕಿಸಿ ಅವರಿಗೆ, ಮತ್ತೆ ಇಲ್ಲಾದ್ರೆ ಅವ್ರಿಗೆ ಮಾರ್ನಿಂಗ್ ಟೈಮ್ ಅಲ್ಲಿ ಒಂದು 6 ಗಂಟೆಯಿಂದ 10 ಗಂಟೆ ನಮ್ಗೆ ಏನು ಲಾಕ್ ಡೌನ್ ಸಡ್ಲಿಕ್ಕೆ ಇತ್ತು, ಆ ಟೈಮಲ್ಲಿ ಆಫೀಸ್ಗೆ ಬರ್ಲಿಕ್ಕೆ ಹೇಳಿ ಅಂತ ಕೆಲಸ ಎಲ್ಲ ನಾವು ಮಾಡ್ತಾ ಇದ್ವಿ. ಮತ್ತೆ ಎಲ್ಲ ಬ್ಯಾಕ್ ಗ್ರೌಂಡ್ ನಮ್ಗೆ ಸಪೋರ್ಟ್ ಇದ್ದ ಕಾರಣ ಎಲ್ಲರೂ ನಮ್ಗೆ ಸಪೋರ್ಟ್ ಮಾಡಿದ್ದಾರೆ. ಕಸ್ಟಮರ್ಸ್ ಆದ್ರೂ ಆಗ್ಬೋದು, ಪ್ರವಾಸಿಗರಾದ್ರೂ ಆಗ್ಬೋದು, ಎಲ್ಲರೂ ಸಪೋರ್ಟ್ ಇದ್ದ ಕಾರಣದಿಂದ ನಾವು ಈ ಕೆಲಸವನ್ನು ಮಾಡಿದ್ವಿ. ತಾವು ಮಾತಾಡೋದು ಗೊತ್ತಾಯ್ತು, ನಮ್ಮ ಒಂದು ಪರಿಶ್ರಮ, ತಂಡದ ಒಂದು ಪರಿಶ್ರಮ ಎಲ್ಲ ಅದೇ ನಮ್ದು ಮೇನ್ ಆಗಿ ನಮ್ಮ ಟೀಮ್, ನಮ್ದು ಇದು ಫೈಮಾ ಟೀಮ್ ಅಂತ ಇದೆ, ಆ ಟೀಮ್ ಇಂದಾಗಿ ಇಷ್ಟೊಂದು ನಾವು ಕೆಲಸ ಮಾಡ್ಲಿಕ್ಕೆ ಕಾರಣ ನಿಜ. ಯಾಕಂದ್ರೆ ಸೌದಿ ಅರೇಬಿಯಾಕ್ಕೆ ಯಾವ ರೀತಿ ಕಳಿಸಿ ಕೊಟ್ರಿ ಅನ್ನೋದು ತಾವು ಹೇಳ್ತಾ ಇದ್ದಾಗ, ಎಸ್ಪೆಷಲಿ ಈಗ 2 ಡೋಸ್ ಇಲ್ಲಿ ತೆಗೆದವರಿಗೆ ಸೌದಿ ಅರೇಬಿಯಾಕ್ಕೆ ಹೋದ್ರೆ ಇಲ್ಲಿ 14 days ಕ್ವಾರಂಟೈನ್ ಇದೆ. ಎಲ್ಲಿ ಬೇರೊಂದು ಕಂಟ್ರಿಯಲ್ಲಿ 14 days ಕ್ವಾರಂಟೈನ್ ಇದೆ. 2 ಡೋಸ್ ಯಾರು ತೆಗ್ಲಿಲ್ವಾ ಅವರಿಗೆ ಒಬ್ಬ ಸೌದಿಯಲ್ಲಿ ಹೋಗಿ 7 days ಕ್ವಾರಂಟೈನ್ ರೂಮ್ ಅಲ್ಲಿ ಕುತ್ಕೊಳ್ಬೇಕು. ಅದಕ್ಕೆ ಅದರದ್ದು ಕೆಲಸ, ಅದಕ್ಕೆ ಈಗ ಅಟೆಸ್ಟೇಷನ್ ಅದು ಇದು ತುಂಬಾ ಕೆಲಸ ಇದೆ. ಆದ್ರೆ ಅವರದ್ದು 2 ಸರ್ಟಿಫಿಕೇಟ್ ಏನಿದೆ ಅವರದ್ದು ನಮ್ದು ಸೌದಿ ಅರೇಬಿಯಾದೊಂದು MOH ಅಂತ ಹೇಳಿ ಒಂದು ಪೋರ್ಟಲ್ ಇದೆ. ಆ ಪೋರ್ಟಲ್ಗೆ ಹಾಕಿ ಅದು ರಿಜೆಕ್ಷನ್ ಬರ್ತದೆ. ಅದರದ್ದು ತುಂಬಾ ಕೆಲಸ, ತುಂಬಾ ಅಂದ್ರೆ ಅದು ಹೇಳುವಷ್ಟು ಸುಲಭ ಏನಿಲ್ಲ, ತುಂಬಾ ಕೆಲಸ ಅದರಲ್ಲಿ ಇದೆ. ಅದು ನಮ್ಮ ಟೀಮ್ ಎಲ್ಲ ಮಾಡಿ ಕೊಡ್ತೇವೆ. ಅಂದ್ರೆ ನಮ್ಮ ಕಸ್ಟಮರ್ಸ್ಗೆ ಗೈಡ್ ಮಾಡ್ತೇವೆ ನಾವು, ಹೀಗೆ ಮಾಡಿ, ನೀವು ಹೀಗೆ ಮಾಡಿ.
ನಾವು ಕಸ್ಟಮರ್ಸ್ ಅಂತಲ್ಲ, ನಾವು ಎನಿ ಟೈಮ್ ನಾವು ವಾಯ್ಸ್ ಮೆಸೇಜ್ ಹಾಕಿ ನಾವು ವಾಟ್ಸಪ್ಪಲ್ಲಿ ವೈರಲ್ ಮಾಡ್ತೇವೆ, ಹೀಗೆ ವಿಷಯ, ನೀವು ಈ ಕಂಟ್ರಿಗೆ ನೀವು ಹೋಗ್ಬೋದು, ಈ ಕಂಟ್ರಿಗೆ ಹೋಗ್ಬೋದು ಅಂದ್ರೆ ನಮ್ಗೆ ಬಿಸ್ನೆಸ್ ಕೊಡ್ಬೇಕಂತಿಲ್ಲ, ಯಾವ ಏಜೆಂಟಿಗೆ ಕೂಡ ನೀವು ಕೊಡ್ಬೋದು, ಮಾತ್ರ ಹೀಗೆ ಹೋಗಿ ಹೀಗೆ ನಮ್ಮ ನಾಲೆಜ್ ಏನಿದೆ ಅದು ನಾವು ನಿಜ. ಬ್ಯೂಟಿಫುಲ್. ಇಲ್ಲ, ಈ ಒಂದು ವಿಚಾರ ಕೇಳಿದಾಗ ನನಗೂ ಕೂಡ ನೆನಪು ಬಂತು. ಎಸ್, ಅನೇಕ ಜನರು ಕಾರ್ಯಕ್ರಮ ನೋಡ್ತಾ ಇದ್ದೀರಾ, ತಮ್ಮಲ್ಲೂ ಕೂಡ ಪ್ರಶ್ನೆಗಳಿರಬಹುದು, ತಮಗೂ ಕೂಡ ಹೊರದೇಶಗಳಿಗೆ ದುಡಿಯುವವರು ಹೋಗಬೇಕು, ಆದರೆ ಇನ್ನೂ ಕೂಡ ಡೌಟ್ ಇದೆ, ಗೊಂದಲ ಇದೆ ಅಂತ ಹೇಳಿದ್ರೆ ನಾಲೆಜ್ ಇದೆ, ಶೇರ್ ಮಾಡಬಹುದು. 100% ಪ್ರಶ್ನೆಗಳಿದ್ರೆ ಸೌದಿ ಅರೇಬಿಯಾ ದುಬೈ ವಿಷಯದಲ್ಲಿ ಏನು ಕೇಳಿದ್ರೆ, ಸೌದಿ ಅರೇಬಿಯಾ ದುಬೈ ದೇಶಗಳಿಗೆ ಹೋಗ್ಬೇಕು ಅಂತ ಹೇಳಿದ್ರೆ, ಹೊರದೇಶಗಳಿಗೆ ಹೋಗ್ಬೇಕು ಅಂತ ಹೇಳಿದ್ರೆ ತಮ್ಮಲ್ಲಿ ಗೊಂದಲಗಳಿವೆ, ಅನೇಕ ಗಾಳಿ ಸುದ್ದಿಗಳು, ಊಹಾಪೋಹ ಸುದ್ದಿಗಳು ತುಂಬಾ ದೊಡ್ಡ ಮಟ್ಟದಲ್ಲಿದೆ. ಸೊ ಹಾಗಾಗಿ ನೇರವಾಗಿರುವಂತಹ ಅವಕಾಶ ಇದೆ. ತಮ್ಮಲ್ಲಿ ಗೊಂದಲಗಳಿದೆ, ಪ್ರಶ್ನೆ ಇದ್ರೆ ಮುಕ್ತವಾಗಿರುವಂತಹ ಅವಕಾಶ, ವೇದಿಕೆ ಇದೆ. ಮಹೇಶ್ ಶುಕ್ ಅವರು ಹೇಳಿದ್ರು, ಪ್ರಶ್ನೆಗಳಿಗೆ ಗೊಂದಲಗಳಿಗೆ ನಾವು ಉತ್ತರವನ್ನು ಕೊಡ್ತೇವೆ ಅನ್ನೋದು ಪ್ರೊಸೆಸ್ ಅನ್ನ ಹೇಳಿದ್ರು, ಯಾವ ರೀತಿ ಇದೆ, ಎಷ್ಟು ಕಷ್ಟ ಇದೆ ಅಂಡ್ ಯಾವ ರೀತಿ ಮಾಡಿದ್ರು ಅನ್ನುವಂಥದ್ದು ಇಡೀ ತಂಡ. ಎಸ್ ಸರ್, ಅಬ್ದುಲ್ ಅಜೀಜ್ ಅವರು ಫಸ್ಟ್ ರಿಯಾಕ್ಷನ್ ಸರ್. ಫಸ್ಟ್ ಆಫ್ ಆಲ್ ತಮಗೂ ಕೂಡ ಅಭಿನಂದನೆಗಳು ತಮ್ಮ ಇಡೀ ತಂಡಕ್ಕೆ. ಎಸ್ ಸರ್, ಫಸ್ಟ್ ರಿಯಾಕ್ಷನ್ ಏನು ಹೇಳಲಿಕ್ಕೆ ಇಷ್ಟಪಡ್ತಾರೆ ಈ ಒಂದು ಪ್ರೊಸೆಸ್ ಬಗ್ಗೆ? ಎಸ್ ಸರ್, ನಾವು ಈ ಫಹಿಮಾ ತಂಡ ಅದೇ ಪ್ರವಾಸಿಗರು, ಅದೇ ಅನಿವಾಸಿ ಭಾರತೀಯರು, ಅವರಿಗೆ ಬೇಕಾಗಿ ನಾವು ಈ ಅನಿವಾಸಿ ಭಾರತೀಯರು ನಮ್ಮ ಈ ಭಾರತ ದೇಶದ ಬೆನ್ನೆಲುಬು. ಅವರಿದ್ರೆ ಈ ಭಾರತ ದೇಶದಲ್ಲಿ ಕಷ್ಟದಲ್ಲಿರುವವರಿಗೆ, ಸಂಕಷ್ಟ ಉಂಟಾದವರಿಗೆ ಈ ಸಹಕಾರ ನೀಡ್ತಾರೆ. ಏನಾದ್ರೊಂದು ವಾಟ್ಸಪ್ ಗ್ರೂಪಲ್ಲಿ ಏನಾದ್ರೊಂದು ಫೋಟೋಸ್ ಬಂದರೆ, ಇಂಥ ಒಂದು ಸಹಾಯ ಮಾಡಿ ಅಂತ ಬಂದರೆ ಫಸ್ಟಿಗೆ ಸಹಕಾರ ಮಾಡುವವರು ಪ್ರವಾಸಿಯವರು. ಈಗ ಅವರೇ ಇಲ್ಲಿರುವಾಗ, ಅವರ ಆ ಕಷ್ಟಕ್ಕೆ ಯಾರು ಸ್ಪಂದಿಸದಿರುವಾಗ, ಅವರ ಕಷ್ಟ ಯಾರೊಂದಿಗೆ ಹೇಳುವುದಂತ ಅವರೇ ಕಣ್ಣೀರು ಹಾಕುವಾಗ, ನಾವು ಒಂದು ಟೀಮ್ ಕಟ್ಟಿಕೊಂಡು ಆ ಸಂಕಷ್ಟದಲ್ಲಿರುವ ಆ ಪ್ರವಾಸಿಗಳಿಗೆ ನಮ್ಮಿಂದ ಆಗುವ ಯಾವ ಸಹಾಯ ಆಗುತ್ತೋ ಅದನ್ನು ನಾವು ಮಾಡಿದ್ದೇವೆ. ಅದು ಈ ಕ್ವಾರಂಟೈನ್ ಪ್ಯಾಕೇಜ್ ಎಂಬುದು ಮಾತ್ರವಲ್ಲ, ಅದಲ್ಲದ ಕೆಲವೊಂದು ಅವರಿಗೆ ಸಹಾಯಸ್ಥವಾಗಬಹುದು. ಅವರ ಏನಾದರೂ ಒಂದು ತೊಂದರೆ ಉಂಟಾದ್ರೆ ಅದು ಕೂಡ ನಾವು ಸರಿಪಡಿಸ್ತಾ ಇದ್ದೇವೆ. ಓಕೆ. ಎಸ್ ಸರ್, ಇದು ಅಬ್ದುಲ್ ಅಜೀಜ್ ಅವರು. ಅದೇ ರೀತಿ ಅನೇಕ ಪ್ರಶ್ನೆಗಳು ಬರ್ತಾ ಇದೆ, ಜೊತೆಗೆ ಕಮೆಂಟ್ಸ್ಗಳು. ಆನಂದ್ ಪಿ ವಿಠಲ್ ಅವರು ಕೇಳಿದ್ದಾರೆ, ಜೊತೆಗೆ ದಿನೇಶ್ ಪೂಜಾರಿ ಅವರು ಕೂಡ ಹೇಳಿದ್ದಾರೆ ಇಸ್ ಜಾಬ್ ಅನ್ನುವಂಥದ್ದು. ಜೊತೆಗೆ ಮಹೇಶ್ ಶುಕ್ ಅವರೇ, ಸದ್ಯ ಈ ಒಂದು ತಮ್ಮ ಪ್ರೊಸೆಸ್ಗಳು ಏನಿತ್ತು, ಇದರಲ್ಲಿ ಯಾವ ರಾಷ್ಟ್ರಗಳಿಗೆ ಹೋಗ್ಬೇಕಾಗಿರುವಂತದ್ದು ಇದ್ರು ಅಂದ್ರೆ ಕೇವಲ ಸೌದಿ ಅರೇಬಿಯಾ ಮಾತ್ರ? ನಮ್ದು ಮೈನ್ ಕೆಲಸ ಏನಿದೆ ಅದು ಸೌದಿ ಅರೇಬಿಯಾ, ಮಸ್ಕತ್, GCC ಆಗಿದೆ. ಓಕೆ. ಈಗ ಡೈರೆಕ್ಟ್ಲಿ ಹೋಗುವ ಕಂಟ್ರಿ 2 ಕಂಟ್ರೀಸ್ ಮಾತ್ರ ಆಗಿದೆ. ಡೈರೆಕ್ಟ್ಲಿ ಈಗ ಇಂಡಿಯನ್ಸ್ ಹೋಗುವ ಕಂಟ್ರಿ, ಅವರಲ್ಲಿ ಹೋಗಿ ಡೈರೆಕ್ಟ್ ಕ್ವಾರಂಟೈನ್ ಆಗ್ಬೋದು. ಅದೊಂದು ಬಹ್ರೇನ್, ಮತ್ತೊಂದು ನಮ್ಮ ಇದಾಗಿದೆ, ಯಾವುದು ಬಹ್ರೇನ್ ಮತ್ತು ನಮ್ಮ ಖತರ್ ಆಗಿದೆ. ಡೈರೆಕ್ಟ್ ಕಂಟ್ರಿ 2 ಮಾತ್ರ, ಅಲ್ಲಿ ಹೋಗಿ ನಿಮ್ಗೆ ಕ್ವಾರಂಟೈನ್ ಆಗ್ಬೋದು. ಮತ್ತೆ ಬೇರೆ 3 ದೇಶ ಯಾವ್ದಿದೆಯೋ, ನಮ್ಮ UAE, ಸೌದಿ ಅರೇಬಿಯಾ ಮತ್ತೆ ಒಮಾನ್ ಏನಿದೆಯೋ, ಅದು ಡೈರೆಕ್ಟ್ಲಿ ಹೋಗ್ಲಿಕ್ಕೆ ಆಗುದಿಲ್ಲ. ಅಲ್ಲಿಗೆ ಹೋಗ್ಬೇಕಾದ್ರೆ ಯಾವ್ದಾದ್ರು ಒಂದು ಗ್ರೀನ್ ಲಿಸ್ಟ್ ಕಂಟ್ರಿ ಯಾವ್ದಿದೆ, ಗ್ರೀನ್ ಲಿಸ್ಟೆಡ್ ಕಂಟ್ರಿ ಯಾವ್ದಿದೆ, ಅಲ್ಲಿ ಹೋಗಿ 14 ಡೇಸ್ ಕ್ವಾರಂಟೈನ್ ಆದ್ಮೇಲೆ, 14 ಡೇಸ್ ಕ್ವಾರಂಟೈನ್ ಅಂತ ಹೇಳಿದ್ರೆ ಅಲ್ಲಿ ಹೋಗಿ ರೂಮಲ್ಲಿಯೇ ಕುತ್ಕೊಳ್ಬೇಕು ಹಾಗೇನಿಲ್ಲ. ಅಲ್ಲಿ ಹೋಗಿ ನೀವು ಎಕ್ಸ್ಪ್ಲೋರ್ ಮಾಡ್ಬೋದು ಕಂಟ್ರಿ. ನೀವು ಕಂಟ್ರಿಯಲ್ಲಿ ಎಲ್ಲಿ ಬೇಕಾದ್ರೂ ಸುತ್ತಾಡ್ಬೋದು. ಎಲ್ಲಿ ಯಾವ ಕಂಟ್ರಿ, ನಿಮ್ಗೆ ಈಗ ಅರ್ಮೇನಿಯಾ ಆದ್ರೂ ಆಗ್ಬೋದು, ನಮ್ದು ಯುರೋಪ್ ಆದ್ರೂ ಆಗ್ಬೋದು, ರಷ್ಯಾ ಆದ್ರೂ ಆಗ್ಬೋದು. ಈಗ ನಾವು ಮಾಲ್ಡೀವ್ಸ್ಗೆ ಎಸ್ಪೆಷಲಿ ನಮ್ಗೆ ಈಗ ತುಂಬಾ ಫ್ಯಾಮಿಲೀಸ್ ಬಂದಿದ್ದಾರೆ. ಫ್ಯಾಮಿಲೀಸ್ ಅಂದ್ರೆ ಅವರದ್ದು ಹೆಂಡತಿ ಮಕ್ಕಳು ನಮ್ಮ ಹತ್ರ ಒಂದು ಸೇಫ್ ಆಗಿ ಗೈಡ್ ಆಗಿ ನೀವು ನಮ್ಮ ಫ್ಯಾಮಿಲಿಯನ್ನು ನೀವು ಕರ್ಕೊಂಡು ನಮಗೆ ಸೌದಿಗೆ ನೀವು ತಲುಪಿಸಿ ಕೊಡ್ಬೇಕು ಅಂತ ಒಂದು ಭರವಸೆ ನಾವು ಕೊಡ್ತೇವೆ. ಯಾವ್ದು ಫ್ಯಾಮಿಲಿ ಇದ್ದಾರೆ ಅವರಿಗೆ ವಿ ಹ್ಯಾವ್ ಗಿವನ್ ದಮ್ ದಿ ಟ್ರಸ್ಟ್. ನಾವು ಅವರಿಗೆ ಒಂದು ಟ್ರಸ್ಟ್ ಕೊಟ್ಟಿದ್ದೇವೆ. ನಿಮ್ಮ ಫ್ಯಾಮಿಲಿ ಏನಿದ್ದಾರೆ ಅವರನ್ನು ನಾವು ಅಲ್ಲಿ ತಂದು ತಲುಪಿಸ್ತೇವೆ ಅಂತ ಹೇಳಿ. ಈಗ ಪ್ರೆಸೆಂಟ್ ಈಗ 10 ಫ್ಯಾಮಿಲಿ ಆಲ್ರೆಡಿ 10 ಜನರು ಈಗ ಮಾಲ್ದೀವ್ಸ್ ಅಲ್ಲಿ ಇದ್ದಾರೆ. ಮೊನ್ನೆ ಹೋದ ಗ್ರೂಪ್ ಅಲ್ಲಿ ಮೊನ್ನೆ 50 ಜನ ಹೋಗಿದ್ದಾರೆ. ಅವರು ಹ್ಯಾಪಿಯಲ್ಲಿದ್ದಾರೆ ಅವರು. ಮತ್ತೆ ಈಗ ಇವತ್ತೊಂದು ಗ್ರೂಪ್ ಮಾಲ್ದೀವ್ಸಿಗೆ ಹೋಯ್ತು, ಈಗ ಮುಟ್ಟಿದ್ದಾರೆ. ನನ್ಗೆ ಈಗ ಕೆಳಗೆ ಬರುವಾಗನೇ ಒಂದು ಕಾಲ್ ಈಗ ಬಂತು, ನಾವು ಮುಟ್ಟಿದ್ದೇವೆ, ನಾವೀಗ ರೂಮಿಗೆ ಹೋಗ್ತಾ ಇದ್ದೇವೆ ಅಂತ ಹೇಳಿ. ಎಲ್ಲ ಕಂಪ್ಲೀಟ್ ನಾವು ಮುಟ್ಟಿದ್ದೇವೆ. ಅಲ್ಲಿ ಒಂದು 14 ಡೇಸ್ ಕ್ವಾರಂಟೈನ್ ಆದ ನಂತರ ನಮ್ಮ ಸೌದಿ ಅರೇಬಿಯಾಕ್ಕೆ ಹೋಗ್ಲಿಕ್ಕೆ ಆಗುದು. ಅಲ್ಲಿಗ ಇರುವ ನಾವೇನಂದ್ರೆ ಅಲ್ಲಿ ಇರುವಾಗ ನಾವು ಕಂಪ್ಲೀಟ್ ನೋಡ್ತೇವೆ ಈ ಕಂಟ್ರಿಯಲ್ಲಿ ಹೋಗ್ಬೋದಾ, ಇಲ್ಲಿ ಹೋದ್ರೆ ಮತ್ತೆ ವಾಪಸ್ ಸೌದಿ ಕ್ಲೋಸ್ ಮಾಡ್ಬೋದಾ, ಸೌದಿ ಕ್ಲೋಸ್ ಮಾಡಿದ್ರೆ ವಾಪಸ್ ಇವರು ತಿರುಗಿಸಿ ಊರಿಗೆ ಬರಬೇಕು, ಎಲ್ಲ ನೋಡ್ ನಂತರ ಆಗಿದೆ ನಾವು ಕಲಿಸುದು.
ಓಕೆ ವಿಲ್ ಸೆಂಡ್ ಆಫ್ಟರ್ ದಟ್ ಓನ್ಲಿ. ನಾವೇನಿದೆಯೋ ಅದು ಅದರ ಮೇಲೆ ನಾವು ಕಳಿಸೋದು. ಎಲ್ಲ ನಾವು ಅದರಲ್ಲಿ ವರ್ಕೌಟ್ ಮಾಡಿ ಅದ್ರ ಕುತ್ಕೊಂಡು ಅದರ ಟಿಕೆಟ್ ಅದರ ಇದು ಏನಿದೆ. ಮತ್ತೆ ಮಾರ್ಕೆಟ್ ಅಲ್ಲಿ ಎಲ್ಲ ಹೇಳ್ತಾರೆ ನಾವು 10,000 ರೂಪಾಯಿ ಜಾಸ್ತಿ ತೆಗಿತೇವೆ ಹಾಗೆ ಹೀಗೆ ಅಂತ ಹೇಳಿ. ಅದರದ್ದು ಕೆಲಸದ ಹಣ ಏನಿದೆ ಅದು ನಾವು ತೆಗಿತೇವೆ. ಮತ್ತೆ ಪ್ಲಸ್ ನಮ್ಮ ಟೀಮ್ ಏನಿದೆ ಅವರಿಗೆ ಒಂದು ಸ್ಯಾಲ್ರಿ ಅಂತ ನಾವು ಕೊಡ್ಬೇಕಲ್ಲ. ನಮ್ಮ ಈಗ ಇಷ್ಟು ಟೀಮ್ ಅಲ್ಲಿ 5-6 ಜನರು ಈಗ ದಿನ ರಾತ್ರಿ ವರ್ಕ್ ಮಾಡ್ತಾ ಇದ್ದಾರೆ. ಅದ್ರದ್ದು ಏನಿದೆ ಅದ್ರದ್ದು ನಾವು ತೆಗೆದು ಕೊಡ್ತೇವೆ. ಮತ್ತೆ ಬಿಸ್ನೆಸ್ ಅಂತ ಒಂದು ರೂಪದಲ್ಲಿ ನಾವು ಇದನ್ನು ನೋಡ್ಲಿಲ್ಲ. ನಿಜ 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 ಇಲ್ಲ, ಅದು ಅಲ್ಲಿ ಪ್ರೊಸೆಸ್ ಅನ್ನುವಂಥದ್ದು ತುಂಬಾ ಕಷ್ಟ ಇದೆ. ತಾವು ಹೇಳಿದಾಗ ಗೊತ್ತಾಯ್ತು ತುಂಬಾ ಕಷ್ಟ ಇದೆ. ಯಾಕಂದ್ರೆ ಅಟ್ ದ ಟೈಮ್ ನಾವು ಗಮನಿಸಿದಾಗೆ ಸರಿಯಾದ ಸಮಯಕ್ಕೆ ಕೆಲಸಕ್ಕೆ ಹೋಗ್ಬೇಕು, ಇಲ್ಲದ್ರೆ ಕೆಲಸ ಹೋಗುತ್ತೆ. ಈಗ ವಿಶೇಷವಾಗಿ ಒಂದು ನಾನು ನಿಮ್ಗೆ ಹೇಳ್ತೇನೆ, ಲಾಸ್ಟ್ ಮಂತ್ ಸೌದಿ ಅರೇಬಿಯಾ ಆಟೋಮೆಟಿಕ್ ಆಗಿ ಎಲ್ಲರದ್ದು ನೀವು ಇಷ್ಟು ಮಂತ್ ಒಳಗಡೆ ಬರ್ಬೋದು ಅಂತ ಹೇಳಿ ಈ ಜುಲೈ 31 ಒಳಗಡೆ ಬರ್ಬೇಕಂತ ಹೇಳಿ ಒಂದು ಆಟೋಮೆಟಿಕ್ ಎಕ್ಸ್ಟೆಂಡ್ ಮಾಡಿತ್ತು. ಆಟೋಮೆಟಿಕ್ ಅಂದ್ರೆ ಒಂದು ರಿಎಂಟ್ರಿ ಅಂತ ಇದೆ, ರಿಎಂಟ್ರಿ ಅಂತ ಹೇಳಿ ಒಂದು ಸಿಸ್ಟಮ್ ಇದೆ ಸೌದಿ ಅರೇಬಿಯಾದಲ್ಲಿ. ಆಟೋಮೆಟಿಕ್ ಆಗಿ ಅದೊಂದು ನೀವು 31 ಗೌರ್ಮೆಂಟೇ ಮಾಡಿತ್ತು. ಇಲ್ಲಾಂದ್ರೆ ಒಂದು ರಿಎಂಟ್ರಿ ಒಂದು ತಿಂಗಳಿಗೆ ಮಾಡಬೇಕಾದ್ರೆ ಅರೌಂಡ್ 100 to 200 ರಿಯಾಲ್ ಇದೆ. ಇಲ್ಲಿ 4,000 ರೂಪಾಯಿ ಆಗ್ತದೆ. 2,000 to 4,000 ಒಂದು ಈಗ ರಿಎಂಟ್ರಿ ಮಾಡ್ಬೇಕಾದ್ರೆ ಅದು ಗೌರ್ಮೆಂಟೇ ಮಾಡಿತ್ತು 31ಗೆ. ಈ 50 ಜನರು ಏನು ಹೋಗಿದ್ದಾರೋ, ಈ 50 ಜನರಲ್ಲಿ ಒಂದು 10 ಫ್ಯಾಮಿಲಿ ಮಾತ್ರ ಇದೆ. ಬಾಕಿ 40 ಜನರು ಏನು ಹೋಗಿದ್ದಾರೋ, ಈ 40 ಜನರು ಕೂಡ 40 ಜನರು ಏನು ಹೋಗಿದ್ದಾರೋ ಅವರೆಲ್ಲರೂ ಕೂಡ ಈ 31ಕ್ಕೆ ಮುಗಿಯುವವರು. 15ಗೆ ಹೋಗಿದ್ದಾರೆ. ಅವ್ರು 30ಗೆ ಮಿನಿ ಅವರು ಹೋಗ್ಲಿಲ್ಲ ಆದ್ರೆ ಅವ್ರದ್ದು ಕೆಲಸ ಎಲ್ಲ ಹೋಯ್ತು. ಅವ್ರದ್ದೆಲ್ಲ ಕೆಲಸ ಮುಗೀತು, ಅಲ್ಲಿಗೆ ಮುಗೀತು. ಅವ್ರಿಗೆ ಏನು ಮಾಡ್ಲಿಕ್ಕೆ ಆಗುದಿಲ್ಲ. ಅಷ್ಟೊಂದು ರಿಕ್ವೆಸ್ಟ್ ಮಾಡಿ ನಮ್ಮ ಹತ್ರ ನಮ್ಗೆ ನೀವು ಮಾಡಿ ಕೊಡಿ, ನಮ್ಗೆ ಒಂದು ನಮ್ಮನ್ನೊಂದು ಮುಟ್ಟಿಸಿ, ನಮ್ಗೆ ಒಂದು ನಮ್ಮ ಸೌದಿ ಅರೇಬಿಯಾಗೆ ಒಂದು ಮುಟ್ಟಿಸಿ ಅಂತ ಹೇಳಿ. ಲಾಸ್ಟ್ ಟೈಮ್ ಅರ್ಮೇನಿಯಾ ಕೂಡ ಹಾಗೇನೆ ನಮ್ಗೆ ಅದರಲ್ಲಿ ನಿಮ್ಗೆ ಗೊತ್ತಿರ್ಬೋದು ಮಿಸ್ಟರ್ ಇಮ್ತಿಯಾಜ್ ಅಂತ ಹೇಳಿ. ಲಾಸ್ಟ್ ಟೈಮ್ ನನಗೆ ಕಾಂಟ್ಯಾಕ್ಟ್ ಬಿಫೋರ್ 3 days ನನಗೆ ಕಾಂಟ್ಯಾಕ್ಟ್ ಮಾಡಿದ್ರು, ಮಹೇಶ್ ನನಗೆ ಹೀಗೆ ಮುಟ್ಬೇಕು. ನಾನು ಹೇಳಿ ಸರ್ ನಾನು ಟ್ರೈ ಮಾಡ್ತೇನೆ, ನನ್ನ ಲೆವೆಲ್ ಬೆಸ್ಟ್ ಏನಿದೆ ಅಲ್ಲಿ ನೀನು ಮಾಡ್ಬೇಕು, ನೀನ್ ನನಗೆ ಮಾಡಿಕೊ, ನಿನ್ನ ಹತ್ರ ಬಂದ್ರೆ ಕೆಲಸ ಆಗ್ತದೆ ಅಂತ ಎಲ್ಲರೂ ಹೇಳ್ತಾ ಇದ್ದಾರೆ. ನಾನು ಹೇಳಿ ಹಾಗೇನಿಲ್ಲ, ಯಾರ ಹತ್ರ ಕೂಡ ಕೊಟ್ರೆ ಕೆಲಸ ಆಗ್ತದೆ, ಹಾಗೇನಿಲ್ಲ, ನನ್ನ ಹತ್ರ ಬಂದ್ರೆ ಮಾತ್ರ ಕೆಲಸ ಆಗುದು ಅಂತ ಹೇಳಿ. ಅಲ್ಲ ನೀನು ಒಂದು ಟ್ರೈ ಮಾಡಿ ನನಗೆ. ನಾನು ಒಂದು ಟ್ರೈ ಹಾಕಿ ಬಿಟ್ಟೆ. ಟ್ರೈ ಹಾಕಿ ಬಿಡುವಾಗ ಹೋಗ್ಲಿಕ್ಕೆ 3 days ಇರುವುದು. ಅರ್ಮೇನಿಯಾ ವೀಸಾ 3 days ಅಲ್ಲಿ ಸಿಗುದಿಲ್ಲ. 3 days ಅವರಿಗೆ 3 days ಅಲ್ಲಿ ಸಿಕ್ಕಿ ಹೋಯ್ತು. ಅವ್ರದ್ದು ನ್ಯೂಸ್ ಅಲ್ಲೆಲ್ಲ ಬಂದಿದೆ, ನಮ್ದು ಲಾಸ್ಟ್ ಟೈಮ್ ನ್ಯೂಸ್ ಅಲ್ಲಿ ಎಲ್ಲ ಅವರು ಏನು ಹೇಳಿದ್ದಾರೆ, ಏನು ನಮ್ದು ಸರ್ವಿಸ್ ನ ಬಗ್ಗೆ ಏನ್ ಹೇಳಿದ್ದಾರೆ. ಮೇನ್ ಆಗಿ ಅವರು ತುಂಬಾ ನಮ್ಗೆ ಸಪೋರ್ಟ್ ಮಾಡಿದ್ದಾರೆ. ಅವ್ರು ಹೇಳಿದ್ದಾರೆ ನನ್ಗೆ ತುಂಬಾ ನಮ್ಮ ಕಫೀಲ್ ಅಂದ್ರೆ ಅಲ್ಲಿ ಸ್ಪಾನ್ಸರ್ ಇದು ತುಂಬಾ ಪ್ರೆಷರ್ ಇದೆ, ನಮ್ಗೆ ಇಲ್ಲಿ ತುಂಬಾ ಪ್ರೆಷರ್ ಇದೆ, ನನ್ಗೆ ಏನಾದ್ರು ಮಾಡಿ ನೀವು ಕಳಿಸ್ಕೊಡ್ಬೇಕು, ಇಲ್ಲಾಂದ್ರೆ ನಾನು ತುಂಬಾ ಟ್ರಬಲ್ ಅಲ್ಲಿ ಬೀಳ್ತೇನೆ ಅಂತ ಹೇಳಿ ಎಲ್ಲ ಅವ್ರ ನನ್ನ ಹತ್ರ ಹೇಳಿದ್ರು. ಎಸ್ ಸರ್, ಇದು ನೆನಪಿದೆ. ಎಸ್, ಅದೇ ರೀತಿ ಬರ್ತೇನೆ ಸರ್, ಮಾತಾಡ್ತೇನೆ. ಅನೇಕ ಕರೆಗಳು ಕೂಡ ಬರ್ತಾ ಇದೆ, ಕರೆ ಸ್ವೀಕಾರ ಮಾಡ್ತೇನೆ. ಜೊತೆಗೆ ಸೋಷಿಯಲ್ ಮೀಡಿಯಾಗಳ ಕಮೆಂಟ್ಗಳು ಕೂಡ ಬರ್ತಾ ಇದೆ. ಎಸ್, ಓದ್ತೇನೆ. ಬಿಫೋರ್ ದಟ್ ಎಸ್ ಸರ್ ಒಂದು ಕರೆ ಇದೆ. ಹಲೋ ಸರ್, ನಮಸ್ತೆ. ನಮಸ್ತೆ ಸರ್. ನಮಸ್ತೆ, ನಾನು ಅರುಣ್ ಅಂತ ಉಡುಪಿಯಿಂದ. ಅರುಣ್ ಅವರು ಉಡುಪಿಯಿಂದ. ನಮಸ್ತೆ ಅರುಣ್ ಅವರೇ, ಮಾತಾಡಿ ಸರ್. ಫೈನ್ ಸರ್, ನಮಸ್ಕಾರ. ನಮಸ್ತೆ. ನಾನು ಬಂದೀಗ 4 ರಿಂದ 5 ತಿಂಗಳಾಗ್ತಾ ಬಂತು. ರೂಮರ್ಸ್ ಎಲ್ಲ ಇದೆ, ಮಾಲ್ದೀವ್ಸ್ ಹೋಗ್ಬೋದು, ಇಲ್ಲಂದ್ರೆ ನಮ್ಮ ಅರ್ಮೇನಿಯಾ ಮತ್ತೆ ಉಜ್ಬೇಕಿಸ್ತಾನ್ ಎಲ್ಲಿಂದ ಹೋಗ್ಬೋದು ಅಂತ ಹೇಳ್ತಾರೆ. ನಾನು ಕೂಡ ಒಂದು 2-3 ಜನ ಕಾಂಟ್ಯಾಕ್ಟ್ ಮಾಡಿದ್ದೆ. ಅವರು ಹೇಳ್ತಾರೆ ಅದು ಗ್ಯಾರಂಟಿ ಏನಿಲ್ಲ, ಹೋಗ್ಬೋದು, ನಿಮ್ಮ ಓನ್ ರಿಸ್ಕ್ ಅಲ್ಲಿ ಹೋಗ್ಬೋದು ಅಂತ. ಈಗ ನಾವು ನಿಮ್ಮ ಹತ್ರ ಕೇಳೋದು ಹೇಳಿದ್ರೆ, ನನಗೆ ಈಗ ಹೋಗ್ಬೇಕಂತಂದ್ರೆ ನೀವು ಎಲ್ಲಿ ಯಾವ ಕಂಟ್ರಿ ನನ್ನನ್ನು ಕಳಿಸ್ತೀರಿ, ಮತ್ತೆ ಅಲ್ಲಿ ಕ್ವಾರಂಟೈನ್ ಸಿಸ್ಟಮ್ ಹೇಗೆ ಅಂತ ಹೇಳ್ಬೋದಾ? ಈಗ ಎಸ್ಪೆಷಲಿ ನಾವೀಗ ಕ್ವಾರಂಟೈನ್ ಮಾಡ್ತಾ ಇರೋದು ಮಾಲ್ದೀವ್ಸ್ ಆಗಿ. ಈಗ ಮಾಲ್ದೀವ್ಸ್ ಆಸ್ ಆಫ್ ಟುಡೇ ಕಂಟ್ರಿಯಲ್ಲಿ ಯಾವುದೊಂದು ಪ್ರಾಬ್ಲಮ್ ಇಲ್ಲ. ಸೌದಿ ಕೂಡ ಬ್ಯಾನ್ ಮಾಡಲಿಲ್ಲ, ಅದಕ್ಕೆ ಗ್ರೀನ್ ಲಿಸ್ಟ್ ಅಲ್ಲಿ ಇದೆ. ಮತ್ತೆ ಕಂಟ್ರಿದು ಏನು ರೂಲ್ಸ್ ಅಂಡ್ ರೆಗ್ಯುಲೇಷನ್ಸ್ ಬರ್ತದೆ ಅದು ನಾವು ಫೇಸ್ ಮಾಡ್ಲಿಕ್ಕೆ ನಾವು ರೆಡಿ ಇಲ್ಲ. ಅದು ನಾವಂತಲ್ಲ, ಯಾವ ಟ್ರಾವೆಲ್ ಏಜೆನ್ಸಿ ನಾವು ನಮ್ಮ ಟ್ರೈ ಏನಿದೆಯೋ ಅದು ನಾವು ಅವರಿಗೆ ಮಾಡಿ ಕೊಡ್ತೇವೆ. ಎಲ್ಲ ಕಸ್ಟಮರ್ಸ್ಗೆ, ಎಲ್ಲ ಪ್ಯಾಸೆಂಜರ್ಸ್ಗೆ, ಯಾರೆಲ್ಲ ಬಾಕಿ ಆಗಿದ್ದಾರೋ ನಮ್ಮ ಟ್ರೈ ಏನಿದೆಯೋ ಮಾಡಿ ಕೊಡ್ತೇವೆ. ಈಗ ಸೌದಿ ಅರೇಬಿಯಾ ಅವರ ಡಿಸಿಷನ್ ಮೇಲೆ ಈ ಕಂಟ್ರಿ ಬ್ಯಾನ್ ಮಾಡ್ಬೇಕು ಅಂತ ಹೇಳಿದ್ರೆ, ಅವರಲ್ಲಿ ಬಾಕಿ ಆದ್ಮೇಲೆ ಬ್ಯಾನ್ ಮಾಡಿದ್ರೆ, ಇಷ್ಟು ತನಕ ಏನು ಹಾಗೆ ಆಗ್ಲಿಲ್ಲ. ನಿಜ ಅಲ್ಲ, ಅಕಸ್ಮಾತ್ ಏನಾದ್ರೆ ಆದ್ರೆ ಅಂತ ಅವರ ಕೇಳುದು ಕರೆಕ್ಟ್ ಅಲ್ಲ ಸರ್? ಸರ್ ನಮಸ್ತೆ, ಲೈನ್ ಅಲ್ಲಿ ಇದ್ದೀರಾ ಸರ್? ಹೌದು, ನಾನು ಲೈನ್ ಅಲ್ಲಿ ಇದ್ದೇನೆ. ಎಸ್, ಕೇಳ್ತಾ ಇದ್ದೀರಲ್ಲ, ಗೊತ್ತಾಯ್ತಲ್ಲ ಸರ್? ಗೊತ್ತಾಯ್ತು. ಎಸ್ಪೆಷಲಿ ಈಗ ಹಾಗೆ ಆಗಿದೆ. ಈಗ ಮತ್ತೊಂದು, ಈಗ ಸ್ಪೆಷಲಿ ಈಗ ಖತ್ತರ್ದು ಸ್ಟಾರ್ಟ್ ಮಾಡಿದ್ದಾರೆ ಸರ್. ಖತ್ತರ್ ಕಂಟ್ರಿ ಅವರು ಕೂಡ ಸ್ಟಾರ್ಟ್ ಮಾಡಿದ್ದಾರೆ. ಖತ್ತರ್ ಇದೇನಂದ್ರೆ 2 ಡೋಸ್ ಆಗಿ
ಎರಡು ನಮ್ಮ ಕೋವಿಶೀಲ್ಡ್, ನಮ್ಮ ಗಲ್ಫಲ್ಲಿ ಹೇಳ್ತಾ ಇರೋದು ಆಸ್ಟ್ರಾಜೆನಿಕಾ ಅಂತ ಹೇಳಿ, ಆಸ್ಟ್ರಾಜೆನಿಕಾ, ಆಕ್ಸ್ಫೋರ್ಡ್ ಆಸ್ಟ್ರಾಜೆನಿಕಾ ಅಂತ ಹೇಳುದು ಗಲ್ಫಲ್ಲಿ. ಅದರದ್ದು 2 ಡೋಸ್ ಆದ ನಂತರ 14 ಡೇಸ್ ಇಲ್ಲಿ ಮುಗಿಬೇಕು ಇಂಡಿಯಾದಲ್ಲಿ. 14 ಡೇಸ್ ಮುಗಿದ ಮೇಲೆ ಆಗಿರ್ತದೆ ನಮಗೆ ಹೋಗ್ಲಿಕ್ಕೆ ಆಗುದು. ಈಗ ನಾನು ಆಲ್ರೆಡಿ ಅಬುದಾಬಿಯಿಂದ 2 ಡೋಸ್ ನನ್ನ ಜನವರಿ ಆಗಿದೆ. ಯಾವ್ದು ಡೋಸ್ ಆದದ್ದು ಸರ್ ನಿಮ್ಗೆ? ಸಿನೋಫೋಮಾ? ಸಿನೋಫೋಮ್ ಡೋಸ್ ಆದದ್ದ ನಿಮ್ಗೆ? ಸಿನೋಫೋಮ್ ಡೋಸ್ ಆದ್ರೆ ನಿಮ್ಗೆ ಕತ್ತರಿಗೆ ಅಲೌಡ್ ಇಲ್ಲ ಸರ್, ಕತ್ತರಿಗೆ ರಿಸ್ಟ್ರಿಕ್ಟೆಡ್ ಇದೆ ಸಿನೋಫೋಮ್ ಡೋಸ್ ಆದ್ರೆ. ನಿಮ್ಗೆ ಆಸ್ಟ್ರಾಜೆನಿಕಾ, ಜಾನ್ಸನ್ ಅಂಡ್ ಜಾನ್ಸನ್ ಇದು ಹೊಡೆದ್ರೆ ನಿಮ್ಗೆ, ಈ ಡೋಸ್ ಯಾವ್ದಾದ್ರು ಹೊಡೆದ್ರೆ ನಿಮ್ಗೆ ಹೋಗ್ಬೋದು. ನೀವು ಸಿನೋಫೋಮ್ ಹೊಡೆದ್ರೆ ನೀವು ಮಾಲ್ದೀವ್ಸ್ ಆಗಿ ಹೋಗ್ಬೇಕು ಸರ್. ಸಿನೋಫೋಮ್ ಕತ್ತರಿಗೆ ಅಲೌಡ್ ಇಲ್ಲ, ರಿಸ್ಟ್ರಿಕ್ಟೆಡ್ ಇದೆ ಸರ್. ಕಾಂಟ್ಯಾಕ್ಟ್ ನೀವು ನಮ್ಮ ಗೂಗಲ್ ಅಲ್ಲಿ ನೀವು ನೋಡ್ಬೋದು ಸರ್, ನಮ್ಮ ಕಾಂಟ್ಯಾಕ್ಟ್ ಆಗುವ ಫಹಿಮಾ ಇಂಟರ್ನ್ಯಾಷನಲ್ ಅಂತ ಹೊಡೆದ್ರೆ ನಿಮ್ಗೆ ಗೂಗಲ್ ಅಲ್ಲಿ ಸಿಗ್ತದೆ ಸರ್. ಓಕೆ ಸರ್, ಥ್ಯಾಂಕ್ ಯು ಸರ್, ಥ್ಯಾಂಕ್ ಯು. ಎಸ್, ಇದೆ ಇಲ್ಲಿ ಕಮೆಂಟ್ಸ್ಗಳು ಕೂಡ ಬರ್ತಾ ಇದೆ. ಆನಂದ್ ಪಿ ವಲ್ಲಲ್ ಅವರು ಇದನ್ನೇ ಕೇಳ್ತಾ ಇದ್ದಾರೆ. ಜೊತೆಗೆ ದಿನೇಶ್ ಪೂಜಾರಿ ಅವರು, ಜೊತೆಗೆ ದೀಕ್ಷಾ ಸುವರ್ಣ ಅವರು ಕೇಳಿದ್ದಾರೆ ಕಾಂಟ್ಯಾಕ್ಟ್ ಡೀಟೇಲ್ಸ್ ಫಾರ್ ಫಾಹಿಮಾ ಟ್ರಾವೆಲ್ಸ್ ಪ್ಲೀಸ್ ಅನ್ನುವಂಥದ್ದು. ಎಸ್, ಹಾಕೋಣ, ಅದನ್ನು ನಾವು ಕೊಡ್ತೇವೆ ಕೊನೆಯದಾಗಿ ಕಾರ್ಯಕ್ರಮದ ಕೊನೆಯಲ್ಲಿ. ಜೊತೆಗೆ ಇಲ್ಲಿ ಹೇಳಿರುವಂಥ ವಿಚಾರ ವೆರಿ ಇಂಟ್ರೆಸ್ಟಿಂಗ್ ಅನ್ನುವಂಥದ್ದು ಬಂತು, ಅಂದ್ರೆ ವ್ಯಾಕ್ಸಿನೇಷನ್ ಬಗ್ಗೆ. ವ್ಯಾಕ್ಸಿನೇಷನ್ ಅಂದ್ರೆ ಹೇಳಿದ್ರೆ ಒಂದೊಂದು ಕಂಟ್ರಿಗೆ ಒಂದೊಂದು ವ್ಯಾಕ್ಸಿನೇಷನ್ ಇದೆ. ಓಕೆ, ದುಬೈಯಲ್ಲಿ ಸಿನೋಫೋಮ್ ಅಂತ ಹೇಳಿ ವ್ಯಾಕ್ಸಿನೇಷನ್ ಎಲ್ಲರೂ ಹೊಡೆದಿದ್ದಾರೆ. ದುಬೈಗೆ ಈಗ ಡೈರೆಕ್ಟ್ ಹೋಗ್ಲಿಕ್ಕೆ ಯಾವುದೊಂದು ಮಾರ್ಗ ಇಲ್ಲ, ಚಾರ್ಟರ್ಡ್ ಫ್ಲೈಟ್ ಅಲ್ಲಿ ಹೋಗ್ಬೋದು. ಚಾರ್ಟರ್ಡ್ ಫ್ಲೈಟ್ ಒಬ್ಬರಿಗೆ ಹೋಗುದಾದ್ರೆ ಅದು ಬಿಸ್ನೆಸ್ ಮತ್ತೆ ಇನ್ವೆಸ್ಟರ್ಸ್ ಗೆ ಮಾತ್ರ ಹೋಗ್ಲಿಕ್ಕೆ ಆಗುದು. ಅಲ್ಲಿ ಒಂದು ಅಪ್ರೂವಲ್ ತೆಗಿಬೇಕು. ಅಪ್ರೂವಲ್ ತೆಗೆದ ನಂತರ ಬಿಸ್ನೆಸ್ ಯಾರಲ್ಲಿ ಬಿಸ್ನೆಸ್ ಮಾಡ್ತಾ ಇದ್ದಾರೆ, ಗೋಲ್ಡನ್ ವೀಸಾ ಇರುವವರು ಮತ್ತೆ ಇನ್ವೆಸ್ಟರ್ಸ್ ಯಾರಿದ್ದಾರೆ, ಅಲ್ಲಿ ಇನ್ವೆಸ್ಟ್ ಯಾರು ಮಾಡಿದ್ದಾರೆ ಅವರಿಗೆ ಒಂದು ಫ್ಲೈಟ್ ಅಲ್ಲಿ 5-6 ಜನ ಮಾತ್ರ. ನಿಮ್ಗೆ ಗೊತ್ತಿದೆ ಚಾರ್ಟರ್ಡ್ ಫ್ಲೈಟ್ ಅಂದ್ರೆ ಗೊತ್ತಾಗಿರ್ಬೋದು ನಿಮ್ಗೆ. ಒಂದು ಫ್ಲೈಟ್ ಅಲ್ಲಿ ಒಂದು ಫ್ಯಾಮಿಲಿ ಎಷ್ಟು ಹೋಗ್ತದೆ ಅಷ್ಟೇ. ಆ ಫ್ಲೈಟ್ ಅಲ್ಲಿ ಒಬ್ಬರಿಗೆ ಅರೌಂಡ್ 4 lakh rupees ವರೆಗೆ ಟಿಕೆಟ್ ರೇಟ್ ಬರ್ತದೆ. ಆದ್ರೆ ಈಗ ಏನಂದ್ರೆ ಈ ಸಿನೋಫೋಮ್ ಅಂತ ಹೇಳುವ ಇದಿದೆಯಲ್ಲ ಈ ಡೋಸ್, ಈಗ ಖತ್ತರಾಗಿ ಈಗ ಓಪನ್ ಆಗಿದೆ ನಮ್ಗೆ. ಖತ್ತರಾಗಿ ಈಗ ನಾವು ಫ್ರಮ್ 14th ಈಗ ಸ್ಟಾರ್ಟ್ ಮಾಡಿದ್ದೇವೆ. ಎಲ್ಲ ಟ್ರಾವೆಲ್ ಏಜೆಂಟ್ ಕೂಡ ಕಳಿಸ್ತಾ ಇದ್ದಾರೆ ಖತ್ತರಾಗಿ. ಮತ್ತೆ ಈಗ ಖತ್ತರಿಂದ ಸೌದಿಗೆ ಬಿಡ್ತಾರಾ ಅಂತ ಹೇಳಿ ಒಂದು ನಮ್ಗೆ ಅದೊಂದು ಡೌಟ್, ಅದೊಂದು ಇದು ನಮ್ಮ ತಲೆಯಲ್ಲಿದೆ. ಅದು ಕೂಡ ನಾವೀಗ 2-3 ದಿವಸದಲ್ಲಿ ನಾವು ಈಗ ಕನ್ಫರ್ಮ್ ಮಾಡ್ತಾ ಇದ್ದೇವೆ. ಖತ್ತರಿಂದ ಸೌದಿಗೆ ಬಿಡ್ತಾರಾ? ಈಗ ಖತ್ತರಲ್ಲಿ ಆನ್ ಅರೈವಲ್ ವೀಸಾ ಸ್ಟಾರ್ಟ್ ಮಾಡಿದ್ದಾರೆ, ಎಲ್ಲರಿಗ ಖತ್ತರಿಗೆ ಹೋಗ್ತಾ ಇದ್ದಾರೆ. ಖತ್ತರಿಂದ ಸೌದಿಗೆ ಬಿಡ್ತಾರಾ? ಒಂದು ದೊಂದಲೆ ಇಡೀ ಮಾರ್ಕೆಟ್ ಅಲ್ಲಿ ಆಲ್ ಓವರ್, ಇಲ್ಲಿ ಅಂತ ಅಲ್ಲ ಇಲ್ಲಿ ಆಲ್ ಓವರ್ ಇಂಡಿಯಾ ಮಾರ್ಕೆಟ್ ಅಲ್ಲಿ ಈಗ ಒಂದು ದೊಂದಲೆ ಶುರುವಾಗಿದೆ. ಅದು ನಿನ್ನೆ ಇವತ್ತಿಂದ ಶುರುವಾದದ್ದು. ಖತ್ತರಿಂದ ಸೌದಿಗೆ ಬಿಡ್ಬೋದಾ ಈಗ ಆನ್ ಅರೈವಲ್ ವೀಸಾದಲ್ಲಿ ಹೋಗಿ? ನಾನೇ ಡೈರೆಕ್ಟ್ಲಿ ಏರ್ಪೋರ್ಟ್ ಗೆ ಕಾಲ್ ಮಾಡಿದ್ದೆ, ಇಲ್ಲಿ ನಮ್ಮ ಕಾಲ್ ಸೆಂಟರ್ ಗೆ, ಖತ್ತರ್ ಅಹಮದ್ ಇಂಟರ್ನ್ಯಾಷನಲ್ ಏರ್ಪೋರ್ಟ್ ಗೆ ಕಾಲ್ ಮಾಡಿದ್ದೆ. ಅಹಮದ್ ಇಂಟರ್ನ್ಯಾಷನಲ್ ಏರ್ಪೋರ್ಟ್ ಗೆ ಕಾಲ್ ಮಾಡಿದ್ ನಾ ಕೇಳಿದೆ, ಈಗ ಒಂದು ಸೌದಿಗೆ ಒಂದು ಪ್ಯಾಸೆಂಜರ್ ಈಗ ಬರ್ತಾ ಇದ್ದಾರೆ, ಸಾರಿ ಖತ್ತರ್ಗೆ ನಿಮ್ಮದೊಂದು ಆನ್ ಅರೈವಲ್ ವೀಸಾದಲ್ಲಿ ಪ್ಯಾಸೆಂಜರ್ ಬರ್ತಾ ಇದ್ದಾರೆ, ಅವರೊಂದು 14 days ನಿಂತು ಸೌದಿಗೆ ಹೋಗ್ಬೋದಾ ಅಂತ. ಅವ್ರು ಕೇಳ್ತಾ ಇದ್ದಾರೆ ಯಾಕೆ ಇಲ್ಲಿಗೆ ಬರುದು, 14 days ಇಲ್ಲಿ ಯಾಕೆ ನಿಲ್ಲೋದು? ಅವರಿಗೆ ಅದರದ್ದು ಪಿಕ್ಚರ್ ಕರೆಕ್ಟ್ ಆಗಿ ಅವರಿಗೆ ಗೊತ್ತಿಲ್ಲ. ಅಂದ್ರೆ ಕಾಲ್ ಸೆಂಟರ್ ಅವರಿಗೆ ಕರೆಕ್ಟ್ ಆಗಿ ಗೊತ್ತಿಲ್ಲ. ಅವರಿಗೆ ಏನಂತ ಇದೆ ಅಂದ್ರೆ ನಾವು ಅಷ್ಟು ವರ್ಕೌಟ್ ಮಾಡಿ ಅಲ್ಲಿದು MOH ಏನಿದೆ ಎಲ್ಲರದ್ದು ಕಾಲ್ ಸೆಂಟರ್ ಸಿಗ್ತದೆ ನಮ್ಗೆ. ಗೂಗಲ್ ಮಾಡಿದ್ರೆ ಖತ್ತರ್ ಕಾಲ್ ಸೆಂಟರ್ ಏನಿದೆ ಕಂಪ್ಲೀಟ್ ಡೀಟೇಲ್ಸ್ ನಮ್ಗೆ ಸಿಗ್ತದೆ. ಅದು ಮೇನ್ ಆಗಿ. ಹಾಗಾಗಿ ಅದೊಂದು ದೊಂದಲಿಗೆ ಒಂದು 2-3 ದಿವಸದಲ್ಲಿ ಏನು ಬರ್ತದೆ ಅದು ನಾವು ಅಪ್ಡೇಟ್ ಮಾಡ್ತೇವೆ, ಆಗ್ತದಾ ಇಲ್ವಾ ಅಂತ ಹೇಳಿ. ಓಕೆ ಬ್ಯೂಟಿಫುಲ್. ಯಾಕಂದ್ರೆ ಅನೇಕ ಜನರು ತಿಳ್ಕೊಳ್ಬಹುದು ಏನಪ್ಪ ಅವರ ಕೆಲಸ ಮಾಡ್ತಾ ಇದ್ದಾರೆ ಅನ್ನುವಂಥದ್ದು. ಅಂದ್ರೆ ಇದ್ರ ಹಿಂದಿರೋದ ಪರಿಶ್ರಮ ಅಂಡ್ ಇದ್ರೆ ಹೊಸ, ಅದೇ ನಾನು ಆಗ್ಲೇ ಹೇಳಿದಾಗೆ ಕೊಲ್ಲಿ ರಾಷ್ಟ್ರಗಳಲ್ಲಿ ದಿನದಿಂದ ದಿನಕ್ಕೆ ಹೊಸ ರೂಲ್ಸ್ಗಳು ಬರುವಂಥದ್ದು, ಹೊಸ ನೀತಿಗಳು ಬರುವಂಥದ್ದು. ಇದರ ನಡುವೆ ಜನಸಾಮಾನ್ಯ ನಿಜವಾಗ್ಲೂ ಕಷ್ಟ ಆಗುತ್ತೆ ಕೇಳಿದಾಗ. ಅಂಡ್ ಇವರುಗಳಿಗೆ ಆ ವಿಚಾರಾಧಾರ ಏನಿದೆ, ಆ ವಿಚಾರಗಳೇನಿದೆ ಅದರ ಬಗ್ಗೆ ಸಂಕ್ಷಿಪ್ತವಾಗಿರುವ ಜ್ಞಾನ ಇದೆ. ಸೊ ಹಾಗಾಗಿ ಒಬ್ಬ ಪ್ರಯಾಣಿಕ ಯಾವುದೇ ರೀತಿಯ ಒಂದು ಕಷ್ಟಪಡದೆ, ಆತ ದ್ವಂದ್ವ ನೀತಿಯಲ್ಲಿ ಗೊಂದಲಕ್ಕೀಡಾಗದೆ ನೇರವಾಗಿ ಅವ ಹೋಗ್ಬೇಕಾಗಿರುವಂಥ ದೇಶಕ್ಕೆ ಮಾಡಬೇಕಾಗಿರುವಂಥ ಕೆಲಸವನ್ನ ಅವ ಸರಿಯಾದ ಸಮಯಕ್ಕೆ ಹೋಗಿ ಮಾಡ್ತಾನೆ, ತಲುಪ್ತಾನೆ. ಹಲೋ ಸರ್. ಎಸ್, ಇನ್ನೊಂದು ಕರೆ ಇದೆ. ಹಲೋ ಸರ್, ನಮಸ್ತೆ. ನಮಸ್ತೆ ಸರ್. ನಮಸ್ತೆ ಸರ್, ತಮ್ಮ ಹೆಸರು ಎಲ್ಲಿಂದ ಕರೆ ಮಾಡ್ತಾ ಇದ್ದೀರಾ? ನಮ್ಮ ಹೆಸರು KP ಹಾರಿಸ್ ಕಿಲ್ಲೂರ್ ಅಂತ. ಮಾತಾಡಿ ಸರ್, ಮಾತಾಡಿ. ನಾವು ಕೂಡ ಗಲ್ಫಲ್ಲಿ ಕೆಲಸ ಮಾಡ್ತಾ ಇದ್ದೀವಿ. ಈಗ ಬಂದು 3 ತಿಂಗಳಾಯ್ತು. ಓಕೆ, ಈಗ ಊರಲ್ಲಿದ್ದೀರಾ? ಪ್ರಾಬ್ಲಮ್ ಇಂದ ಈಗ ರಿಟರ್ನ್ ಹೋಗ್ಲಿಕ್ಕೆ ಸ್ವಲ್ಪ ಪ್ರಾಬ್ಲಮ್ ಆಗ್ತಾ ಇದೆ. ಹೌದಾ? ಎಲ್ಲಿ ಸರ್ ಊರು? ಈಗ ಎಲ್ಲಿ ಇದ್ದೀರಾ ತಾವು? ಕಿಲ್ಲೂರಲ್ಲಿ. ನಮ್ಮ ಅಜೀಜ್ ಜುಹೂರ್ ಇದ್ದಾರಲ್ಲ ಅಲ್ಲಿ ಲೈವ್ ಅಲ್ಲಿ. ಹೌದು. ಓಕೆ, ಸರಿ ಸರ್, ಮಾತಾಡಿ. ಅವರು ಇವತ್ತಿಂದಲ್ಲ, ಕಳೆದ ವರ್ಷ ಇಲ್ಲಿ ಫ್ಲಡ್ ಎಲ್ಲ ಬಂತು. ಆ ಟೈಮ್ ಅಲ್ಲಿ ತುಂಬಾ
ತುಂಬಾ ಇಲ್ಲಿ ಬಡವರಿಗಾಗಿ ತುಂಬಾ ಶ್ರಮ ಪಟ್ಟಿದ್ದಾರೆ. ಹಾಗೆ ಈ ಒಂದು ಆಪತ್ ಬಾಂಧವ್ಯ ನಮ್ಮ ಕಿಲ್ಲೂರಿಗೆ ಆಕ್ಚುಲಿ ಹೇಳೋದಾದ್ರೆ ಅಬ್ದುಲ್ ಅಜೀಜ್ ಅವರು. ಮತ್ತೆ ಕೊರೋನಾ ಬಂತಲ್ಲ, ಈ ಕೊರೋನಾ ಸ್ಟಾರ್ಟ್ ಆದ್ಮೇಲೆ ಕೂಡ ಈ ಮಂಗಳೂರಿಂದ ದೊಡ್ಡ ದೊಡ್ಡ ಬಿಸಿನೆಸ್ ಮ್ಯಾನ್ಗಳನ್ನೆಲ್ಲ ಕಾಂಟ್ಯಾಕ್ಟ್ ಮಾಡಿ ಇಲ್ಲಿ ತುಂಬಾ ಎಷ್ಟೋ ಮಂದಿ ಬಡವರಿಗೆ ಅವರು ತುಂಬಾ ಒಂದು ಆಪತ್ ಬಾಂಧವವಾಗಿ ಬಂದು ಅವರು ತುಂಬಾ ಹೆಲ್ಪ್ ಮಾಡ್ತಾ ಇದ್ದಾರೆ. ಅವರು ಈಗಲೂ ಕೂಡ ಅವ್ರದ್ದು ಒಂದು ಮರಿಲಿಕ್ಕಾಗಲ್ಲ, ಅಷ್ಟು ಕೂಡ ಹೆಲ್ಪ್ ಮಾಡ್ತಾ ಇದ್ದಾರೆ ಅವರು ಆಕ್ಚುಲಿ. ಬ್ಯೂಟಿಫುಲ್ ಬ್ಯೂಟಿಫುಲ್. ಮತ್ತೆ ಇದು 3 ದಿವಸ ಮುಂಚೆ ಇದು ಒಂದು ಯಾವ್ದು ಚಾರ್ಟರ್ಡ್ ಫ್ಲೈಟ್ ಅಲ್ಲಿ ಅವರ ಇದು ಫಾಹಿಮ್ ಇಂಟರ್ನ್ಯಾಷನಲ್ ಮೂಲಕ ಎಷ್ಟೋ ಮಂದಿ ಇಲ್ಲಿ ಬಾಕಿ ಉಳಿದ ಈ ಸೌದಿ ಅರೇಬಿಯಾ ಹೋಗುವ ಪ್ರಯತ್ನ ಕೂಡ ಅವರು ಒಳ್ಳೆ ಕೆಲಸ ಮಾಡ್ತಾ ಇದ್ದಾರೆ. ಅವರಿಗೆ ಒಂದು ನಮ್ದು ಈ ಹಬ್ಬದ ಪರವಾಗಿ ಈದ್ ಮುಬಾರಕ್ ಕೂಡ ಹೇಳ್ತಾ ಇದ್ದೇವೆ. ನಮ್ಮ ಊರಿನವರು ನಾವು ಆಕ್ಚುಲಿ ಅವರನ್ನು ಹೆಮ್ಮೆ ಪಡ್ಬೇಕು. ಬಹಳ ಸಂತೋಷ ಆಗ್ತಾ ಇದೆ ಅವರು ಲೈವ್ ಅಲ್ಲಿ ಬರ್ತಾ ಇದ್ದಾರೆ ಅಂತ ಹೇಳುವಾಗ. ಇಲ್ಲಿ ಆಕ್ಚುಲಿ ಅವರೆಲ್ಲರೂ ಕೂಡ ಇಲ್ಲಿ ಊರಿನವರೆಲ್ಲರೂ ಕೂಡ ಅವರಿಗೆ ಈದ್ ಮುಬಾರಕ್ ಹೇಳ್ತಾ ಇದ್ದಾರೆ. ಅವರಿಗೆ ಕೂಡ ಒಂದು ತಿಳಿಸಿ ಅವರಿಗೆ. ಸರ್, ಥ್ಯಾಂಕ್ ಯು ಸರ್. ಇದು ಅಬ್ದುಲ್ ಅಜೀಜ್ ಅವರಿಗೆ ಅವರ ಊರಿನವರು ಪ್ರೀತಿಯಿಂದ ಏನ್ ಹೇಳ್ತಾರೆ ಸರ್, ನಿಜವಾಗ್ಲೂ ಕೂಡ ಇವರು ಹೇಳಿದಾಗಲೇ ಈ ಒಂದು ಪ್ರೊಸೆಸ್ಗಳು ನೋಡಿದಾಗ ವೆರಿ ಟಫ್ ಅನ್ನುವಂಥದ್ದು. ಹೇಗೆ ತಾವು ಮ್ಯಾನೇಜರ್ ಆಗಿದ್ದೀರಾ, ಯಾವ ರೀತಿ ಮ್ಯಾನೇಜ್ ಮಾಡ್ತೀರಾ ಅನ್ನುವಂಥದ್ದು, ಈ ಒಂದೆಲ್ಲ ಪ್ರೊಸೆಸ್ಗಳು, ಮತ್ತೆ ತಮ್ಮ ತಂಡ ಎಷ್ಟು ಜನರಿದ್ದೀರಾ, ಯಾವ ರೀತಿ ನಡೆಯುತ್ತೆ ಕೆಲಸಗಳು? ಸರ್, ನಾವೊಂದು 5 ಮಂದಿ ತಂಡ. ನಾವು ವಾಟ್ಸಪ್ ಗ್ರೂಪ್ ಮಾಡ್ತಾ ರಾತ್ರಿ ಈ ಹಗಲೆನ್ನದೇ ಅದರಲ್ಲಿ ನಾವು ವಾಟ್ಸಪ್ ಏನದು ನಮ್ದು ಏನಿದ್ರು ಆ ಗ್ರೂಪಿಗೆ ಹಾಕ್ಕೊಂಡು ನಾವು ಒಟ್ಟೇ ಕೂಡಿ ವರ್ಕ್ ಮಾಡ್ತಾ ಇದ್ದೇವೆ. ಅದರಲ್ಲಿ ನಾವೀಗ ಈ ಫಹಿಮಾ ಟ್ರಾವೆಲ್ಸ್ ಈ ನಾವು ಬಂದ ಈ ಕ್ವಾರಂಟೈನ್ಗೆ ಎಷ್ಟು ಅವರಿಗೆ ನಮಗೆ ಕಮ್ಮಿ ಮಾಡ್ಲಿಕ್ಕೆ ಆಗುತ್ತೆ ರೇಟು ಅಷ್ಟು ಕಮ್ಮಿಯಲ್ಲಿ ಅವರನ್ನು ಕಲಿಸಿದ್ದು. ಕೆಲವರು ಹೋಗುವಾಗ ಕಣ್ಣೀರಾಗ್ತಾ ಹೋಗ್ತಾ ಇದ್ದಾರೆ. ಏನಂದ್ರೆ ಕೆಲಸ ಇಲ್ಲಿ ದುಡಿಯಲಿಕ್ಕೆ ಅವರಿಗೆ ಸಾಧ್ಯ ಆಗ್ತಾ ಇಲ್ಲ, ಇಲ್ಲಿ ದುಡಿಯಲಿಕ್ಕೆ ಕೆಲಸ ಅವರಿಗೆ ಕೊಡುವುದಿಲ್ಲ. ನಂತರ ಅವರ ಒಂದು 5, 4, 10 ವರ್ಷನೋ 20 ವರ್ಷನೋ ಆ ಅನಿವಾಸಿ ಭಾರತೀಯಾಗಿ ದುಡಿದು ಊರಲ್ಲಿ ದುಡಿಯಲಿಕ್ಕೆ ಅವರು ಸಾಧ್ಯವಾಗದಿದ್ದಾಗ ಇದೇ ಜುಲೈ 31ಗೆ ಅವರ ವೀಸಾ ಲಾಸ್ಟ್ ಆಗ್ತಾ ಇದೆ, ಎಂಟ್ರಿ ಲಾಸ್ಟ್ ಆಗ್ತಾ ಇದೆ. 30ರ ಅವರು ಹೋಗಿಲ್ಲ ಅಂದರೆ ನಂತರ ಕೆಲಸ ಅವರು ಕಳೆದುಕೊಳ್ತಾರೆ. ಆಗ ಈ ಕಣ್ಣೀರಿನೊಂದಿಗೆ ಅವರು ಹೇಳುವಾಗ ನಾವು ಅವರಿಗೆ ಸ್ಪಂದಿಸ್ತೇವೆ. ಇದರಲ್ಲಿ ನಾವು ಜಾತಿ ಧರ್ಮ ಅದೇನು ನೋಡಲಿಲ್ಲ. ಈಗ ಈ ಸಂಜೆ 6 ವಜ್ರೇಶ್ ಎಂಬ ಒಂದು ಕಾರ್ಕಾಲದೊಂದು ಕುಟುಂಬ, ಅವರನ್ನು ಈಗ ಸೌದಿಗೆ ನಾವೀಗ ಮಂಗಳೂರು ಏರ್ಪೋರ್ಟಿಂದ ಬ್ಯಾಂಗ್ಳೂರಿಗೆ ಹೋಗಿ ಬ್ಯಾಂಗ್ಳೂರಿಂದ ಮಾಲ್ದೀವ್ಸ್ ಆಗಿ ಅವರಿಗೆ ಕಳುಹಿಸಿ ನಾವೀಗ ಬಂದದ್ದು. ಸಂಜೆ 6 ಗಂಟೆ ಫ್ಲೈಟಲ್ಲಿ ಅವರು ಹೋಗಿದ್ದು. ನಾವೆಲ್ಲರಿಗೂ ಇದರಿಂದ ಯಾವುದೇ ಒಂದು ಯಾರು ಕಷ್ಟದಲ್ಲಿದ್ದಾರೆ ಅವರಿಗೆ ನಾವು ಸ್ಪಂದಿಸ್ತಾ ಇದ್ದೇವೆ. ಅದರಲ್ಲಿ ಎಲ್ಲರಿಗೂ ಈಗ ಆಟೋ ಕಾರ್ಮಿಕರಿರ್ಬಹುದು, ಕೂಲಿ ಕಾರ್ಮಿಕರಿರ್ಬಹುದು, ಇಂಥವರಿಗೆಲ್ಲ ನಮ್ಮ ಸರ್ಕಾರ ಹೆಲ್ಪ್ ಮಾಡ್ತಾ ಇದೆ. ಆದರೆ ಪ್ರವಾಸಿಯವರಿಗೆ ಯಾವುದೋ ಒಂದು ಹೆಲ್ಪ್ ಸಿಗ್ಲಿಲ್ಲ. ಅದು ನಮ್ಗೆ ತುಂಬಾ ಬೇಸರ ಆಗ್ತಾ ಇದೆ. ಅವರ ಕಷ್ಟ ಅವರು ಯಾರೊಂದಿಗೆ ಹೇಳುವುದಿಲ್ಲ, ಯಾರೊಂದಿಗೆ ಅವರು ಕೈ ತೋರಿಸುವುದಿಲ್ಲ. ಅವರ ಕಷ್ಟಕ್ಕೆ ಒಂದು ಸ್ಪಂದನೆ ನಾವು ಮಾಡಿದ್ರೆ ಸರ್ಕಾರ ಆಗಿರ್ಬಹುದು, ನಮ್ಮ ಜಿಲ್ಲಾಡಳಿತ ಆಗಿರ್ಬಹುದು, ಯಾವುದು ಆಗಿರ್ಬಹುದು, ಒಂದು ಸ್ಪಂದನೆ ಮಾಡಿದರೆ ಖಂಡಿತ ಒಂದು ದೊಡ್ಡ ಮಟ್ಟದ ಹೆಲ್ಪ್ ಅವರಿಗೆ ಆಗ್ತಿತ್ತು. ಎಸ್ ಸರ್, ಬಹುಶಃ ಸರ್ ತಾವು ಈ ಒಂದು ಪ್ರೊಸೆಸ್ಗಳು ಈ ಒಂದು ಕೆಲಸಗಳನ್ನ ಮಾಡಿದಾಗ ಅನೇಕ ಜನರನ್ನ ತಾವು ನೋಡಿರ್ತೀರಾ, ಅವರ ಕಷ್ಟಗಳನ್ನ ಅವರ ಕೆಲಸಗಳನ್ನ ಎಲ್ಲವೂ ಕೂಡ ನೋಡಿದ್ದೀರಾ. ತಾವು ಹೇಳಿದಿರಿ ಒಂದು ವೇಳೆ ಈ ಒಂದು ಡೇಟಲ್ಲಿ ಅವರು ಹೋಗಿಲ್ಲ ಅಂತ ಹೇಳಿದ್ರೆ ಅವರ ಕೆಲಸಗಳು ಹೋಗುವಂತ ಘಟನೆಗಳು ಆಗ್ತಾ ಇತ್ತು ಅನ್ನೋಂಥದ್ದು. ಯಾವೆಲ್ಲ ಕಷ್ಟಗಳು ಬಂದಿತ್ತು ಅಥವಾ ಏನೆಲ್ಲ ಕೆಲಸ ಮಾಡೋರು ಇದ್ರು, ಯಾವೆಲ್ಲ ಕಷ್ಟಗಳು ಇದೆ ಅನ್ನುವಂಥದ್ದು ಹೇಳಿದ್ರು ಅವರು? ಸರ್, ಅವರು ವಿದೇಶವನ್ನು ನಂಬಿ ಈ ಪ್ರವಾಸಿ ಜೀವನವನ್ನು ನಂಬಿ ಎಷ್ಟೋ ಲಕ್ಷಗಟ್ಟಲೆ ಸಾಲ ಮಾಡಿದ್ದಾರೆ. ಅವರು ಮನೆ ಕಟ್ಟಿದ್ದಾರೆ. ಅಲ್ಲೇನಾದರೂ ದುಡಿದು ನಂತರ ಸಾಲ ಸಂದಾಯ ಮಾಡಬಹುದೆಂದು ಅವರು ಮಕ್ಕಳಿಗೆ ಮದುವೆ ಮಾಡಿದ್ದಾರೆ, ಚಿನ್ನ ಹಾಕಿದ್ದಾರೆ. ಇದೇ 1 ವರ್ಷ ಈ 1 ತಿಂಗಳ ರಜೆಯಲ್ಲಿ ಬಂದವರು 1 ವರ್ಷ 3 ತಿಂಗಳಲ್ಲಿ ಬಾಕಿಯಾಗಿದ್ದಾರೆ. ಅವರ ಸಾಲ ಕಟ್ಟಲಿಕ್ಕೆ ಆಗ್ತಾ ಇಲ್ಲ, ಅವರ ಮನೆ ಕಂತು ಕಟ್ಟಲಿಕ್ಕೆ ಆಗ್ತಾ ಇಲ್ಲ. ಅವರಿಗೆ ಹೆಣ್ಣಿಗೆ ಮದುವೆ ಮಾಡಿದ್ದಾರೆ ಮಗಳಿಗೆ, ಅದರ ಸಾಲ ಸಂದಾಯ ಮಾಡಲಿಕ್ಕೆ ಆಗ್ತಾ ಇಲ್ಲ. ಈಗ ಅವರ ನೋವು ಯಾರೊಂದಿಗೂ ಹೇಳದಿರುವಾಗ ಅವರ ಕಷ್ಟಕ್ಕೆ ಯಾರು ಕೂಡ ಬರಲಿಲ್ಲ. ಅವರು ನಮ್ಮಲ್ಲಿ ಇಂಥ ನೋವುಗಳನ್ನು ಹೇಳುವಾಗ ಖಂಡಿತ ನಾವು ಸ್ಪಂದಿಸಲೇಬೇಕು ಎಂಬ ಒಂದು ಇದರಿಂದ ನಾವು ಲಾಕ್ಡೌನ್ ನೋಡ್ಲಿಲ್ಲ. ಆದರೆ ಯಾವ ರೀತಿ ನಮಗೆ ಮನೆಯಲ್ಲಿ ಇದ್ಕೊಂಡು ವರ್ಕ್ ಮಾಡ್ಲಿಕ್ಕೆ ಆಗ್ತಿತ್ತೋ ಅಥವಾ ನಾವು ಆಫೀಸಲ್ಲಿ ಯಾವ ರೀತಿಯಲ್ಲಿ ವರ್ಕ್ ಮಾಡ್ಲಿಕ್ಕೆ ಆಗ್ತಿತ್ತೋ, ನಮಗೆ ಸಮಯ ಎಂಬುದಿಲ್ಲ, ಟೈಮ್ ಇಲ್ಲ. ಅದು ನಿನ್ನೆ ರಾತ್ರಿ
3 ಗಂಟೆ ತನಕ ವರ್ಕ್ ಮಾಡಿದ್ದೇವೆ ನಾವು. ನಿನ್ನೆ ರಾತ್ರಿ ಕೂಡ. ನಿನ್ನೆ ರಾತ್ರಿ ಹೋಗುವ ಒಂದು ಟೀಮ್ 3 ಗಂಟೆ ತನಕ ವರ್ಕ್ ಮಾಡಿದ್ದೇವೆ. ಬೆಳಿಗ್ಗೆ 1 ಗಂಟೆ ನಿದ್ದೆ ಸಿಕ್ಕಿದೆ. ಬೆಳಿಗ್ಗೆ ಎದ್ದು ಆಫೀಸ್ಗೆ ಹೋಗಿದ್ದೇವೆ. ಈಗಲೂ ಕೂಡ ವರ್ಕ್ ಮಾಡ್ತಲೇ ಇದ್ದೇವೆ. ಓಕೆ, ಇದು ನಮ್ಗೆ ಏನಂದ್ರೆ ನಮ್ಮಿಂದ ಏನಾದ್ರೂ ಒಬ್ಬರಿಗೆ ಹೆಲ್ಪ್ ಆಗ್ಬೇಕು, ಅವರ ಒಂದು ಏನಾದ್ರೂ ಪ್ರಾರ್ಥನೆ ಮಾಡಿದ್ರೆ ದೇವರು ನಮ್ಮನ್ನು ಕೈ ಬಿಡುವುದಿಲ್ಲ ಎಂಬೇ ಒಂದು ಉದ್ದೇಶ ಮಾತ್ರ ನಮಗಿರೋದು. ನಿಜ. ಇಲ್ಲ, ಅಲ್ಲಿ ಪ್ರಯಾಣಿಕರು ಹೇಳುವಂತಹ ಮಾತುಗಳನ್ನ ಕೇಳಿದಾಗ ಗೊತ್ತಾಗುತ್ತೆ, ಅದೊಂದು ಸಾರ್ಥಕತೆ ಸಿಗುತ್ತೆ ತಾವು ಮಾಡಿರುವಂತಹ ಈ ಒಂದು ಹಾರ್ಡ್ ವರ್ಕ್ ಅನ್ನೋದೇನಿದೆ, ಪರಿಶ್ರಮ ಅನ್ನೋದೇನಿದೆ, ಇದಕ್ಕೋಸ್ಕರ. ಎಸ್, ಇನ್ನೊಂದು ಕರೆ ಇದೆ. ಹಲೋ ಸರ್, ನಮಸ್ತೆ. ನಮಸ್ತೆ ಲೈವ್ ಅಲ್ಲಿ ಇದೆ ಸರ್, ನೋಡ್ತಾ ಇದ್ದೇನೆ ಅಜಿಜೂರಿ ಅವರ ಮಾತನ್ನೆಲ್ಲ. ನಮಸ್ತೆ ಸರ್, ಮಾತಾಡಿ ಸರ್. ಎಲ್ಲಿಂದ ಸರ್ ತಮ್ಮ ಹೆಸರು? ಕೇಳಿ ತುಂಬಾ ಸಂತೋಷ ಆಗ್ತಾ ಇದೆ. ಅದೆಲ್ಲ ನಿಜವಾದ ಮಾತು ಸರ್. ಏನಂದ್ರೆ ನಮ್ಮೊಂದು ಆಪತ್ ಬಾಂಧವ ಅಂತ ಹೇಳ್ಬಹುದು ಎಲ್ಲಾ ವಿಷಯಕ್ಕೂ. ಕೊರೋನಾದಿಂದ ಫ್ಲಡ್ ಅಲ್ಲಿ ಮತ್ತು ಮೊನ್ನೆ ಬಂದ ಕೊರೋನಾ, ಇವತ್ತು ರಂಜಾನ್ ನಲ್ಲಿ ಯಾವುದಕ್ಕೂ ಅಜಿಜೂರಿ ಇಲ್ಲದೆ ಯಾವುದೇ ಒಂದು ವಿಷಯದಲ್ಲಿ ನಡುವುದಿಲ್ಲ ನಮ್ಮ ಕಿಲ್ಲೂರಲ್ಲಿ, ನಮ್ಮ ಕಿಲ್ಲೂರು ಜಮಾತಿನಲ್ಲಿ. ಓಕೆ ಓಕೆ, ಬ್ಯೂಟಿಫುಲ್. ಅದರಿಂದಾಗಿ ಭಯಂಕರ ಭಾರಿ ಉಪಕಾರ ಆಗಿದೆ ಸರ್. ನಮ್ಗೆ ಸ್ವಲ್ಪ ಕನ್ನಡ ಸ್ವಲ್ಪ ಮಾತಾಡಕ್ಕೆ ಸ್ವಲ್ಪ ಆಚೆ ಈಚೆ ಆಗ್ತದೆ. ಪರವಾಗಿಲ್ಲ ಸರ್, ಬಟ್ ತಾವು ಮಾತಾಡಿ ಮಾತಾಡಿ. ಅಂದ್ರೆ ಅವರಿಗೆ ಒಂದು ಕೃತಜ್ಞೆ. ನನ್ನ ಈ ನಮ್ಮ ಇದು ಉಂಟಲ್ಲ ಬಕ್ರೀದ್, ಅವರಿಗೆ ಒಂದು ಅದರ ಪರವಾಗಿ ನನ್ನೊಂದು ಈದ್ ಮುಬಾರಕ್ ಅವರಿಗೆ ಹೇಳ್ತಾರೆ. ಓಕೆ ಸರ್, ಎಸ್ ಸರ್, ಎಸ್ ಸರ್, ಎಸ್, ಥ್ಯಾಂಕ್ ಯು. ಜಾಸ್ತಿ ಮಾತಾಡಕ್ಕೆ ಉಂಟು, ಮಾತಾಡಕ್ಕೆ ಆಗಲ್ಲ. ಅಷ್ಟು ಸಂತೋಷ ಆಗ್ತಾ ಇದೆ. ಅವರು ಲೈವ್ ಅಲ್ಲಿ ಇದ್ದಾರಲ್ಲ, ಅದಕ್ಕೆ ಬೇಕಾಗಿ ನಾನು ಕಾಲ್ ಮಾಡಿ ಸರ್. ಎಸ್ ಸರ್, ಥ್ಯಾಂಕ್ ಯು ಸರ್, ಥ್ಯಾಂಕ್ ಯು. ಎಸ್ ಸರ್, ಥ್ಯಾಂಕ್ ಯು ಸರ್, ಧನ್ಯವಾದಗಳು. ಎಸ್ ಸರ್, ತಮಗೂ ಕೂಡ ಈದ್ ಮುಬಾರಕ್ ಸರ್. ಸರ್, ಈಗ ಈ ಕಿಲ್ಲೂರಿನ ಜನರು ತಮ್ಮ ಮೇಲೆ ಭಯಂಕರವಾಗಿರೋ ಅಭಿಮಾನವನ್ನು ಇಟ್ಕೊಂಡಿದ್ದಾರೆ ಅನ್ನುವಂಥದ್ದು ಸೋಷಿಯಲ್ ವರ್ಕರ್. ಹೇಗೆ ಸರ್ ಈ ಒಂದು? ಎಸ್, ಬಿಫೋರ್ ದಟ್ ಇನ್ನೊಂದು ಕರೆ ಇದೆ, ಬರ್ತೇನೆ. ಹಲೋ ಸರ್, ನಮಸ್ತೆ ಸರ್. ನಮಸ್ತೆ, ಧ್ವನಿ ಕೇಳ್ತಾ ಇದೆಯಾ ಸರ್? ನಮಸ್ತೆ ಸರ್. ಓಕೆ, ಕರೆ ಮಾಡಿದಾಗ ದಯಮಾಡಿ ಎಸ್ ಲೈನಲ್ಲಿ ಡಿಸ್ಟರ್ಬೆನ್ಸ್ ಬೇಡ. ಎಸ್ ಸರ್, ಏನ್ ಹೇಳ್ತೀರಾ ಸರ್? ತುಂಬಾ ಅಭಿಮಾನವನ್ನು ಇಟ್ಕೊಂಡಿದ್ದಾರೆ, ಗೊತ್ತಾಯ್ತು ತಾವು ಕೆಲಸವನ್ನ ಮಾಡಿದ್ದೀರಿ ಅನ್ನುವಂಥದ್ದು. ಎಸ್ ಸರ್, ಏನ್ ಹೇಳ್ತೀರಾ ಸರ್? ಅದೇ ಹೇಳುದಲ್ಲ, ನಮ್ಗೆ ಇದಕ್ಕೆಲ್ಲ ಸ್ಫೂರ್ತಿ ಕೊಟ್ಟವರಿದ್ದಾರೆ ನಮ್ಮ ಇದರ ಹಿಂದೆ. ನಮ್ಮೊಂದು ಏನಾದ್ರೂ ಈ ಬಡವರ ಕಷ್ಟ ಅರ್ಥ ಆದಾಗ ಮಾತ್ರ ನಾವು ಇಂಥ ಒಂದು ಕಾರ್ಯಕ್ಕೆ ಹೋಗೋದು. ನಿಜ ನಿಜ. ಅದರಲ್ಲಿ ನಾವು ಈ ಟ್ರಾವೆಲ್ಸ್ ಫೀಲ್ಡ್ ಇಳಿದ ಮೇಲೆ ಇಂಥ ಒಂದು ಕಷ್ಟಗಳು ಗೊತ್ತಾಗುತ್ತೆ. ತುಂಬಾ ಜನ ಈ ಡಾಕ್ಟರ್ಸ್ ಹತ್ರ ಬಂದು ಯಾವ ರೀತಿ ಅವ್ರ ಕಷ್ಟಗಳನ್ನ ಹೇಳ್ತಾರೋ ಅದೇ ರೀತಿ ಅವರ ಈ ಅನಿವಾಸಿ ಭಾರತೀಯರು ಅವರ ಆ ಪ್ರವಾಸಿ ಜೀವನದಲ್ಲಿ ಏನೊಂದು ಕಷ್ಟ ಇದೆ ಅದವರ ನಮ್ಮಲ್ಲಿ ಹೇಳುವಾಗ ನಮ್ಗೆ ಅವ್ರಿಗೆ ಏನಾದ್ರೂ ಒಂದು ಸಹಾಯ ಮಾಡಬೇಕು, ಒಂದು ಹೆಲ್ಪ್ ಮಾಡಬೇಕೆಂಬ ಒಂದು ಆ ಮನಸ್ಸು ಬರ್ತಾ ಇದೆ. ನಿಜ ನಿಜ. ಏನಿಲ್ಲ ಸರ್, ಈಗ ಫ್ಲಡ್ ಸಮಯದಲ್ಲೂ ಕೂಡ ತಾವು ಸಹಾಯವನ್ನ ಮಾಡಿದ್ರಿ ಅನ್ನೋದು. ಕೋವಿಡ್ ಸಂದರ್ಭಗಳಲ್ಲೂ ಕೂಡ ಜನರು ಎಷ್ಟು ಕಷ್ಟಪಟ್ಟಿದ್ದಾರೆ ಬಹುಶಃ ತಮ್ಮ ಪ್ರಕಾರ? ಜನರು ತುಂಬ ಸರ್, ಹೇಳಲಿಕ್ಕೆ ಸಾಧ್ಯ ಇಲ್ಲ. ಇದರಲ್ಲಿ ಮಧ್ಯಮ ವರ್ಗದ ಜನರು ಆಗಿದ್ದಾರೆ, ತುಂಬ ಕಷ್ಟ. ಆದರೆ ಬಡವರಿಗೆ ಹೆಲ್ಪ್ ಮಾಡ್ತಾರೆ. ಬಡವರಿಗೆ ಅಂದರೆ ತುಂಬ ಜನ ಹೆಲ್ಪ್ ಮಾಡುವವರಿದ್ದಾರೆ. ಅದೇ ಕೂಲಿ ಕೆಲಸ ಮಾಡುವವರು ಕೂಲಿ ಕೆಲಸ ಮಾಡ್ತಾ ಇದ್ದಾರೆ. ಅದಲ್ಲದೆ ಏನಾದರೂ ಸಣ್ಣ ಅಂಗಡಿ ಇಟ್ಕೊಂಡು ಬೇರೆ ಏನಾದರೂ ಸಣ್ಣ ಮಟ್ಟದಲ್ಲಿ ಬಿಸ್ನೆಸ್ ಮಾಡುವವರು ತುಂಬ ಕಷ್ಟದಲ್ಲಿರುವಾಗ ಅವರ ಕಷ್ಟ ಯಾರೊಂದಿಗೆ ಅವರು ಹೇಳುವುದಿಲ್ಲ. ನಿಜ. ಅವರ ಕುಟುಂಬ ಅವರೇನಾದ್ರು ಈ ರೇಷನ್ ಹಕ್ಕಿ ಸಿಕ್ಕಿದ್ದು ಅದನ್ನೇ 3 ಹೊತ್ತು 3 ಸಮಯದಲ್ಲಿ ಅದನ್ನೇ ಉಪಯೋಗ ಮಾಡಿ ಅವರ ಜೀವನ ಸಾಗಿಸುವಾಗ ನಮ್ಮಿಂದ ಆಗುವ ಸಹಾಯ ಅದಕ್ಕೆ ನಾವು ಸ್ಫೂರ್ತಿ ಕೊಟ್ಟವರಿದ್ದಾರೆ. ನಮ್ಮ ಫಹಿಮಾ ತಂಡದ ಮಶೂಕ್ ಆಗಿರ್ಬೋದು, ಅದೇ HIF ತಂಡದ ರಿಜ್ವಾನ್ ಅಂತ ಒಬ್ಬರು ಇದ್ದಾರೆ, ನಮ್ಮ ಮಂಗಳೂರಿನವರು. ತುಂಬ ಅವರು ನಮಗೆ ಹೆಲ್ಪ್ ಮಾಡಿದ್ದಾರೆ. ಅಂತಹ ದೊಡ್ಡ ದೊಡ್ಡ ದಾನಿಗಳು ನಮಗೆ ಹೆಲ್ಪ್ ಮಾಡ್ತಾ ಇದ್ದಾರೆ. ಇದರಿಂದ ನಮ್ಮ ಇಂತಹ ಸಮಾಜ ಸೇವೆಗಳು ನಮಗೆ ಮಾಡ್ಲಿಕ್ಕೆ ಸಾಧ್ಯ ಆಗ್ತಾ ಇದೆ ಅಲ್ವಾ? ಸಮಾನ ಮನಸ್ಕರ ಒಂದು ತಂಡ ಇದೆ ಅಲ್ವಾ? ಖಂಡಿತ ಖಂಡಿತ. ಎಸ್ ಸರ್, ಎಸ್ ಸರ್, ಬರ್ತೇನೆ. ಇನ್ನೊಂದು ಕರೆ ಇದೆ. ಹಲೋ ಸರ್, ನಮಸ್ತೆ ಸರ್. ನಮಸ್ತೆ, ಧ್ವನಿ ಕೇಳ್ತಾ ಇದೆಯಾ ಸರ್? ಸರ್ ನಮಸ್ತೆ. ನಮಸ್ತೆ ಸರ್, ಮಾತಾಡಿ ಸರ್. ತಮ್ಮ ಹೆಸರು, ಎಲ್ಲಿಂದ ಕರೆ ಮಾಡ್ತಾ ಇದ್ದೀರಾ? ಅಹಮದ್ ಬಾವ್ ಅಂತ, ಮಂಗಳೂರಿಂದ. ಅಹಮದ್ ಬಾವ್ ಅವರು, ನಮಸ್ತೆ ಸರ್. ನಮಸ್ತೆ, ಮಾತಾಡಿ ಸರ್. ಸರ್ ದಯಮಾಡಿ ತಮ್ಮ ಟಿವಿ ವಾಲ್ಯೂಮ್ ಮ್ಯೂಟ್ ಮಾಡ್ಬೇಕು ಸರ್ ಮೊದಲನೇದಾಗಿ. ಹಲೋ ಸರ್. ಎಸ್ ಎಸ್, ಮಾತಾಡಿ ಸರ್. ಅವರೊಂದಿಗೆ ನಾವು ನಿಮ್ಗೆ ನಮ್ಮ ಕುಡ್ಲ ಚಾನೆಲ್ಗೆ ಮತ್ತು ನಿತಿನ್ ಸಾಲ್ಯಾನ್ ರವರಿಗೆ ಧನ್ಯವಾದವನ್ನು ಹೇಳಲಿಕ್ಕೆ ಬಯಸ್ತೇನೆ. ಯಾಕೆಂದ್ರೆ ನೀವು ಕಾರ್ಯಕ್ರಮವನ್ನ ಜಾತಿ ಧರ್ಮ ಭೇದ ಮರೆತು ಪಕ್ಷ ಭೇದ ಮರೆತು ಮಾಡುತ್ತಾ ಬರ್ತಾ ಇದ್ದೀರಿ. ನಾವು ಸ್ಟಾರ್ಟ್ ನಿಂದ ನೋಡ್ತಾ ಇದ್ದೇವೆ. ಅದಕ್ಕಾಗಿ ಅವರೊಂದಿಗೆ ನಿಮ್ಗೂ ನಮ್ಮ ಕೂಡಲ ಚಾನೆಲ್ಗೆ ನಾನು ಧನ್ಯವಾದವನ್ನು ಅರ್ಪಿಸ್ತಾ ಇದ್ದೇನೆ. ಎಸ್ ಸರ್, ಥ್ಯಾಂಕ್ ಯು ಸರ್, ಧನ್ಯವಾದಗಳು ಸರ್. ಎಸ್ ಸರ್, ಮಾತಾಡಿ.
ಓಕೆ, ಥ್ಯಾಂಕ್ ಯು ಸರ್. ಎಸ್, ಓಕೆ. ಅದೇ ರೀತಿ ಅನೇಕ ಕರೆಗಳು ಬರ್ತಾ ಇದೆ. ಜೊತೆಗೆ ಈ ಪ್ಯಾಕೇಜ್ಗಳ ಬಗ್ಗೆಯೂ ಕೂಡ ಕೇಳಿದ್ದಾರೆ. ಇಲ್ಲಿ ಕಮೆಂಟ್ಸ್ಗಳು ಕೂಡ ಬರ್ತಾ ಇದೆ, ಯಾವ ರೀತಿ ಇರುತ್ತೆ ಸರ್, ಅಂಡ್ ಕೆಲವು ಗೊಂದಲಗಳಿವೆ, ಆ ಪ್ರಶ್ನೆಗಳು ಕೂಡ ಯಾವ ರೀತಿ ಹೋಗಬೇಕು ಸೌದಿಗೆ. ಎಸ್ ಸರ್, ಈಗ ಮೇಶುಕ್ ಅವರು ಅನೇಕ ಜನರು ಕೇಳ್ತಾ ಇರುವಂತಹ ವಿಚಾರ ಅದೇ, ಒಂದ್ ಕಡೆ ಸಂಪರ್ಕ, ತಮ್ಮನ್ನ ಯಾವ ರೀತಿ ಸಂಪರ್ಕ ಮಾಡಬೇಕು ಅನ್ನೋದನ್ನ ಕೇಳ್ತಾ ಇದ್ದಾರೆ. ಎಸ್ ಸರ್, ಏನ್ ಹೇಳ್ತಾರೆ? ಸ್ಪೆಷಲಿ ಏನಂದ್ರೆ ನಾವೊಂದು ಮನುಷ್ಯ ಜೀವಿ, ಒಂದು ದಿನಕ್ಕೆ ಒಂದು ಮ್ಯಾಕ್ಸಿಮಮ್ ಹೇಳಿದ್ರೆ ಒಂದು 100-200 ಕಾಲ್ ತೆಗಿಬಹುದು, ಮ್ಯಾಕ್ಸಿಮಮ್ ಹೇಳಿದ್ರೆ. ಓವರ್ ಕಾಲ್ ಬರ್ತದೆ. ಅದಕ್ಕಿಂತ ಒಳ್ಳೇದು ಏನಂದ್ರೆ ನಮಗೆ ವಾಟ್ಸಪ್ ಮಾಡಿ ನಿಮ್ದು ಏನು ಪ್ರಾಬ್ಲಮ್ ಇದೆ ವಾಟ್ಸಪ್ ಮಾಡಿ. ಅದಕ್ಕಿಂತ ಬೆಸ್ಟ್ ಏನಂದ್ರೆ ನಮ್ದು ಆಫೀಸಿಗೆ ಬಂದು ಅಲ್ಲಿಗೆ ಬಂದು ಇಂಟರ್ನ್ಯಾಷನಲ್ ದೇರ್ಲಕಟ್ಟೆಯಲ್ಲಿ ಇರೋದು. ವಾಟ್ಸಪ್ ಮಾಡಿ ನಮ್ಗೆ ಏನು ನಿಮ್ದು ಪ್ರಾಬ್ಲಮ್ಸ್ ಇದೆ ಏನಿದೆ ಅದಕ್ಕೆ ಏನಾದ್ರು ಸೊಲ್ಯೂಷನ್ ಇದ್ರೆ ನಾವು ಮಾಡಿ 100% ನಾವು ಮಾಡಿ ಕೊಡ್ತೇವೆ. ಮತ್ತೆ ಮೇನ್ ಆಗಿ ಈಗ ಸೋಷಿಯಲ್ ಮೀಡಿಯಾದಲ್ಲಿ ಎಲ್ಲ ಗೊಂದಲ ಇರ್ತದೆ, ಆ ಕಂಟ್ರಿಗೆ ಹೋಗುದಿಲ್ಲ ಈ ಕಂಟ್ರಿಗೆ ಹೋಗುದಿಲ್ಲ. ನೀವು ನಾವೀಗ ಮಂಗಳೂರಲ್ಲಿ ನಾನಂತಲ್ಲ ಹೇಳಿ, ನಮ್ದು ಇಲ್ಲಿ ಟ್ರಾವೆಲ್ ಏಜೆನ್ಸಿ ಯಾರೆಲ್ಲ ಇದ್ದಾರೆ ಎಲ್ಲ ನಾವು ಯಾರೆಲ್ಲ ಇದ್ದೇವೆ ಎಲ್ಲ ನಾವು ಒಂದೇ ಅಮ್ಮನ ಮಕ್ಕಳು, ಯಾರ ಹತ್ರ ಕೂಡ ನೀವು ಕೊಡ್ಬೋದು. ಆದ್ರೆ ಒಂದು ಎಲ್ಲರ ಹತ್ರ ಒಂದು ಡೌಟ್ ಕ್ಲಿಯರ್ ಮಾಡಿ ನನ್ಗೆ ಕೂಡ ನೀವು ಕರೆ ಮಾಡ್ಬೋದು. ಏನು ಡೌಟ್ ಇದ್ರೆ ನಿಮ್ಗೆ ಇಂತ ಡೌಟ್ ಇದೆ ಹೋಗ್ಬೋದಾ, ಏನು ಹೀಗೆ ಏನ್ ಮಾಡ್ಬೋದಾ ಅಂತ ಹೇಳಿ ಕ್ಲಿಯರೆನ್ಸ್ ತೆಗೆದ ನಂತರ ನೀವು ಯಾರಿಗೆ ಕೂಡ ನನಗೆ ಕಾಲ್ ಮಾಡ್ಬೇಕು ಅಂತ ಹೇಳೋದಲ್ಲ, ಜಸ್ಟ್ ನಿಮ್ಗೆ ಡೌಟ್ ಏನಿದ್ರೆ ಯಾರಿಗೆ ಕೂಡ ಕಾಲ್ ಮಾಡಿ ಏನು ಕೂಡ ಕೇಳ್ಬೋದು ನಿಮ್ಗೆ. ಬ್ಯೂಟಿಫುಲ್. ಮಾಹಿತಿ ಬೇಕಿದ್ರೆ ಕರೆ ಮಾಡಬಹುದು. 100%. ನಾವು ಬಿಸ್ನೆಸ್ ರೂಪದಲ್ಲಿ ಇದನ್ನು ನೋಡ್ಲಿಲ್ಲ. ನಮ್ಗೆ ನಮ್ಮ ಏಮ್ ಏನಂದ್ರೆ ಎಲ್ಲರೋಗಿ ಮುಟ್ಬೇಕು. ನಿಜ 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 ನಿಜ. ನಮ್ಗೆ ನಮ್ಮ ಏಮ್ ಏನಂದ್ರೆ ಎಲ್ಲರೋಗಿ ಸೌದಿ ಅರೇಬಿಯಾ, ದುಬೈ, ನಮ್ಮ ಮಸ್ಕತ್ ಏನೆಲ್ಲ ಇದ್ದಾರೆ, ಈಗ ಯಾರೆಲ್ಲ ಈಗ ಪ್ರವಾಸಿಗಳು ಇಲ್ಲಿ ಬಾಕಿಯಾಗಿದ್ದಾರೆ ಅವರೋಗಿ ಮುಟ್ಬೇಕು ಅಂತ ಹೇಳಿ ನಮ್ಮೊಂದು ನಿಯತ್ತಷ್ಟೇ. ಬ್ಯೂಟಿಫುಲ್. ಎಸ್, ಅದೇ ರೀತಿ ಇನ್ನೊಂದು ಕರೆ ಇದೆ. ಹಲೋ ಸರ್, ನಮಸ್ತೆ. ಹಲೋ ಸರ್, ನಮಸ್ತೆ. ನಮಸ್ತೆ ಸರ್, ನಮಸ್ತೆ. ತಮ್ಮ ಹೆಸರುಲಿಂದ ಕರೆ ಮಾಡ್ತಾ ಇದ್ದೀರಾ? ನಾವು ಮಂಗಳೂರಿಂದ ಕರೆ ಮಾಡ್ತಿದ್ದೀವಿ. ಎಸ್, ಹೇಳಿ ತಮ್ಮ ಹೆಸರು. ನಮ್ಮ ಲಕ್ಷ್ಮಣ. ಮಾತಾಡಿ ಸರ್ ಲಕ್ಷ್ಮಣ ಅವರೇ. ಸರ್, ನಾವು ಬಂದು 3 ತಿಂಗಳಾಗಿತ್ತು. ಮತ್ತೆ ನೆಕ್ಸ್ಟ್ ಹೋಗ್ಲಿಕ್ಕೆ ಫ್ಲೈಟ್ ಇಲ್ಲ ಅಂತ ತುಂಬಾ ಕಷ್ಟದಲ್ಲಿದ್ದೀವಿ. ಮತ್ತೆ ಬ್ಯಾಕ್ ಟು ಬ್ಯಾಕ್ ಫ್ಲೈಟ್ ಇದ್ ಮಾಡ್ತಾ ಇದ್ದಾರೆ ಅಂತ ಹೇಳಿದ್ರೆ ಮುಂದೆ ಹಚ್ತಾ ಇದ್ದಾರೆ. ಫ್ಲೈಟ್ ಹೋಗ್ಲಿಕ್ಕೆ ಆಗ್ತಾ ಇಲ್ಲ. ಅದೇ ವೇಟ್ ಮಾಡ್ತಿದ್ದೀನಿ. ತುಂಬಾ ಪ್ರಾಬ್ಲಮ್. ನಮ್ಗೆ ಉದ್ಯೋಗ ಅಂತ ಹೇಳಿದ್ರೆ ಅಲ್ಲಿ ಲಾಸ್ಟ್ 10-15 ವರ್ಷದಿಂದ ಅಲ್ಲೇ ಉದ್ಯೋಗ ಮಾಡ್ಕೊಂಡಿದ್ದೀವಿ ನಾವು. ಇಲ್ಲಿ ನಮ್ಮ ಊರಿಂದ ಏನು ನಮ್ಗೆ ಉದ್ಯೋಗ ಏನು ಸಿಗ್ತಾ ಇಲ್ಲ, ಬಟ್ ನಮ್ ಮಾಡ್ಲಿಕ್ಕೂ ಬರ್ತಾ ಇಲ್ಲ. ಫಸ್ಟ್ ಆಫ್ ಆಲ್ ಹೇಳಕ್ ಹೋಗಿದ್ರೆ ಅದಕ್ಕಾಗಿ ವೇಟ್ ಮಾಡ್ತಿದ್ವಿ ಫ್ಲೈಟ್ ಯಾವಾಗ ಓಪನ್ ಆಗ್ತದೆ ಅಂತ. ಮತ್ತೆ ಅವ್ರ ಜೂರಿ ಅವರು ಕೂತಿದ್ದಾರೆ, ಅವರಿಗೆ ತುಂಬಾ ಈದ್ ಮುಬಾರಕ್ ಅಂತ ಹೇಳಲಿಕ್ಕೆ ನಾನು ಬಯಸ್ತೀನಿ. ಯಾಕಂತ ಹೇಳಿದ್ರೆ ಅವರು ತುಂಬಾ ಜನರಿಗೆ ಹೆಲ್ಪ್ ಮಾಡ್ತಿದ್ದಾರೆ. ಅದನ್ನ ನಾನು ಟಿವಿಯಲ್ಲಿ ಇವಾಗ ವೀಕ್ಷಣೆ ಮಾಡ್ತಾ ಇದ್ದೀನಿ. ಹಾಗಾಗಿ ಅವರಿಗೂ ಸಹ ಅವರಿಬ್ಬರಿಗೂ ಸಹ ಈದ್ ಮುಬಾರಕ್. ಜೂರಿ ಅವರು ಕೂತಿದವ್ರಿ ಅವರಿಬ್ಬರಿಗೂ. ಅದಕ್ಕಾಗಿ ವೇಟ್ ಮಾಡ್ತಿದ್ದೀನಿ ಸರ್, ಯಾವಾಗ ಓಪನ್ ಆಗ್ತದೆ. ಪ್ರಶ್ನೆ ಇದೆಯಾ? ಪ್ರಶ್ನೆ ಇದೆ ಈ ಬಗ್ಗೆ? ಎಸ್, ಹೇಳಿ ಮೇಶುಕಾರ. ವೆಯ್ಟ್ ಮಾಡುದಂದ್ರೆ ಈಗ ಕಂಟ್ರಿದು ವಿಷಯ ಏನಿದೆಯೋ, ಕಂಟ್ರಿ ಯಾವಾಗ ಓಪನ್ ಆಗ್ತದ ಅಂತ ಹೇಳಿಯೋ ಯಾವ ಒಂದು ಟ್ರಾವೆಲ್ ಏಜೆಂಟ್ಗೆ ಹೇಳಲಿಕ್ಕೆ ಸಾಧ್ಯ ಇಲ್ಲ. ಅವರದು ಸರ್ಕ್ಯುಲರ್ ಏನಿದೆಯೋ ಅದು ಬರ್ತದೆ. ಈಗ ಫಾರ್ ಎಕ್ಸಾಂಪಲ್ ಮೊನ್ನೆ ಲಾಸ್ಟ್ 21 ಜೂನಿಗೆ, ಇದೀಗ ಜುಲೈ 21 ಜೂನಿಗೆ ದುಬೈ ಓಪನ್ ಆಗ್ತದೆ. 2 ವ್ಯಾಕ್ಸಿನ್ ಯಾರು ತೆಗೆದಿದ್ದಾರೆ ಅವರು ದುಬೈಗೆ ಬರ್ಬೋದು ಅಂತ ಹೇಳಿದ್ರು. ಮತ್ತೊಂದು 2-3 ನಾವೆಲ್ಲ ಟಿಕೆಟ್ ಅಲ್ಲಿ ಇಶ್ಯೂ ಮಾಡ್ಲಿಕ್ಕೆ ಸ್ಟಾರ್ಟ್ ಮಾಡಿದ್ವಿ. ಟಿಕೆಟ್ ಅಲ್ಲಿ ಮತ್ತೆ 2-3 ದಿವಸ ನಂತರ ಒಂದು ನ್ಯೂಸ್ ಬಂತು, ಈಗ ಓಪನ್ ಆಗುದಿಲ್ಲ, ಸ್ವಲ್ಪ ಟೈಮ್ ತೆಗಿತದೆ ಅಂತ ಹೇಳಿ 6 ತಾರೀಕು ತನಕ ಮಾಡಿದ್ರು. 6 ತಾರೀಕಿಗೆ ಒಂದು 3 ದಿವಸ ಇರುವಾಗ ಹೇಳಿದ್ರು ಇಲ್ಲ ಅದು 15 ತಾರೀಕು ತನಕ ಇದೆ ಅಂತ. 15 ತಾರೀಕಿಗೆ ಒಂದು 3 ದಿವಸ ಹೇಳಿದ್ರು, ಅದು 21 ತಾರೀಕು. ಈಗ ಹೇಳ್ತಾ ಇದ್ದಾರೆ 31 ತಾರೀಕು ತನಕ ಕ್ಲೋಸ್ ಇದೆ ದುಬೈ ಅಂತ. ಅದಕ್ಕೆ ಯಾವುದು ಕೂಡ ನಮ್ಮ ಟ್ರಾವೆಲ್ ಏಜೆನ್ಸಿಗೆ ಸ್ಪೆಷಲ್ ನಮ್ಗೆ ಹೇಳಲಿಕ್ಕೆ ಸಾಧ್ಯ ಇಲ್ಲ ಕಂಟ್ರಿದ ವಿಷಯ ಏನಿದೆಯೋ. ಅವರದ್ದು ಅಫಿಷಿಯಲ್ ಆಗಿ ಸರ್ಕ್ಯುಲರ್ ಏನ್ ಬರ್ತದೋ, ಈಗ ಟ್ವಿಟರ್ ನಾವು ನೋಡಿ ಏನು ಪ್ರಯೋಜನ ಇಲ್ಲ. ಅಫಿಷಿಯಲ್ ಅಂತ ಹೇಳಿ ಅವರದೇ ಒಂದು ಟ್ವೀಟ್, ಅವರದೇ ಒಂದು ಫೇಸ್ಬುಕ್ ಅಲ್ಲಿ ಹೋದ್ರೆ ಅವರದೇ ಒಂದು MOH ಅಂತ ಎಲ್ಲ ಯಾವ ಕಂಟ್ರಿಯಲ್ಲಿ ಕೂಡ ಅಫಿಷಿಯಲ್ ಇರ್ತದೆ. ಸೋಷಿಯಲ್ ಮೀಡಿಯಾದಲ್ಲಿ ಅಫಿಷಿಯಲ್ ಅಲ್ಲಿ ನೋಡಿ ನಾವು ಅದನ್ನು ಕನ್ಫರ್ಮ್ ಮಾಡಬೇಕು. ಅದಕ್ಕಿಂತ ಮುಂಚೆ ನಾವು ಕನ್ಫರ್ಮ್ ಮಾಡಿ ಯಾವುದೇ ಒಂದು ಪ್ರಯೋಜನ ಇಲ್ಲ. ಓಕೆ, ಕರೆಕ್ಟ್ ಆಗಿ ಹೇಳುವಂತದ್ದಿಲ್ಲ. ಯಾಕಂದ್ರೆ ದಿನದಿಂದ ದಿನಕ್ಕೆ ಯಾವ ಇಲ್ಲಿ ನಮ್ಮೀಗ ಎಕ್ಸಾಂಪಲ್ ನಾನು ಹೇಳ್ತೇನೆ, ಈಗ ಕೆನಡಾ ಕ್ಲೋಸ್ ಆಯ್ತು, ಅಬುದಾಬಿಯಲ್ಲಿ ನೈಟ್ ಕರ್ಫ್ಯೂ ಆಯ್ತು, ಕೊರೋನಾ ಅಲ್ಲಿ ಎಲ್ಲ ಜಾಸ್ತಿ ಆಗ್ತಾ ಇದೆ. ಆ ಕಾರಣದಿಂದ ಅದೆಲ್ಲ ನಾವೊಂದು ವೀಕ್ಷಿಸಿ ಏನೆಲ್ಲ ಇಲ್ಲಿ ಆಗ್ತಾ ಇದೆ, ಏನೆಲ್ಲ ಈಗ ಆಗ್ತಾ ಇದೆ, ಏನೆಲ್ಲ ಈ
ಅಟ್ ಪ್ರೆಸೆಂಟ್ ಸಿಚುವೇಶನ್ ಏನಿದೆ ಅದನ್ನು ನೋಡುವಾಗ ನಾವು ಜನರಲಿ ಥಿಂಕ್ ಮಾಡುವ ವಿಷಯ. ಕರೆಕ್ಟ್, ನಿಜ ನಿಜ. ಎಸ್ ಸರ್, ಬರ್ತೀನಿ. ಇನ್ನೊಂದು ಕರೆ ಇದೆ. ಹಲೋ ಸರ್, ನಮಸ್ತೆ. ನಮಸ್ತೆ. ನಮಸ್ತೆ ನಮಸ್ಕಾರ. ನಮಸ್ತೆ ನಮಸ್ತೆ ಸರ್, ನಮಸ್ತೆ. ನಮಸ್ತೆ. ನಂದೊಂದು ಕ್ವಶನ್ ಉಂಟು. ಏನಂತ ಹೇಳಿದ್ರೆ, ನಾನು ಬಂದು 2 ತಿಂಗಳು ಡಿಲೇ ಆಯ್ತು ಹೋಗುವಾಗ ದುಬೈಗೆ. ಏನಾದ್ರೂ ಮಾಡ್ಲಿಕ್ಕೆ ಆಗ್ಬೋದು ಅಂತ ಕೇಳಲಿಕ್ಕೆ ಅವರಲ್ಲಿ. ಹೌದಾ ಸರ್? ಎಸ್, ಕೇಳಿ. 2 ತಿಂಗಳು ಡಿಲೇ ಅಂದ್ರೆ ಹೇಗೆ ಸರ್? ವೀಸಾ ಎಕ್ಸ್ಪೈರ್ ಆಯ್ತಾ? ಅಂದ್ರೆ ಆಕ್ಚುಲಿ ನಾನು ಜೂನ್ 4th ಹೋಗಿ 5th ಗೆ ಜಾಯ್ನ್ ಆಗ್ಬೇಕಿತ್ತು. ಈಗ ನಂದಂದ್ರೆ 2 ತಿಂಗಳು ಡಿಲೇ ಆಗ್ತಾ ಬಂತು. ಹಾಗಾದ್ರೆ ಅಂದ್ರೆ ನಿಮ್ಮ ವೀಸಾ ವ್ಯಾಲಿಡ್ ಇದ್ರೆ, ನಿಮ್ದು ವೀಸಾ ಅಲ್ಲಿ ವ್ಯಾಲಿಡ್ ಇದ್ರೆ, ವೀಸಾ ವ್ಯಾಲಿಡ್ ಒಂದು UAE ಇದು ವ್ಯಾಕ್ಸಿನ್ ಆಗಿದೆ ಫೆಬ್ರವರಿ 14th ಗೆ. ಯಾವುದು ವ್ಯಾಕ್ಸಿನ್ ಆದದ್ದು ಸರ್ ನಿಮ್ಮ UAE? ಸಿನೋಫಾರ್ಮ್ ವ್ಯಾಕ್ಸಿನ್ ಆದ್ರೆ ನಿಮ್ಗೆ ಮಾಲ್ದೀವ್ಸ್ ಆಗಿ ಈಗ ಹೋಗ್ಬೋದು ಸರ್. ನಿಮ್ಗೆ ಮಾಲ್ದೀವ್ಸ್ ಎಲ್ಲ ಕ್ಲಿಯರ್ ಇದೆ ಸರ್. ಇವತ್ತು ಕೂಡ 30 ಪ್ಯಾಸೆಂಜರ್ ಹೋದ್ರು ಸರ್. ಎಲ್ಲ ಹೋಗಿ ನಾವು ಮುಟ್ಟಿಸಿ ಕಾಲ್ ಬಂದ ನಂತರ ಈಗ ಇಲ್ಲಿ ನಾವು ಸ್ಟುಡಿಯೋಕ್ಕೆ ಬಂದದ್ದು ಸರ್. ನಾನು ಪ್ರೋಗ್ರಾಮ್ ನೋಡ್ತಾ ಇದ್ದೆ, ಹಾಗೆ ನಿಮ್ಗೆ ನಿಮ್ಮಲ್ಲಿ ಕೇಳಿ. ನಾಳೆ ಆಫೀಸ್ ಓಪನ್ ಉಂಟಾ ನಿಮ್ದು? ನಾಳೆ ಇಲ್ಲ ಸರ್, ನಾಳೆ ನಮ್ದು ಈದ್ ಅಲ್ಲ ಸರ್. ನಾಳೆದು ನಾವು ಇದ್ದೇವೆ. ಕನ್ಫರ್ಮ್ ಮಾಡಿದ್ದೆ. ನಾಳೆದು ನಾವು ಆಫೀಸ್ ಅಲ್ಲಿ ಇದ್ದೇವೆ ಸರ್. ಯಾರಿಗೆ ಬೇಕಾದ್ರೆ ಬರ್ಬೋದು. ನಾಳೆ ನಂದೊಂದು ಟ್ರೈ ಮಾಡಿ. ಓಕೆ, 100% ಸರ್. ನೀವು ಬನ್ನಿ ಸರ್, ಆಫೀಸಿಗೆ ಬನ್ನಿ ಸರ್. ಓಕೆ ಓಕೆ, ರೈಟ್ ಸರ್. ತುಂಬಾ ಥ್ಯಾಂಕ್ ಯು. ರೈಟ್ ಸರ್, ಥ್ಯಾಂಕ್ ಯು ಸರ್. ಎಸ್, ಅದೇ ರೀತಿ ಅನಿತಾ ಅಂಚನ್ ಅವರು ಕೇಳಿದರೆ, ವಾಟ್ ಇಸ್ ದ ಪ್ಯಾಕೇಜ್ ಕಾಸ್ಟ್ ಫಾರ್ ದುಬೈ, ಪ್ಲೀಸ್ ಮೆನ್ಷನ್ ಅಂತ ಹೇಳಿ. ದುಬೈಗೆ ಕಾಸ್ಟ್ ಅರೌಂಡ್ 1,10,000 ತನಕ ಬರ್ತದೆ. ಓಕೆ ಓಕೆ, ದುಬೈಗೆ. ನಾವೀಗ ಒಂದು ರೇಟ್ ಹಾಕುವಾಗ ಒಂದು ಮಾರ್ಕೆಟ್ ಅಲ್ಲಿ ಕಾಂಪಿಟೇಷನ್ ಬರ್ತದೆ. ನಾವೇನು ರೇಟ್ ಅಂದ್ರೆ ಎಲ್ಲಿ ಇರ್ತದೋ ಅದ್ರ ಎಲ್ಲ ಹುಡುಕಿ ಟಿಕೆಟ್ ಎಲ್ಲ ಬುಕ್ ಮಾಡಿ ಬ್ಲಾಕ್ ಮಾಡಿ ಯಾರ ಹತ್ರ ಪ್ರೊಸೆಸ್ ಬರುತ್ತೆ ಸರ್ ಈ 1,10,000 ಪ್ಯಾಕೇಜ್? 1,10,000 ಅಂದ್ರೆ ಹೇಳಿದ್ರೆ ನಮ್ದು ಬ್ಯಾಂಗ್ಳೂರ್ ಏರ್ಪೋರ್ಟ್ ಇಂದ ಸ್ಟಾರ್ಟ್ ಆಗ್ತದೆ. ಬ್ಯಾಂಗ್ಳೂರ್ ಏರ್ಪೋರ್ಟ್ ಇಂದ ಹಿಡಿದು ಅಲ್ಲಿಗೆ ಇಳಿದ ಮೇಲೆ ಅಲ್ಲಿಂದ ಟ್ರಾನ್ಸ್ಫರ್ ನಾವು ಮಾಡಬೇಕು ರೂಮಿಗೆ. ಆ ಟ್ರಾನ್ಸ್ಫರ್ಸ್ ಬರ್ತದೆ. ರೂಮಿಗೆ ಇಷ್ಟು ಜನರನ್ನು ತಕೊಂಡು ಹೋಗಿ ಅವರದ್ದು ಟ್ರಾನ್ಸ್ಫರ್ ಇದೆಯಲ್ಲ, ಆ ಟ್ರಾನ್ಸ್ಫರ್ ನಾವು ಮಾಡಬೇಕು. ರೂಮಿಗೆ ಹೋಗಿ ಬಿಡ್ತೇವೆ. ರೂಮಿಗೆ 3 ನೇರವಾಗಿ ನಾವು ಫುಡ್ ಕೊಡ್ಬೇಕು, ಬೆಳಗ್ಗೆ ಮಧ್ಯಾಹ್ನ ರಾತ್ರಿ. ಆ ಟೈಮ್ ಅಲ್ಲಿ ಈಗ 31st ತನಕ ಮಾಲ್ದೀವ್ಸ್ ಅಲ್ಲಿ ಕೂಡ ಹೊರಗಡೆ ಹೋಗ್ಲಿಕ್ಕಿಲ್ಲ, ಅಲ್ಲಿ ಒಳಗಡೆ ಕುತ್ಕೊಳ್ಬೇಕು. ಈಗ ಜುಲೈ 31st ತನಕ ಏನಿದೆಯೋ ಹೊರಗಡೆ. ಅದರ ನಂತರ ನಾವು ಸೌದಿಗೆ ಹೋಗುವಾಗ 15 ಡೇಸ್ ನಂತರ ಸೌದಿಗೆ ನಾವು ಹೋಗ್ತೇವಲ್ಲ, ಸೌದಿಗೆ ಹೋಗುವಾಗ ಅಲ್ಲಿ ಒಂದು PCR ತೆಗಿಬೇಕು. ಅಲ್ಲಿ ಒಂದು PCR ಕೊರೋನಾ ಟೆಸ್ಟ್ ಅಲ್ಲಿ ತೆಗಿಬೇಕು. ಅದು ತೆಗೆದು ಅದೆಲ್ಲ ಖರ್ಚಿ ಪ್ಯಾಕೇಜ್ ಅಲ್ಲಿ ಬಂತು. ಅದರ ನಂತರ ಅಲ್ಲಿಂದ ಸೌದಿಗೆ ಏನು ಟಿಕೆಟ್ ಇದೆಯೋ ಅದು ನಾವು ಮಾಡಿ ಕೊಡ್ತೇವೆ. ಸೌದಿ ಮುಟ್ಟುವ ತನಕ ನಮ್ದು ಕೆಲಸ. ದುಬೈ, ಸೌದಿ, ಮಸ್ಕತ್, ಇದು 3 ಕೆಲಸ ಈಗ ನಾವು ಅಟ್ ಪ್ರೆಸೆಂಟ್ ಮ್ಯಾಂಗ್ಳೂರ್ ಜನತೆ ಅಂತ ಹೇಳಿ ಅಲ್ಲ, ಆಲ್ ಓವರ್ ಇಂಡಿಯಾ, ಇಂಡಿಯಾದಿಂದನೇ ನನಗೆ ಕರೆ ಬರ್ತಾ ಇದೆ. ಆಲ್ ಓವರ್ ಹೈದರಾಬಾದ್ ಆಗ್ಲಿ, ಆಂಧ್ರ ಪ್ರದೇಶ ಆಗ್ಲಿ. ನಿನ್ನೊಂದು ಕರೆ ಬಂತು, ಬೇಕಾದ್ರೆ ನಿಮ್ಗೆ ನಂಬರ್ ಕೊಡ್ತೇನೆ. ಪ್ರೀತಿ ಅಂತ ಹೇಳಿ ರಾಜಸ್ಥಾನಿಂದ ಕಾಲ್ ಮಾಡ್ತಾ ಇದ್ದಾರೆ. ಕಾಶ್ಮೀರಿಂದ ಒಂದು ಫ್ಯಾಮಿಲಿ ನಾ ಕಳಿಸಿದ್ದೇನೆ. ಕಾಶ್ಮೀರಿಂದ ಹೇಳಿ ರೈಸ್ ಅಂತ ಹೇಳಿ ಅವ್ರದ್ದು ನಮ್ದು ಮ್ಯಾಂಗ್ಳೂರಿಂದ ಒಂದು ಲಿಂಕ್ ಅಲ್ಲಿ ಕಾಶ್ಮೀರಿಂದ ನನಗೆ ಕಾಲ್ ಮಾಡಿದ್ರು. ಅಲ್ಲ, ಮ್ಯಾಂಗ್ಳೂರ್ ಅವರ ಕೊಲೀಗ್ ಒಂದು ಅವರೊಟ್ಟಿಗೆ ಮ್ಯಾಂಗ್ಳೂರ್ ಒಟ್ಟಿಗೆ ಕೆಲಸ ಮಶೂಗೆ ಕೆಲಸ ಮಾಡಿ ಕೊಡ್ತಾನೆ, ನೀವು ಅವ್ರ ಹತ್ರ ಮಾಡಿ ಅಂತ ಹೇಳಿ ಅವ್ರು ನನಗೆ ಕಾಶ್ಮೀರಿಂದ ಅವರ ಫ್ಯಾಮಿಲಿಯನ್ನು ಶ್ರೀನಗರ್ ಟು ಡೆಲ್ಲಿ ಟು ಮಸ್ಕತ್ ಟು ಸೌದಿಗೆ ನಾನು ಮುಟ್ಟಿಸಿದ್ದೇನೆ ಅವರ ಫ್ಯಾಮಿಲಿಯನ್ನು. ಅದೇ ಮ್ಯಾಂಗ್ಳೂರ್ ಅವರ ಜನಕ್ಕೆ ಮಾತ್ರ ಅಲ್ಲ, ಸ್ಪೆಷಲಿ ನಾವು ನಿಂತಿರೋದು ಮ್ಯಾಂಗ್ಳೂರ್ ಅವರಿಗೆ ಮಾತ್ರ. ಮ್ಯಾಂಗ್ಳೂರ್ ಜನತೆಗೆ ನಾವು ಮಾತ್ರ ಕೆಲಸ ಮಾಡ್ತಾ ಇರುವುದಲ್ಲ, ಎಲ್ಲರೂ ಯಾವುದೇ ಒಂದು ಟ್ರಾವೆಲ್ ಏಜೆನ್ಸಿಗಳಾಗ್ಲಿ ಎಲ್ಲರೂ ಒಳ್ಳೆ ಕೆಲಸ ಇದರಲ್ಲಿ ಮಾಡ್ತಾ ಇದ್ದಾರೆ. ಎಸ್ ಸರ್, ಎಸ್ ಸರ್. ಇನ್ನೊಂದು ಕರೆ ಇದೆ. ಹಲೋ ಸರ್, ನಮಸ್ತೆ. ನಮಸ್ತೆ ಸರ್. ನಮಸ್ತೆ ಸರ್, ನಮಸ್ತೆ. ತಮ್ಮ ಹೆಸರು ಸರ್, ಎಲ್ಲಿಂದ ಕರೆ ಮಾಡ್ತಾ ಇದ್ದೀರಾ? ಸರ್, ನಾನು ಜೋಸೆಫ್ ಏಯಾಡಿಂದ ಮಾತಾಡ್ತೀನಿ. ಜೋಸೆಫ್ ಅವರು ಏಯಾಡಿಂದ. ನಮಸ್ತೆ ಸರ್, ಮಾತಾಡಿ ಸರ್. ಸರ್, ನಾನು ಬಂದು 3.5 ತಿಂಗಳಾಯ್ತು. ಓಕೆ. ರಜೆ ಮುಗಿದಿದೆ, ನೋಡ್ತಾ ಇದ್ದೇನೆ ಯಾವಾಗ ಫ್ಲೈಟ್ ಚಾಲು ಆಗುತ್ತೆ. ಓಕೆ ಓಕೆ. ಇಲ್ಲಿಗೆ ನಮ್ಗೆ ಯಾವ್ದು ಇನ್ಫಾರ್ಮೇಶನ್ ಸಿಗ್ತಾ ಇಲ್ಲ. ಅಲ್ಲಿ ಅಂಬೆಸಿ ಏನ್ ಮಾಡ್ತಾ ಇದೆ? ಅಲ್ಲಿ ಮಲಗಿದ್ಯಾ ಅಲ್ಲಿ ಅಂಬೆಸಿ? ಎಲ್ಲ ಕೇಳುವ ಪ್ರಶ್ನೆ ಇದು. ಅಲ್ಲಿ ನಮ್ಮ ಇಂಡಿಯನ್ ಎಂಬಸಿ ಅಲ್ಲಿ ಇದೆ ಅಲ್ಲ, ಅದು ಮಲಗಿದೆ ಅಲ್ಲಿ? ಇಂಡಿಯನ್ ಎಂಬಸಿದು ವಿಷಯ ಅಲ್ಲ ಸರ್. ವಿಷಯ ಏನಂತ ಹೇಳಿದ್ರೆ ಇಲ್ಲಿ ಕೊರೋನಾ ಕೇಸಸ್. ಅವರು ನಮ್ಮ ಟಿವಿಯಲ್ಲಿ ಆಂಕರ್ ಅವರು ಯಾರು ನಿಮ್ಮ ಅಬ್ದುಲ್ ಅಜೀರ್ ಅವ್ರದ್ದು ನೋಡಿದ್ರೆ ಎಂಬಸಿಯ ಕೆಲಸ ಮಾಡ್ತಾ ಇದ್ದಾರೆ ಅವರು. ಅವರಿಗೆ ಆಕ್ಸೆಪ್ಟ್ ಸರ್. ಈದ್ ಮುಬಾರಕ್ ನಿಮಗೆ ಸರ್. ಥ್ಯಾಂಕ್ ಯು ಸರ್, ಥ್ಯಾಂಕ್ ಯು. ಅಂದ್ರೆ ವಿಷಯ ಏನಂತ ಹೇಳಿದ್ರೆ ಸರ್, ಅದು ಎಂಬಸಿ ಗೌರ್ಮೆಂಟ್ ಇದು ವಿಷಯದಲ್ಲಿ ಎಂಬಸಿ ಈಗ ನಮ್ದು ಇಂಡಿಯಾ ಕಂಟ್ರಿ ಏನಿದೆಯೋ ಅದು ರೆಡ್ ಲಿಸ್ಟ್ ಅಲ್ಲಿ ಇದೆ. ರೆಡ್ ಲಿಸ್ಟ್ ಅಲ್ಲಿ ಇರುವ ಕಾರಣದಿಂದ ಇಲ್ಲಿ ಡೈಲಿ ಕೇಸಸ್ ಜಾಸ್ತಿ ಆಗ್ತಾ ಇದೆ. ಅವರು ಅದನ್ನು ನೋಡ್ತಾರೆ. ಆ ಕಾರಣದಿಂದ ಗೌರ್ಮೆಂಟ್ಗೆ ಏನ್ ಮಾಡ್ಲಿಕ್ಕೆ ಆಗುದಿಲ್ಲಲ್ಲ ಸರ್.
ಇಂಡಿಯಾ ಗವರ್ಮೆಂಟ್ ತುಂಬಾ ರಿಕ್ವೆಸ್ಟ್ ಮಾಡ್ತಾ ಇದೆ. ಕೊಡ್ಬೋದಲ್ಲ ನಮ್ಗೆ. ಎಸ್, ಅದಕ್ಕೋಸ್ಕರ ಇವರು ಪರಿಶ್ರಮ ಪಡ್ತಾ ಇದ್ದಾರೆ ಹಗಲು ರಾತ್ರಿ ಅನ್ನುವಂಥದ್ದು. ಹಾಗೆ ಎಸ್ ಸರ್, ಎಸ್, ಧನ್ಯವಾದ ಜೋಸೆಫ್ ಅವರೇ, ಥ್ಯಾಂಕ್ ಯು. ಎಸ್, ಏನ್ ಹೇಳ್ತೀರಾ ಈ ಒಂದು ಮಾತಿಗೆ? ಎಸ್, ವಿಷಯ ಏನಂತ ಹೇಳಿದ್ರೆ ಅವ್ರು ಹೇಳುದು ಕರೆಕ್ಟ್. ಅಂದ್ರೆ ನಮ್ದು ಇಂಡಿಯಾ ಎಂಬೆಸಿ ಅಲ್ಲಿ ಏನ್ ಮಾಡ್ತಾ ಇದೆ ಅಂತ ಅವ್ರು ಹೇಳುದು ಕರೆಕ್ಟ್. ಇಂಡಿಯಾ ಎಂಬೆಸಿ ನಮ್ಮ ಸೌದಿ ಅರೇಬಿಯಾದಲ್ಲಿ ಜಿದ್ದದಲ್ಲಿ ತುಂಬಾ ಸಲ ಇವರಿಗೆ ರಿಕ್ವೆಸ್ಟ್ ಮಾಡ್ತಾ ಇದೆ. ಈಗ ಏನಂತ ಹೇಳಿದ್ರೆ ಏರ್ ಬಬಲ್ ಸಿಸ್ಟಮ್ ಏನಂತ ಹೇಳಿದ್ರೆ, ಇಂಡಿಯಾದ ಸೌದಿಯಿಂದ ಒಂದು ಫ್ಲೈಟ್ ಬಂದ್ರೆ ಈಗ ಫ್ಲೈಟ್ ಅಲ್ಲಿ ಏನು ನಡೀತಾ ಇದೆಯೋ ನಿಮ್ಗೆ ಗೊತ್ತಿರ್ಬೋದು. ಈಗ ಇಂಟರ್ನ್ಯಾಷನಲ್ ಏರ್ಪೋರ್ಟ್ ಏನು ನಡೀತಾ ಇದೆಯೋ ಇದು ನಾರ್ಮಲ್ ರೆಗ್ಯುಲರ್ ಫ್ಲೈಟ್ಸ್ ಅಲ್ಲ, ಎಲ್ಲ ಚಾರ್ಟೆಡ್ ಮತ್ತೆ ಏರ್ ಬಬಲ್ ಸಿಸ್ಟಮ್ ಅಲ್ಲಿ ನಡೀತಾ ಇರುವ ಫ್ಲೈಟ್ಸ್. ನಾರ್ಮಲ್ ಫ್ಲೈಟ್ಸ್ ಈಗ ಇಷ್ಟು ತನಕ ಸ್ಟಾರ್ಟ್ ಆಗಿಲ್ಲ, ನಾರ್ಮಲ್ ಯಾರಿಗೆ ಕೂಡ ಟ್ರಾವೆಲ್ ಮಾಡ್ಲಿಕ್ಕೆ ಆಗ್ತಾ ಇಲ್ಲ. ಈ ಏರ್ ಬಬಲ್ ಅಗ್ರಿಮೆಂಟ್ ಸೌದಿ ಗವರ್ಮೆಂಟ್ ಮಾಡ್ಲಿಕ್ಕೆ ಇಂಡಿಯಾದೊಟ್ಟಿಗೆ ಮಾಡ್ಲಿಕ್ಕೆ ತಯಾರಿಲ್ಲ. ಏರ್ ಬಬಲ್ ಅಗ್ರಿಮೆಂಟ್ ಏನಿದೆಯೋ ಅದು ಇಂಡಿಯಾದವರ ಹತ್ತಿರ ಮಾಡ್ಲಿಕ್ಕೆ ಅವರು ತಯಾರಿಲ್ಲ. ಆ ಕಾರಣದಿಂದ ಇದು ಈ ಪ್ರಾಬ್ಲಮ್ ಬರ್ತಾ ಇದೆ. ಇದು ಫಸ್ಟ್ ಕಂಟ್ರಿ ಏನಿತ್ತು ಓಪನ್ ಮಾಡಿದ್ದು ಈ ಕೊರೋನಾ ಫಸ್ಟ್ ವೇವ್ ಬಂದಾಗ ಫಸ್ಟ್ ಕಂಟ್ರಿ ಯಾವ್ದಿತ್ತು ಅದು UAE ಆಗಿದೆ. ಈಗ UAE ಕ್ಲೋಸ್ ಮಾಡಿದೆ. ಈಗ ತುಂಬಾ ಜನರು ಮ್ಯಾಂಗ್ಳೂರಲ್ಲಿ ಇದ್ದಾರೆ, ತುಂಬಾ ಫ್ಯಾಮಿಲೀಸ್ ಇದ್ದಾರೆ ಅಲ್ಲಿ. ಅವರದ್ದು ತುಂಬಾ ನನ್ಗೆ ಒಂದು ಫ್ಯಾಮಿಲೀಸ್ ತುಂಬಾ ಕಾಲ್ ಬರ್ತಾರೆ, ನಮ್ಮನ್ನು ಹೇಗಾದ್ರೂ ಒಂದು ಮಾಡಿ ಮುಟ್ಟಿಸಿ, ನಮ್ದು ವೀಸಾ ಮುಗಿತಾ ಇದೆ, ವೀಸಾ ಮುಗಿದ್ರೆ ನಮ್ಗೆ ತುಂಬಾ ಪ್ರಾಬ್ಲಮ್ ಇದೆ, ನಮ್ಮ ಮಕ್ಕಳನ್ನಲ್ಲಿ ಸ್ಕೂಲ್ಗೆ ಹಾಕಿದ್ದೇವೆ, ಅಲ್ಲಿ ಇದಕ್ಕೆ ಹಾಕಿದ್ದೇವೆ. ತುಂಬಾ ಒಂದು ದಿವಸ ನನ್ಗೆ ತುಂಬಾ ಕಾಲ್ ಬರ್ತದೆ. ನನ್ಗೆ ಅದನ್ನು ತುಂಬಾ ಕನ್ಫರ್ಮ್ ಮಾಡ್ಲಿಕ್ಕೆ ತುಂಬಾ ಕಷ್ಟ ಆಗ್ತದೆ. ನಾನು ನಮ್ದು ಫ್ರೆಂಡ್ಸ್ ಟ್ರಾವೆಲ್ ಏಜೆನ್ಸಿ ಯಾರಿದ್ದಾರೋ ಅವರಿಗೆ ನಂಬರ್ ಕೊಡ್ತೇನೆ, ಅವರಿಗೆ ನೀವು ಹ್ಯಾಂಡಲ್ ಮಾಡಿ ಹೇಳ್ತೇನೆ. ಮತ್ತೆ ನಮ್ದು ಫ್ರೆಂಡ್ಸ್ ಟ್ರಾವೆಲ್ ಏಜೆನ್ಸಿ ತುಂಬಾ ಇದ್ದಾರೆ, ಅವರು ಕೂಡ ತುಂಬಾ ಸಪೋರ್ಟಿವ್ ಇದ್ದಾರೆ, ಅವರು ಕೂಡ ಈ ಕೆಲಸ ಮಾಡ್ತಾ ಇದ್ದಾರೆ. ಎಲ್ಲರೂ ಒಂದು ಒಳ್ಳೆ ರೀತಿಯಲ್ಲಿ ಕೆಲಸ ಮಾಡ್ತಾ ಇದ್ದಾರೆ. ಎಸ್ ಸರ್, ಬರ್ತೇನೆ. ಅದೇ ರೀತಿ ಅನೇಕ ಜನರು ಹೇಳ್ತಾ ಇದ್ದಾರೆ ಕಾಂಟ್ಯಾಕ್ಟ್ ನಂಬರ್ ಅನ್ನ ಸ್ವಲ್ಪ ಶೇರ್ ಮಾಡಿ ಅನ್ನುವಂಥದ್ದು, ಹೇಗೆ ಕಾಂಟ್ಯಾಕ್ಟ್ ಮಾಡಬೇಕು ಅನ್ನೋದು. ಎಸ್, ಕಾಂಟ್ಯಾಕ್ಟ್ ನಂಬರ್ ಅನ್ನ ನಾವು ಕೆಳಗಡೆ ಹಾಕಿದ್ವಿ, ಟಿವಿ ಸ್ಕ್ರೀನ್ ಮೇಲೆ ಬರ್ತಾ ಇದೆ. 8050956035 ಇದು ನಮ್ಮ ಮೆಹಶುಕ್ ಅವರ ನಂಬರ್, ವಾಟ್ಸಪ್ ನಂಬರ್. ಅದೇ ರೀತಿ 9611826102 ಇದು ನಮ್ಮ ಅಬ್ದುಲ್ ಅಜೀಜ್ ಅವರ ವಾಟ್ಸಪ್ ನಂಬರ್. ಸೊ ಈ ನಂಬರ್ಗೆ ತಾವು ಮೆಸೇಜ್ ಮಾಡ್ಬೋದು, ತಮ್ಮ ಸಮಸ್ಯೆಗಳು, ತಮ್ಮ ಪ್ರಶ್ನೆಗಳು. ಎಸ್, ಈ ನಂಬರ್ಗೆ ತಾವು ಕಾಂಟ್ಯಾಕ್ಟ್ ಮಾಡ್ಬೋದು. ಅಟ್ ದ ಸೇಮ್ ಟೈಮ್ ಇನ್ನೊಂದು ಕರೆ ಇದೆ. ಹಲೋ ಸರ್, ನಮಸ್ತೆ. ಓಕೆ, ಎಸ್, ಅನಿತಾ ಅಂಚನ್ ಅವರು ಆಗ್ಲೇ ಕೇಳಿದಕ್ಕೆ ಥ್ಯಾಂಕ್ಸ್ ಅಂತ ಹೇಳಿದ್ದಾರೆ ಫಾರ್ ದ ಇನ್ಫಾರ್ಮೇಶನ್ ಅಂತ ಹೇಳಿ. ಸೊ ಅದೇ ರೀತಿ ಗಿರೀಶ್ ಶೆಟ್ಟಿ ಅವರು ವಾಟ್ ಇಸ್ ದ ಪ್ಯಾಕೇಜ್ ಕಾಸ್ಟ್ ಫಾರ್ ರಿಯಾದ್ ವ್ಯಾಕ್ಸಿನೇಷನ್ ನಾಟ್ ಟೇಕನ್ ಅಂತ ಹೇಳಿದ್ದಾರೆ. ವ್ಯಾಕ್ಸಿನೇಷನ್ ತೆಗೆದವರು ಏನಿದ್ದಾರೋ ಈಗ ಸೌದಿಯಲ್ಲಿ ಒಂದು ವ್ಯಾಕ್ಸಿನ್ ತೆಗೆದು ಇಲ್ಲಿಗೆ ಬಂದವರಿದ್ದಾರೆ. ಅಲ್ಲಿ ಫೈಸರ್ ಅಂತ ಹೇಳಿ ಒಂದು ವ್ಯಾಕ್ಸಿನ್ ಇದೆ, ಅಲ್ಲಿ 4 ವ್ಯಾಕ್ಸಿನ್ ಇದೆ ಸೌದಿ ಅರೇಬಿಯಾದಲ್ಲಿ. ಅದೆಲ್ಲ ವ್ಯಾಕ್ಸಿನ್ ನಮ್ಮ ಇಂಡಿಯಾದಲ್ಲಿ ಸಿಗ್ತಾ ಇಲ್ಲ. ಅಲ್ಲಿ ಆಸ್ಟ್ರಾಜೆನಿಕಾ ಏನು ವ್ಯಾಕ್ಸಿನ್ ಸಿಗ್ತಾ ಇದೆಯೋ ಆ ವ್ಯಾಕ್ಸಿನ್ ಮಾತ್ರ ನಮ್ಮ ಇಲ್ಲಿ ಕೋವಿಶೀಲ್ಡ್ ಅಂತ ಹೇಳುವ ಹೆಸರಲ್ಲಿ ಇಲ್ಲಿ ಸಿಗ್ತಾ ಇದೆ. ಓನ್ಲಿ ದಟ್ ವ್ಯಾಕ್ಸಿನ್ ವಿ ಆರ್ ಗೆಟಿಂಗ್ ಇನ್ ಇಂಡಿಯಾ. ಆ ಫೈಸರ್ ತೆಗೆದವರಿಗೆ ಇಲ್ಲಿ ವ್ಯಾಕ್ಸಿನ್ ಕೋವಿಶೀಲ್ಡ್ ಕೊಡ್ತಾ ಇಲ್ಲ. ಆ ಕಾರಣದಿಂದ ಅಲ್ಲಿ ಅವರಿಗೆ ಒಂದು ವ್ಯಾಕ್ಸಿನ್ ಕೊಡ್ದವ್ರು ಯಾರಿದ್ದಾರೋ ನಾವು ಅವರ ಹತ್ರ ರಿಕ್ವೆಸ್ಟ್ ಅವರಿಗೆ ಸಜೆಸ್ಟ್ ಮಾಡೋದೇನಂದ್ರೆ ನೀವು ಇಲ್ಲಿ ಕೊಡಬೇಡಿ, 2ನೇ ಡೋಸ್ ಯಾವ್ದಿದೆಯೋ ಅಲ್ಲಿ ಹೋಗಿ ನೀವು ಕೊಡಿ, ನಿಮ್ಗೆ ಕ್ವಾರಂಟೈನ್ ಬರುವುದಿಲ್ಲ. ಅಲ್ಲಿ ಸೌದಿ ಕ್ವಾರಂಟೈನ್ ಇದೆಯೋ ಅದು ಬರುವುದಿಲ್ಲ. 14 ಡೇಸ್ ನೀವು ಮಾತ್ರ ಬೇರೆ ಕಂಟ್ರಿಯಲ್ಲಿ ಕುತ್ಕೊಂಡು ಗ್ರೀನ್ ಲಿಸ್ಟ್ ಕಂಟ್ರಿ ಏನಿದೆಯೋ ಅಲ್ಲಿ ಕುತ್ಕೊಂಡು ನೀವು ಸೌದಿ ಅರೇಬಿಯಾಗೆ ಮುಟ್ಬಹುದು ಅಲ್ವಾ? ಎಸ್ ಸರ್. ಇನ್ನೊಂದು ಕಡೆ ದಿನೇಶ್ ಪೂಜಾರಿ ಅವರು ಕೇಳಿದ್ದಾರೆ ವಾಟ್ ಇಸ್ ಪ್ಯಾಕೇಜ್ ಕಾಸ್ಟ್ ಟು ಒಮನ್ ಅಂತ ಹೇಳಿ. ಒಮಾನ್ಗೆ ಅದೇ ಸೇಮ್ ದುಬೈ ಕಾಸ್ಟೇ ಬರ್ತದೆ, ಅರೌಂಡ್ 1,10,000. ಮತ್ತೆ ಒಮಾನ್ ಇದು ಮತ್ತೊಂದು ಸಿಸ್ಟಮ್ ಇದೆ, ಈ ಮುಷಿರಿಫ್ ಅಂತ ಹೇಳಿ ಒಂದು ಅವರದೊಂದು ಸಿಸ್ಟಮ್ ಇದೆ, ಈ ಮುಷಿರಿಫ್ ಅಂತ ಹೇಳಿ. ಆ ಸಿಸ್ಟಮ್ ಅಲ್ಲಿ ಹೋಗಿ ಅವರದ್ದು ಅಲ್ಲಿ ಒಮಾನಿದ್ದು +7 ಡೇಸ್ ಕ್ವಾರಂಟೈನ್, ನೀವು ವ್ಯಾಕ್ಸಿನ್ ತೆಗೆಯದಿರಿ, ಅಲ್ಲಿ ಹೋಗಿ ಇಂಡಿಯಾದವ್ರು ಯಾರು ಹೋಗಿದ್ದಾರೋ ಅವರಿಗೆ ಅಲ್ಲಿ ಕ್ವಾರಂಟೈನ್ ಆಗಲೇಬೇಕು. ಅದಕ್ಕೆ ಅರೌಂಡ್ 40,000 ರೂಪೀಸ್ ತನಕ ಅಲ್ಲಿದು ಚಾರ್ಜ್ ಎಕ್ಸ್ಟ್ರಾ ಬರ್ತದೆ. ಅಲ್ಲಿದು 200 ರಿಯಾಲ್, 210 ರಿಯಾಲ್ ಅಲ್ಲಿದು ಚಾರ್ಜ್ ಎಕ್ಸ್ಟ್ರಾ ಬರ್ತದೆ. ಓಕೆ ಎಸ್ ಸರ್. ಈಗ ಟೋಟಲ್ ಆಗಿ ಈ ಕ್ವಾರಂಟೈನ್ ವ್ಯವಸ್ಥೆ ಹೇಗೆ, ಎಷ್ಟು ಅಮೌಂಟ್ ಆಗುತ್ತೆ, ಏನ್ ಕತೆ ಅಂತ ಬಂದಾಗ ಅಂದ್ರೆ ಯಾರು ಒಂದು 1 ಲಕ್ಷದ ಮೇಲೆ ಬಜೆಟ್ ಇದ್ದಾರೋ ಅವರಿಗೆ ಮಾತ್ರ ಈ ಕ್ವಾರಂಟೈನ್ ಸಿಸ್ಟಮ್ ಅಲ್ಲಿ ಹೋಗ್ಬೋದು ಸರ್. 1 ಲಕ್ಷದ ಮೇಲೇನೆ ಬಜೆಟ್. ಈಗ ಕತ್ತರ್ ಓಪನ್ ಆಗಿದೆ ಆದ್ರೂ ಕೂಡ ಅದು 1 ಲಕ್ಷದ ಮೇಲೇನೆ ಬಜೆಟ್ ಬರ್ತಾ ಇದೆ. ಇದು ಅರ್ಮೇನಿಯಾ, ಯುರೋಪ್ ಎಲ್ಲ 2 ಲಕ್ಷದ ಮೇಲೆ ಬಜೆಟ್ ಬರ್ತಾ ಇತ್ತು ಸರ್. ಇದು ಕಮ್ಮಿ ಆಗಿ ಈಗ ಈ ಒಂದು ಸಿಚುವೇಶನ್ಗೆ ಬಂದು ನಿಂತಿದೆ ಸರ್. ಓಕೆ ಸರ್. ಅಬ್ದುಲ್ ಅಜೀಜ್ ಅವರು ಅನೇಕ ಸಮಾಜ ಸೇವಾ ಕಾರ್ಯಗಳನ್ನು ಮಾಡಿದ್ದವರು. ತಾವು ಏನ್ ಹೇಳ್ತೀರಾ ಸರ್? ಆಫ್ಟರ್ ಕೊರೋನಾ ತುಂಬಾ ಕಷ್ಟ ಇದೆ ಜನರಿಗೆ, ಅಂಡ್ ಹೊರದೇಶದಲ್ಲಿರುವವರಿಗೆ, ಕೆಲಸ ಮಾಡುವವರಿಗೆ, ಇಲ್ಲಿ ನಮ್ಮ ಅನಿವಾಸಿ ಭಾರತೀಯರಿಗೆ ತುಂಬಾ ದೊಡ್ಡ ಮಟ್ಟದಲ್ಲಿ ಕಷ್ಟ ಇದೆ. ಏನೆಲ್ಲ ಕಷ್ಟಗಳನ್ನು ನೋಡಿದ್ದೀರಾ, ಏನ್ ಕತೆ, ಇನ್ನು ಎಷ್ಟು ಸ್ಟ್ರಗಲ್ ಆಗ್ಬೋದು, ಇದೇ ಮುಂದುವರಿಬಹುದು ಅನ್ನೋ ವಿಚಾರ ಬರುತ್ತೆ ಅಲ್ವಾ ಸರ್? ಏನ್ ಹೇಳ್ತೀರಾ?
ಸರ್, ನಿವಾಸಿ ಭಾರತೀಯರಿಗೆ ಒಂದು ಈ ಡೈರೆಕ್ಟಾಗಿ ಒಂದು ಫ್ಲೈಟ್ ಸ್ಟಾರ್ಟ್ ಆದರೆ ಅವರು ತುಂಬ ಉತ್ತಮ ಆಗ್ತಿತ್ತು. ಇದಕ್ಕೆ ಕೆಲವರು ಸಹಕಾರ ಕೊಡಬೇಕು. ಸಹಕಾರ ಅಂದರೆ ಪ್ರತ್ಯೇಕವಾಗಿ ನಮ್ಮ ಸರ್ಕಾರ. ಇಲ್ಲಿ ಕೊರೋನಾ ಬಂತು, ಲಾಕ್ಡೌನ್ ಬಂತು, ನಂತರ ಸೀಲ್ ಡೌನ್ ಏನೆಲ್ಲ ಆಯಿತು. ಆದರೂ ಅದು ಕ್ಲಿಯರ್ ಮಾಡುವಾಗ ಒಮ್ಮೆಲೆ ಬಿಟ್ಬಿಟ್ರು. ಆದರೆ ಇಲ್ಲಿ ಕೇಸಸ್ ಜಾಸ್ತಿ ಆಗ್ತಾ ಇದೆ. ಕೇಸಸ್ ಜಾಸ್ತಿ ಆದರೆ ನಮಗೆ ಖಂಡಿತವಾಗಿಯೂ ಈ ಫ್ಲೈಟ್ ಸ್ಟಾರ್ಟ್ ಆಗೋದಿಲ್ಲ. ಇಲ್ಲಿ ತುಂಬ ಕಷ್ಟ ಅನುಭವಿಸಬೇಕಾಗುತ್ತೆ. ಅದಕ್ಕೆ ಬೇಕಾದ ಒಂದು ಏನು ಇಲ್ಲಿ ಕಂಡೀಷನ್ ಇದೆಯೋ ಅದನ್ನೆಲ್ಲ ಕ್ಲಿಯರ್ ಮಾಡಿ ಆ ಅನಿವಾಸಿ ಭಾರತೀಯರಿಗೆ ಪ್ರತ್ಯೇಕವಾಗಿ ಡೈರೆಕ್ಟ್ ಆಗಿ ಹೋಗುವ ಏನಾದರೂ ವ್ಯವಸ್ಥೆ ಮಾಡಿಕೊಡ್ಬೇಕು ನಮ್ಮ ಸರ್ಕಾರ. ಮಾಡಿಕೊಟ್ರೆ ಖಂಡಿತ ತುಂಬಾ ಜನರಿಗೆ ಉಪಕಾರ ಆಗ್ತಿತ್ತು. ಓಕೆ ಎಸ್ ಸರ್. ಅದೇ ರೀತಿ ಬಹುಶಃ ಇವರು ಮಾಲ್ಡೀವ್ಸ್ಗೆ ಹೋಗಿರುವಂತವರು, ಕ್ವಾರಂಟೈನ್ ಅಲ್ಲಿ ಇರುವಂತವರು. ಅದೇ ರೀತಿ ಇವತ್ತು ಅಲ್ಲಿ ಪೆರ್ನಲ್ ಆಚರಣೆ ಮಾಡ್ತಾ ಇದ್ದಾರೆ ಸಹೋದರರು. ಸೊ ಈ ಒಂದು ಫೋಟೋಗಳು ಇದೆ. ಸೊ ಅದನ್ನು ಕೂಡ ಸ್ವಲ್ಪ ನೋಡ್ಕೊಂಡು ಬನ್ನಿ. ಎಸ್ ಸರ್, ಎಸ್ ಇದು ಸರ್ ಏನ್ ಹೇಳ್ತೀರಾ? ಇದು ಇವತ್ತು ಅಲ್ಲಿ ಮಾಲ್ದೀವ್ಸ್ ಅಲ್ಲಿ ಪೆರ್ನಾಲ್. ಓಕೆ ಸರ್, ಮಾಲ್ದೀವ್ಸ್ ಅಲ್ಲಿ ಇವತ್ತು ಪೆರ್ನಾಲ್, ಆದ್ರೆ ಇವರಿಗೆ ಕ್ವಾರಂಟೈನ್ ಹೇಳಿದ್ದಾರೆ. ಇವರಿಗೆ ಹೊರ ಹೋಗುವ ತರ ಇಲ್ಲ. ಈಗ ಅಲ್ಲೇ ಇದ್ಕೊಂಡು ಅವರು ಪೆರ್ನಾಲ್ ಆಚರಣೆ ಮಾಡಿದ್ದಾರೆ. ಒಂದು ಹ್ಯಾಪಿ ಆಗಿದ್ದಾರೆ. ಏನೋ ಒಂದು ತೊಂದರೆ ಇಲ್ಲ ಅವರಿಗೆ, ಒಂದು ಹ್ಯಾಪಿ ಆಗಿದ್ದಾರೆ. ಆದ್ರೆ ಸ್ವಲ್ಪ ಏನಂದ್ರೆ ಅಲ್ಲಿದ್ದು ಫುಡ್ ಇದ್ದು ಸ್ವಲ್ಪ ಟೇಸ್ಟಿಂಗ್ ಕಮ್ಮಿ ಅಂತ ಮಾತ್ರ ಒಂದಿದೆ. ಅದು ಅವರು ಕೂಡ ಅದು ನೋಡ್ತಾ ಇಲ್ಲ. ಅವ್ರಿಗೆ ಒಮ್ಮೆ ಸೌದಿ ಹೋಗಿ ಮುಟ್ಟಿದ್ರೆ ಸಾಕು. ಪ್ರತ್ಯೇಕವಾಗಿ ಹೇಳುದಾದ್ರೆ ಈ ಈ 40 ಮಂದಿಯಲ್ಲಿ ತುಂಬಾ ಕಷ್ಟದಲ್ಲಿದ್ದವರಿದ್ದಾರೆ. ಅವ್ರು ನಮ್ಮ ಟ್ರಾವೆಲ್ಸ್ಗೆ ಬಂದು ಕಷ್ಟ ಹೇಳುವಾಗ ಅವರ ದುಡ್ಡು ನಾವು ಕೇಳಲಿಲ್ಲ. ನೀವೊಂದು ಹೋಗಿ ನಂತರ ದುಡಿದಾದ್ರೂ ಕೊಡಿ ಅಂತ ಹೇಳಿ ಕಲಿಸಿದವರು ಇದರಲ್ಲಿದ್ದಾರೆ. ಈ 40 ಮಂದಿಯಲ್ಲಿ ಕೂಡ ಇದ್ದಾರೆ. ಅವರ ದುಡ್ಡು ನಾವು ಕೇಳಲಿಲ್ಲ. ಅವರ ಬೇಸರ ನಮ್ಮದು ಹೇಳುವಾಗ, ಅವರ ಕಷ್ಟ ಹೇಳುವಾಗ ದುಡ್ಡಿದ ಮುಖ ನಾವು ನೋಡ್ಲಿಲ್ಲ. ನೀವು ಹೋಗಿ ಅಲ್ಲಿ ಉತ್ತಮವಾಗಿ ಮುಟ್ಟಿದ ನಂತರ ನೀವೊಂದು ನಮ್ಗೆ ದುಡ್ಡು ಬೇಕು ಕಲಿಸಿಕೊಡಿ ಅಂತ ಹೇಳಿದವರಿದ್ದಾರೆ. ನಂತರ ಅದಲ್ಲದ ಮುಖ ನೋಡೋದವರು ಎಷ್ಟೋ ಬಂದಿದ್ದಾರೆ. ವಾಟ್ಸಪ್ ಅಲ್ಲಿ ಮಾತ್ರ ಕಾಂಟ್ಯಾಕ್ಟ್ ಆಗಿ ವಾಟ್ಸಪ್ ಅಲ್ಲಿ ನಾವು ಅವ್ರ ಡಾಕ್ಯುಮೆಂಟ್ ನಮ್ಗೆ ಸೆಂಡ್ ಮಾಡ್ತಾರೆ. ಅದೇ ರೀತಿ ನಮ್ಮ ಗೂಗಲ್ ಪೇ ನಂಬರ್ ಕೊಟ್ಟು ಅದು ದುಡ್ಡು ಕೂಡ ಸೆಂಡ್ ಮಾಡ್ತಾರೆ. ಕ್ಲಿಯರ್ ಆಗಿ ನಾವು ಕಳಿಸ್ಕೊಡ್ತಿದ್ದೇವೆ. ಮೊನ್ನೆ ಬ್ಯಾಂಗ್ಳೂರ್ ಏರ್ಪೋರ್ಟಿಗೆ ಟ್ರಾವೆಲ್ಸ್ ಏಜೆಂಟ್ ಅಂದ್ರೆ ಅವ್ರು ಯಾರು ಹೋಗುದಿಲ್ಲ. ನಾವು ಮೊನ್ನೆ ನಮ್ಮ 40 ಮಂದಿಯ ತಂಡ ಬ್ಯಾಂಗ್ಳೂರಿಗೆ ಹೋಗುವಾಗ ನಾವು ಕೂಡ ಅವರೊಟ್ಟಿಗೆ ಹೋಗಿದ್ದೇವೆ. ಅಲ್ಲಿ ಏರ್ಪೋರ್ಟ್ ಒಳಗೆ ಹೋಗಿ ಅಲ್ಲಿದೆಲ್ಲ ಕ್ಲಿಯರ್ ಮಾಡಿ ನಂತರ ನಾವು ಬಂದದ್ದು. ಆಗ ಕೂಡ ತುಂಬಾ ಆ ಬೇಸರದಿಂದ ದುಃಖದಿಂದ ಹೋದವರಿದ್ದಾರೆ. ಖಂಡಿತ ಅವರು ಉತ್ತಮವಾದ ರೀತಿಯಲ್ಲಿ ಸೌದಿ ಮುಟ್ಲಿ ಎಂಬುದೇ ನಮ್ಮ ಒಂದು ಪ್ರಾರ್ಥನೆ. ಬ್ಯೂಟಿಫುಲ್ ಸರ್, ಬ್ಯೂಟಿಫುಲ್. ಎಸ್, ಬ್ಯೂಟಿಫುಲ್. ತಮ್ಮ ಮಾತುಗಳಲ್ಲಿ ಆ ಪ್ರಾಮಾಣಿಕತೆ ಇದೆ. ನಾನು ಕೇಳಪಟ್ಟಾಗ ನೋಡ್ತಾ ಇರುವಾಗ ಎಸ್, ಬ್ಯೂಟಿಫುಲ್ ಸರ್. ಒಳ್ಳೆಯವರಿಗೆ ಅವತ್ತು ಕೂಡ ಒಳ್ಳೇದೇ ಆಗುತ್ತೆ ಅನ್ನುವಂಥದ್ದು. ಅಂಡ್ ಒಳ್ಳೆ ಮನಸ್ಸಿಂದ ಕೆಲಸವನ್ನ ಮಾಡಿದ್ದೀರಾ. ಹಾಗಾಗಿ ಅವರ ಒಂದು ಖುಷಿಯ ವಿಚಾರ, ಅವರ ಸಂತೋಷದ ಕ್ಷಣಗಳು ತಾವು ಕೂಡ ಅದಕ್ಕೆ ಕಾರಣರಾಗಿರ್ತೀರಾ. ಅಂಡ್ ಎಸ್, ಇನ್ನೊಂದು ಕರೆ ಇದೆ. ಹಲೋ ಸರ್, ನಮಸ್ತೆ. ನಮಸ್ತೆ ಸರ್, ನಮಸ್ತೆ. ತಮ್ಮ ಹೆಸರು, ಎಲ್ಲಿಂದ ಕರೆ ಮಾಡ್ತಾ ಇದ್ದೀರಾ ಸರ್? ಶರೀಫ್ ಕುದ್ರಡ್ಕ ಅಂತ. ಶರೀಫ್ ಅವ್ರು, ನಮಸ್ತೆ ಸರ್, ಮಾತಾಡಿ ಸರ್. ಸರ್, ಅವರು ಮೈಶೂಕ್ ಅಂಡ್ ಅಜೀಜ್ ಜೋಹರಿ ಹಾಗೂ ನಿಮ್ದು 3 ಮಂದಿಗೂ ಈದ್ ಮುಬಾರಕ್ ಹೇಳ್ತಾ ಇದ್ದೀನಿ. ಧನ್ಯವಾದಗಳು ಸರ್. ಸರ್, ಅವರು ಅಜೀಜ್ ಜೋಹರಿ ಅಂತ ಇದ್ದಾರೆ ಫೈಮಾ ಇಂಟರ್ನ್ಯಾಷನಲ್ ಅಲ್ಲಿ. ಮೈಶೂಕ್ ಇದ್ದಾರೆ. ಆದ್ರೂ ಅವರು ಈ ಟ್ರಾವೆಲ್ಸ್ ಗಿಂತಲೂ ಹೆಚ್ಚಿನ ಅವರ ಸೋಷಿಯಲ್ ಈ ಕಾರ್ಯಕ್ರಮದಲ್ಲಿ ತುಂಬಾ ಮುಂಚೂಣಿಯಲ್ಲಿ ಇರುವಂತಹ ವ್ಯಕ್ತಿಯಾಗಿದ್ದಾರೆ. ಅವರನ್ನು ನಮ್ಗೆ ಯಾವಾಗ್ಲೂ ಮರೆಯಕ್ಕೆ ಸಾಧ್ಯ ಇಲ್ಲದಂತ ವ್ಯಕ್ತಿಯಾಗಿರ್ತಾರೆ ಜೋಹರಿ ಮೈಶೂಕ್. ಎಸ್ ಸರ್, ಅವರಿಗೆ ನಾನು ಅಭಿನಂದನೆ ಹೇಳ್ಬೇಕಂತ ಈ ಕಾಲ್ ಮಾಡಿದ್ದೀನಿ. ಅಭಿನಂದನೆ ಅಂತ ಹೇಳ್ತಾ ಇದ್ದೀನಿ. ಎಸ್ ಸರ್, ಎಸ್ ಸರ್. ಥ್ಯಾಂಕ್ ಯು ಸರ್, ಥ್ಯಾಂಕ್ ಯು ಸೊ ಮಚ್. ಎಸ್, ಇದು ಫಾಹಿಮಾ ಟೂರ್ಸ್ ಅಂಡ್ ಟ್ರಾವೆಲ್ಸ್, ಫಾಹಿಮಾ ಇಂಟರ್ನ್ಯಾಷನಲ್. ತಾವು ನೋಡಿದೀರಾ ಯಾವ ರೀತಿ ಕೆಲಸಗಳನ್ನ ಮಾಡ್ತಾ ಇದೆ. ಜೊತೆಗೆ ಇಲ್ಲಿ ಬಬಿತಾ ಆರ್ ರಾವ್ ಅವರು ಕೂಡ ಹಾಕಿದ್ದಾರೆ. ರಿಯಲಿ ದೀಸ್ ಪೀಪಲ್ ಡೂಯಿಂಗ್ ವೆರಿ ಗುಡ್ ಜಾಬ್, ಗಾಡ್ ಬ್ಲೆಸ್ ದೆಮ್ ಆಲ್ ಅನ್ನುವಂತ ಹೇಳ್ತಾ ಇದ್ದಾರೆ. ಎಸ್ ಸರ್, ಅನೇಕ ಕರೆಗಳು ಬರ್ತಾ ಇದೆ. ಜೊತೆಗೆ ಸಮಯದ ಅಭಾವ ಕೂಡ ತುಂಬಾನೇ ಇರುವಂತದ್ದು. ವೆರಿ ಬ್ಯೂಟಿಫುಲ್. ನಿಜವಾಗ್ಲೂ ಖುಷಿ ಆಯ್ತು. ಯಾಕಂದ್ರೆ ಆಪತ್ ಬಂಧುಗಳು ಅನ್ನುವಂಥ ಟೈಟಲ್ ಅನ್ನ ನಾವು ಕೊಟ್ಟಿದ್ದೇವೆ. ಕಾರಣ ಲಾಕ್ಡೌನ್ ಸಂದರ್ಭಗಳಲ್ಲಿ ಅನೇಕ ಜನರು ಸಂಕಷ್ಟದಲ್ಲಿದ್ದಾರೆ, ಇನ್ನೂ ಕೂಡ ಸಂಕಷ್ಟದಲ್ಲಿದ್ದಾರೆ, ನೋ ಡೌಟ್. ಅದರಲ್ಲಿ ಹೊರದೇಶಗಳಿಗೆ ಹೋಗಬೇಕು ಅಂದ್ರೆ ಕೆಲಸವನ್ನ ಮಾಡಬೇಕು, ಬೇರೆ ಅನಿವಾರ್ಯ, ಏನ್ ಮಾಡ್ಲಿಕ್ಕೆ ಆಗಲ್ಲ. ಅವರ ಫ್ಯಾಮಿಲಿ, ಅವರ ಕುಟುಂಬ, ಅವರ ಜೀವನ ಇರುವಂತದ್ದು, ಅವರ ತಂದೆ ತಾಯಿಗಳು ಇರುವಂತದ್ದು ಊರಲ್ಲಿ. ಆದ್ರೆ ಹೊರದೇಶದಲ್ಲಿ ದುಡಿದ್ರೆ ಮಾತ್ರ ಅವರ ಜೀವನ ಚೆನ್ನಾಗಿರುತ್ತೆ ಅನ್ನುವಂಥದ್ದು ಮೇನ್ ವಿಷಯ ಒಂದು ಹೇಳಲಿಕ್ಕೆ. ಎಸ್ ಸರ್, ಹೇಳಿ ಸರ್, ಮಾತಾಡಿ. ಎಲ್ಲ ಜನರ ತಲೆಯಲ್ಲಿದೆ
ಟ್ರಾವೆಲ್ ಏಜೆಂಟ್ ಅಂದ್ರೆ ಹೇಳಿದ್ರೆ ಎಲ್ಲ ಡೋಂಗಿ ಮಾಡುವ ಯಾಕಂದ್ರೆ ನಡೆದಿರುವಂತ ಕೆಲವು ಅಂದ್ರೆ ಮೈನ್ ಆಗಿ ಮ್ಯಾಂಗ್ಳೂರಲ್ಲಿ ನಡೆದಿತ್ತು. ಅಂದ್ರೆ ರೆಕ್ರೂಟ್ಮೆಂಟ್ ವಿಷಯದಲ್ಲಿ ರೆಕ್ರೂಟ್ಮೆಂಟ್ ಅಂತ ಹೇಳಿ ಇಲ್ಲಿಂದ ತೆಗೆದು ಹೋಗಿ ಅಲ್ಲಿ ಕೆಲಸ ಕೊಡ್ತೇವೆ ಅಂತ ಹೇಳಿ ಮ್ಯಾಂಗ್ಳೂರಲ್ಲಿ ಒಂದು ದೊಡ್ಡೊಂದು ಕೇಸ್ ನಳಿನ್ ಕುಮಾರ್ ಸರ್ ಎಲ್ಲೊಂದು ಅದರಲ್ಲಿ ಬಂದು ಎಲ್ಲ ಸಾಲ್ವ್ ಮಾಡಿ ಕೊಟ್ಟಿದ್ದಾರೆ. ನಮ್ಮ ಮ್ಯಾಂಗ್ಳೂರ್ DC ಆಗಿರ್ಬೋದು ಎಲ್ಲರೂ ಬಂದು ಅದರಲ್ಲಿ ಸಾಲ್ವ್ ಮಾಡಿ. ಆ ಕಾರಣದಿಂದ ಮ್ಯಾಂಗ್ಳೂರಲ್ಲಿ ಟ್ರಾವೆಲ್ ಏಜೆಂಟ್ ಅಂತ ಹೇಳುವಾಗ ಒಂದು ಅವರ ತಲೆಗೆ ಹೋಗುದು ಅವರು ಡೋಂಗಿ ಮಾಡ್ತಾರೆ, ಹಣ ಕೊಡುವಾಗ ನೋಡ್ಬೇಕು. 10 ಬೇರ್ಲು ಒಂದೇ ತರ ಇರುವುದಿಲ್ಲ ಸರ್, ಎಲ್ಲರೂ ಒಂದೇ ತರ ಇರುವುದಿಲ್ಲ. ಎಲ್ಲ ಒಳ್ಳೆ ಟ್ರಾವೆಲ್ ಏಜೆಂಟ್ಸ್ ಕೂಡ ಮ್ಯಾಂಗ್ಳೂರಲ್ಲಿ ಇದ್ದಾರೆ, ತುಂಬಾ ಒಳ್ಳೆ ಟ್ರಾವೆಲ್ ಏಜೆಂಟ್ಸ್ ಕೂಡ ಮ್ಯಾಂಗ್ಳೂರಲ್ಲಿ ಇದ್ದಾರೆ. ಆ ಕಾರಣ ನಾನು ಹೇಳ್ತಾ ಇರೋದು, ನಾವು ನಿಮ್ಗೆ ದಿನರಾತ್ರಿ ನಾವು ನಿಮ್ಗೆ ಕೆಲಸ ಮಾಡಿ ಕೊಡ್ತಾ ಇದ್ದೇವೆ. ಎಲ್ಲ ಟ್ರಾವೆಲ್ ಏಜೆಂಟ್ ಮೇಲೆ ನೀವು ಒಂದು ಕರುಣೆ ತೋರಿಸಿ, ಮತ್ತೆ ಅವರಿಗೆ ಒಂದು ಸ್ಪಂದನೆಯನ್ನು ನೀವು ಕೂಡ ಕೊಡಿ. ಅವರೆಲ್ಲ ಸಪೋರ್ಟಿವ್ ಆಗಿದ್ದಾರೆ. ಮತ್ತೆ ಫ್ಲೈಟ್ ಅಲ್ಲಿ ಕ್ಯಾನ್ಸಲೇಷನ್ ಬರ್ಬೋದು, ಮತ್ತೆ ಚೇಂಜಸ್ ಬರ್ಬೋದು, ಅದಕ್ಕೆಲ್ಲ ನಿಮ್ಗೆ ಅವ್ರು ಮಾಡಿಕೊಡ್ತಾರೆ. ನಾವಾದ್ರೂ ಆಗ್ಬೋದು, ಯಾರಾದ್ರೂ ಆಗ್ಬೋದು, ಮಾಡಿಕೊಡ್ತಾರೆ. ಮಾಡುವ ಕೆಲಸಕ್ಕೆ ನೀವು ಸ್ಪಂದನೆ ಕೊಟ್ಟು ಅವರಿಗೆ ಸಪೋರ್ಟಿವ್ ಆಗಿ ನಮ್ಮನ್ನೊಂದು ಮುಟ್ಟಿಸಿ ಅಂತ ಹೇಳುವ ಒಂದು ಮಾತನ್ನು ಕೂಡ ಅವರಿಗೆ ನೀವೊಂದು ಹೇಳಿಕೊಡ್ಬೇಕಂತ ಹೇಳಿ ಈ ಸಂದರ್ಭದಲ್ಲಿ ನಾನು ಹೇಳ್ತಾ ಇದ್ದೆ. ಎಸ್ ಸರ್, ಬ್ಯೂಟಿಫುಲ್, ಥ್ಯಾಂಕ್ ಯು ಸೊ ಮಚ್. ಎಸ್ ಸರ್, ಕೊನೆಯದಾಗಿ ತಮ್ಮ ಒಂದು ಮಾತು ಏನು ಹೇಳಿಕ್ಕೆ ಇಷ್ಟಪಡ್ತೀರಾ ಸರ್ ಜನತೆಗೆ? ಎಸ್, ಎಲ್ರಿಗೂ. ಎಸ್ ಸರ್, ಅದೇ ಇವತ್ತು ಈ ಈದ್ ದಿನ ನಮ್ದು, ಆದ್ರೂ ಕೂಡ ನಾವು ಈದ್ ದಿನದಿಂದ ನಮ್ಮ ಈದ್ ಅಂತ ನಾವು ಆಚರಿಸುವಾಗ ಕೂಡ ಈ ಪ್ರವಾಸಿಗಳನ್ನು ನೋಡ್ಕೊಂಡೆ ನಾವು ಆಚರಿಸುವುದು. ಪ್ರವಾಸಿಗಳ ಆ ಕಷ್ಟಗಳಿಗೆ ಸ್ಪಂದನೆ ಮಾಡುತ್ತಾ ನಮ್ಮ ಈದನ್ನು ನಾವು ಆಚರಿಸ್ತಾ ಇದ್ದೇವೆ ಇವತ್ತು. ಆದ್ರೆ ನಾವು ಈಗ ಮನೆಗೂ ಕೂಡ ಹೋಗ್ಲಿಲ್ಲ. ನಮ್ದು ಈ ಟ್ರಾವೆಲ್ಸ್ ಇವತ್ತು ಕೂಡ ಮಂಗಳೂರು ಏರ್ಪೋರ್ಟ್ 6 ಗಂಟೆಗೆ ಜನರು ಹೋದ್ರು. ಅದೇ ರೀತಿ ನಾಳೆ ಕೂಡ ಹೋಗುವವರಿದ್ದಾರೆ. ಅಂತವರನ್ನೆಲ್ಲ ಆ ನಮ್ಮ ತಲೆಯಲ್ಲಿ ಯಾವ ಈದ್ ಆಚರಿಸುವಾಗಲೂ ಕೂಡ ಏನು ಹಬ್ಬ ಆಚರಿಸುವ ನಮ್ಮ ತಲೆಯಲ್ಲಿ ಇರುವುದಿದೆ ಪ್ರವಾಸಿಯವರ ಆ ಕಷ್ಟ. ಏನಂದ್ರೆ ನಾನು ಕೂಡ ಸೌದಿಗೆ ಈ ಹಜ್ ಉಮ್ರಾ ಇದರಲ್ಲಿ ಹೋಗಿ ಬರುವವನು. ಅಲ್ಲಿದ್ದು ನೇರವಾಗಿ ಕೆಲವೊಂದು ಕಷ್ಟಗಳನ್ನು ಕಂಡಾಗ ನನಗೆ ಖಂಡಿತವಾಗಿಯೂ ಅವರ ಕಷ್ಟಗಳು ಅರ್ಥ ಆಗ್ತಾ ಇದೆ. ಇಲ್ಲಿ ಬಂದವರು ಸೂಟು ಬೂಟು ಹಾಕ್ಬಹುದು, ಅದು ವರ್ಷಗಳಿಂದ ಅವರು ಸೂಟು ಬೂಟು ಹಾಕದೆ ಆ ಒಂದು ಡ್ರೆಸ್ಸಿನಲ್ಲಿ ಜೀವನ ಮಾಡಿ ಊರಿಗೆ ಬರುವಾಗ ಒಂದು ಸೂಟ್ ಬೂಟು ತಗೊಳ್ಳೋದು ಅವರು. ಅದನ್ನು ನೋಡಿ ನಾವು ಅವರನ್ನು ದೊಡ್ಡ ಒಂದು ವ್ಯಕ್ತಿ, ದುಡ್ಡು ಇರಬಹುದು ಅಂತ ನಾವು ಗ್ರಹಿಸ್ತೇವೆ. ಖಂಡಿತವಾಗಿ ಅಲ್ಲ. ಕಷ್ಟದ ಜೀವನದಲ್ಲಿ ದುಡ್ಡು ಮಾಡಿಕೊಂಡು ಒಂದೇ ಡ್ರೆಸ್ ಉಪಯೋಗ ಮಾಡಿ ಊರಿಗೆ ಬಂದು ಆ ದುಡ್ಡನ್ನು ಉಪಯೋಗ ಉಳಿಸಿಕೊಂಡ ದುಡ್ಡಲ್ಲಿ ಒಂದು ಡ್ರೆಸ್ ತೆಗೆಯುವುದವರು ಅಷ್ಟು ಕೂಡ ಕಷ್ಟ ಅನುಭವಿಸಿದ್ದಾರೆ. ಇದನ್ನೆಲ್ಲ ನಾವು ಈ ಈದ್ ದಿನ, ನಮ್ಮ ಈ ಬಲಿಪೆರ್ನಾಳು ದಿನ ನಾವು ಅವರನ್ನು ನೆನಪಿಸ್ತಾ ನಮ್ಮ ಈ ಬಲಿಪೆರ್ನಾಳು ನಾವು ಈಗ ಕೂಡ ಆಚರಿಸ್ತಾ ಇದ್ದೇವೆ. ಎಸ್, ಬ್ಯೂಟಿಫುಲ್ ಸರ್, ಬ್ಯೂಟಿಫುಲ್. ಹೊರದೇಶದಲ್ಲಿದ್ದವರು ಎಷ್ಟು ಕಷ್ಟಪಟ್ಟು ದುಡಿದು ಊರಿಗೆ ಬರ್ತಾರೆ ಅನ್ನುವಂಥ ಬ್ಯೂಟಿಫುಲ್ ಸಂದೇಶವನ್ನು ಕೊಟ್ಟಿದ್ದೀರಿ ತಾವು. ಅಂಡ್ ಎಲ್ಲರೂ ಕೂಡ ಅರ್ಥ ಮಾಡ್ಕೊಂಡ್ರೆ ತುಂಬಾನೇ ಚೆನ್ನಾಗಿರುತ್ತೆ ಅನ್ನುವಂಥ ವಿಚಾರ. ಅಂಡ್ ಎಸ್, ಹೊರದೇಶದಲ್ಲಿದ್ರೆ ಹಣ ಮಾಡ್ಬೋದು, ತುಂಬ ದೊಡ್ಡ ಮಟ್ಟದಲ್ಲಿ ದುಡಿಬಹುದು ಅನ್ನುವಂಥ ಒಂದು ಕಲ್ಪನೆ ಇದೆ. ಆದರೆ ಗೊತ್ತಿದ್ದವರು ಅಬ್ದುಲ್ ಅಜೀಜ್ ಅವರು ತುಂಬ ಚೆನ್ನಾಗಿ ಹೇಳಿದರು. ಅಲ್ಲಿ ಹೊರದೇಶದಲ್ಲಿ ಒಂದೇ ಬಟ್ಟೆಯನ್ನು ಹಾಕ್ಕೊಂಡು ತುಂಬಾನೇ ಪರಿಶ್ರಮ ಪಟ್ಟು ಕಷ್ಟಪಟ್ಟು ದುಡಿತಾರೆ. ಊರಿಗೆ ನಮ್ಮವ್ರು ಇಲ್ಲಿದ್ದಾರೆ ಅನ್ನುವಂಥ ಖುಷಿಯಿಂದ, ಸಂಭ್ರಮ ಸಡಗರದಿಂದ ಬರ್ತಾರೆ. ಸೊ ಹಾಗೆ ಜೀವನೋಪಾಯಕ್ಕಾಗಿ ಹೊರದೇಶದಲ್ಲಿ ಹೋಗಲೇಬೇಕು, ಏನು ಮಾಡ್ಲಿಕ್ಕೆ ಆಗಲ್ಲ. ಈ ಸಂದರ್ಭ ಎಲ್ಲವೂ ಕೂಡ ದಾರಿ ಇಲ್ಲ ಅಂತ ಬಂದಾಗ ಎಸ್, ಪ್ರಾಮಾಣಿಕವಾಗಿ ಸೇವೆಯನ್ನು ಸಲ್ಲಿಸ್ತಾ ಇರುವಂತಹ ಈ ಸಂಸ್ಥೆಗೆ ನಾವು ನಿಜವಾಗ್ಲೂ ಹ್ಯಾಟ್ಸ್ ಆಫ್ ಹೇಳಲೇಬೇಕು. ಕಾರಣ ನಮ್ಮ ಮಂಗಳೂರಿನಲ್ಲಿ ನಡೆದಂತಹ ಘಟನೆ, ಕಳೆದ ಬಾರಿ ನಡೆದಂತಹ ಘಟನೆ ಯಾವ ರೀತಿ ಇತ್ತು ಅನ್ನುವಂಥದ್ದು, ನಾವು ನಿಮ್ಮನ್ನು ಹೊರದೇಶಗಳಿಗೆ ಕಳಿಸಿಕೊಂಡು ಹೋಗ್ತೇವೆ ಅನ್ನುವಂಥ ದೃಷ್ಟಿಯಲ್ಲಿ ತುಂಬ ದೊಡ್ಡ ಮಟ್ಟದಲ್ಲಿ ವಂಚನೆಯನ್ನು ಮಾಡಿರುವಂತಹ ಒಂದು ಸಂಸ್ಥೆಗಳ ನಡುವೆ ಇಂತಹ ಪ್ರಾಮಾಣಿಕವಾಗಿರುವಂತಹ ಕೆಲಸವನ್ನ ಮಾಡ್ತಾ ಇರುವಂತಹ ಒಂದು ಸಂಸ್ಥೆ. ಎಸ್, ಅವರು ದುಡ್ಡು ತಗೊಳ್ತಾ ಇಲ್ವ ಅಂತ ಬಂದಾಗ ಎಸ್, ದುಡ್ಡು ತಗೊಳ್ತಾ ಇದ್ದಾರೆ, ತಗೊಳ್ಳೇಬೇಕಾಗುತ್ತೆ. ಇಲ್ಲಿ ಸರ್ವಿಸ್ ಚಾರ್ಜಸ್ ಅನ್ನುವಂಥದ್ದು ಬಂದೇ ಬರುತ್ತೆ. ಜೊತೆಗೆ ಪ್ರಾಮಾಣಿಕವಾಗಿರುವಂತಹ ಮಾನವೀಯತೆಯ ನೆಲೆಯುಳ್ಳಂತಹ ಕೆಲಸಗಳನ್ನ ಮಾಡ್ತಾ ಇರುವಂಥದ್ದು ಹೆಮ್ಮೆಯ ವಿಚಾರ. ಸೊ ಹಾಗಾಗಿ ದಾರಿ ತಪ್ಪುವಂತಹ ವಿಚಾರಗಳ ನಡುವೆ, ದಾರಿ ತಪ್ಪಿಸುವಂತಹ ವ್ಯಕ್ತಿಗಳ ನಡುವೆ ಸರಿ ದಾರಿಯನ್ನ ತೋರಿಸುವಂತಹ ಇಂತಹ ವ್ಯಕ್ತಿಗಳು ಕೂಡ ನಮ್ಮ ಸಮಾಜದಲ್ಲಿದ್ದಾರೆ. ಸೊ ಹಾಗಾಗಿ ಹೆಮ್ಮೆ ಇದೆ. ಸೊ ಅದಕ್ಕೋಸ್ಕರ ನಾನು ನಿಜವಾಗ್ಲೂ ಕೂಡ ಹೇಳ್ತೇನೆ, ಈ ಒಂದು 50 ಜನರು ಏನು ಹೋಗಿದ್ದಾರೆ ನೋಡಿ, ಮೊನ್ನೆ ತಾನೇ ಹೋಗಿದ್ದಾರೆ, ಪ್ರತಿಯೊಬ್ರು ಅಂಡ್ ಇವತ್ತು ಕೂಡ ಹೋಗಿರುವಂತಹ ಒಂದು ಕುಟುಂಬ ಆಗಿರ್ಬೋದು, ಪ್ರತಿಯೊಬ್ರು ಕಷ್ಟದಲ್ಲಿದ್ರು. ಆ ಕಷ್ಟದಲ್ಲಿದ್ದವರಿಗೆ ಇವರು ಆಪತ್ ಬಂಧುಗಳಾಗಿ ಬಂದಿದ್ದಾರೆ. ಸೊ ಹಾಗಾಗಿ ಇವರಿಗೆ ನಮ್ಮ ಕಡೆಯಿಂದ ದೊಡ್ಡ ಹ್ಯಾಟ್ಸ್ ಆಫ್ ಅಂತ ಹೇಳ್ತಾ, ಅಂಡ್ ಒನ್ಸ್ ಅಗೇನ್ ಥ್ಯಾಂಕ್ ಯು ಬೋತ್ ಆಫ್ ಯು. ಥ್ಯಾಂಕ್ ಯು ಸರ್. ಮೆಹಶುಕ್ ಫಾಹಿಮ್ ಅವರಿಗೆ ಮ್ಯಾನೇಜಿಂಗ್ ಡೈರೆಕ್ಟರ್, ಅಂಡ್ ಥ್ಯಾಂಕ್ ಯು ಸೋ ಮಚ್. ಅದೇ ರೀತಿ ಅಬ್ದುಲ್ ಅಜೀಜ್ ಅವರು ಮ್ಯಾನೇಜರ್. ಸರ್ ಥ್ಯಾಂಕ್ ಯು ಸೋ ಮಚ್. ತಮ್ಮ ಬಗ್ಗೆ ಅನೇಕ ಜನರು ಅಭಿಮಾನದಿಂದ ಮಾತಾಡ್ತಾರೆ. ಮತ್ತಷ್ಟು ಒಳ್ಳೆ ಕೆಲಸಗಳು ಆಗಲಿ ತಮ್ಮ ಕಡೆ. ಎಸ್, ಥ್ಯಾಂಕ್ ಯು ಸೋ ಮಚ್. ಅಂಡ್ ಅದೇ ರೀತಿ ಕಾಂಟ್ಯಾಕ್ಟ್ ನಂಬರ್ ಅನ್ನು ಕೂಡ ಹಾಕಿದ್ದೇವೆ. ಯಾವ ರೀತಿ ಸಂಪರ್ಕ ಮಾಡಬೇಕು ಅನ್ನೋ ಪ್ರಶ್ನೆಗಳನ್ನು ಕೇಳ್ತಾ ಇದ್ರೆ ಮತ್ತೊಮ್ಮೆ ಎಸ್, ಒನ್ಸ್ ಅಗೇನ್ ಕಾಂಟ್ಯಾಕ್ಟ್ ನಂಬರ್ಗಳನ್ನು ಹಾಕಿದ್ದೇವೆ. ಜೊತೆಗೆ ದೇರಳಕಟ್ಟೆಯಲ್ಲಿರುವಂಥದ್ದು ಫಾಹಿಮಾ ಇಂಟರ್ನ್ಯಾಷನಲ್, ಭೇಟಿ ಕೊಡಬಹುದು. ನಾಳೆ ರಜಾ ದಿನ,
ತದನಂತರ ಭೇಟಿ ಕೊಡ್ಬೋದು. ಅವರು ಯಾವತ್ತೂ ಕೂಡ ನಾವುಗಳು ರೆಡಿ ಸೇವೆಗೆ ಅಂತ ಹೇಳ್ತಾ ಇದ್ದಾರೆ. ಒಳ್ಳೆದಾಗ್ಲಿ ಅಂಡ್ ಥ್ಯಾಂಕ್ ಯು ಸೋ ಮಚ್. ಇದು ಇವತ್ತಿನ ವಿಶೇಷ. ನಿರಂತರ ಸುದ್ದಿ ಹಾಗೂ ಮನೋರಂಜನೆಗಾಗಿ ನೋಡ್ತಾ ಇರಿ ನಮ್ಮ ಕುಡ್ಲ ನ್ಯೂಸ್ 24/7.